ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಎಲ್ಲ ಮೇಲಿನ ಲೋಕಗಳ ಆಸ್ಟ್ರಲ್ ಮಾಸ್ಟರ್ಸ್ಗಳನ್ನು, ಮೋಕ್ಷ ಜೀವಿಗಳ ಚೈತನ್ಯವನ್ನು, ಸತ್ಯಲೋಕದಲ್ಲಿರುವಂತಹ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ಪ್ರಕೃತಿ ಮಾತೆ ಸುಂದರ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಸಾಯಿಬಾಬಾ, ಬುದ್ಧ ಭಗವಾನರ, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಆ ವಿಶ್ವಮೂಲ ಚೈತನ್ಯ ಶಕ್ತಿಯೊಂದಿಗೆ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಭಗವದ್ಗೀತಾ ಚಿಂತನೆಯನ್ನು ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಆ ಈಗ ನಾವು ಆ ಹ್ಮ್, ಭಗವದ್ಗೀತೆಯನ್ನ ಚಿಂತನೆ ಮಾಡ್ತಾ ಇದ್ವಿ. ಭಗವದ್ಗೀತೆಯಲ್ಲಿ ಕೃಷ್ಣ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡು ಬಂದ. ಬ್ರಹ್ಮಜ್ಞಾನ ಹೇಗೆ ಕರ್ಮ ಕರ್ಮಯೋಗಕ್ಕೂ ಮತ್ತೆ ಜ್ಞಾನ ಯೋಗಕ್ಕೂ ಎಷ್ಟು ಅಂತರ ಇದೆ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟ. ಅಂದ್ರೆ ಒಂದು ನದಿ ತೀರದಲ್ಲಿ ಇದ್ದಂತಹ ಎರಡು ಜನ ವ್ಯಕ್ತಿಗಳು, ಒಬ್ಬವನು ಆ ನದಿ ನೀರನ್ನೇ ಬಳಸಿಕೊಂಡು ಅದನ್ನ ತಾನು ಸ್ನಾನ ಮಾಡ್ಲಿಕ್ಕೆ, ಊಟ ಮಾಡಿ, ಕುಡಿಲಿಕ್ಕೆ, ಅಡಿಗೆ ಮಾಡಿ ಎಲ್ಲದಕ್ಕೂ ನದಿ ನೀರನ್ನ ಬಳಸ್ತಾನೆ. ಅಂದ್ರೆ ಅವನಿಗೆ ನೇರ ಅವನು ತುಂಬಾ ಶ್ರಮ ಪಡೋದಿಲ್ಲ. ಅದೇ ಇನ್ನೊಬ್ಬ ಇರ್ತಾನೆ, ಅವನು ಮನೆಯಲ್ಲಿ ತಾನು ಬಾವಿಯನ್ನ ತೆಗೆದು ವರ್ಷಾನುಗಟ್ಲೆ ಕಷ್ಟಪಟ್ಟು ಬಾವಿ ತೆಗೆದು ದಿನನಿತ್ಯ ಅದನ್ನ ನೀರು ಸೇದು ಅದನ್ನು ತಾನು ನೀರನ್ನು ಉಪಯೋಗಿಸ್ಕೊಳ್ತಾನೆ. ಹೀಗೆ ಇಬ್ಬರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಇವನು ಅನಾವಶ್ಯಕವಾಗಿ ಶ್ರಮಪಟ್ಟು ಅದನ್ನು ಸಂಪಾದನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾರು ಕರ್ಮಯೋಗಿ, ಜ್ಞಾನಯೋಗಿ ಬಹಳ ಸುಲಭವಾಗಿ ತನಗೆ ಬೇಕಾದದನ್ನ ಆಧ್ಯಾತ್ಮ ಸಾಧನೆಯಲ್ಲಿ ಮಾಡಿಕೊಳ್ತಾ ಇದ್ದಾನೆ. ಹಾಗಾಗಿ ಕರ್ಮಯೋಗಕ್ಕಿಂತಲೂ ಜ್ಞಾನಯೋಗ ದೊಡ್ಡದು ಅಂತಂದ್ರೆ, ಇದನ್ನು ನಿಮ್ಗೆ ಇನ್ನೂ ಅರ್ಥ ಆಗೋಗಿ ಹೇಳೋದಾದ್ರೆ, ಬೆಳಿಗ್ಗೆ 5 ಗಂಟೆಗೆ ಹೇಳ್ತಾನೆ ಒಬ್ಬ, 5 ಗಂಟೆ ಹಿಡಿದವರ ಬೆಳಿಗ್ಗೆ 10 ಗಂಟೆವರೆಗೂ ಈ ಸ್ನಾನ ಮಾಡೋದು, ದೇವ್ರ ಮನೆಯಲ್ಲಿರುವ ಸಾಮಾನು ತೊಳೆಯೋದು, ಹೂ ಕೊಯ್ಕೊಂಡು ಬರೋದು, ಅದಕ್ಕೆ ಬಾವಿಯಿಂದ ನೀರು ತರೋದು, ಆಮೇಲೆ ಇನ್ನೇನೇನೋ ಅದಕ್ಕೆ ಬೇಕಾದಂತ ಎಲ್ಲ ಹೊಂದಿಕೊಳ್ಳೋದು, ಮತ್ತೆ ವಿಷ್ಣು ಸಹಸ್ರನಾಮ ಅಂತೆ, ಲಲಿತಾ ಸಹಸ್ರನಾಮ ಅಂತ, ಹೀಗೆ 10 ಗಂಟೆವರೆಗೂ ಇದೇ ಕೆಲಸ ಒಬ್ಬ ಮಾಡ್ತಾನೆ. ಇವನು ಕರ್ಮಯೋಗಿ. ಅದೇ ಇನ್ನೊಬ್ಬ ಇರ್ತಾನೆ, ಅವನು ಜ್ಞಾನ ಸಂಪಾದನೆ ಮಾಡ್ತಾನೆ. ಅದೇ 5 ಗಂಟೆಗೆ ಎದ್ದು ತಾನು ಎಲ್ಲ ಏನಂತೀವಿ ಅಧ್ಯಾತ್ಮ ಪುಸ್ತಕಗಳನ್ನ ಓದುವುದು, ಅದೇ ಅಲ್ಲಿರುವಂತ ಭಗವಂತನ ಏನೋ ಆತ್ಮಜ್ಞಾನ, ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಇದು ಅವನಿಗೂ ಇವನಿಗೂ ಇರುವ ವ್ಯತ್ಯಾಸ. ಹಾಗಾಗಿ ನಾವು ಈ ರೀತಿ ಅಂದ್ರೆ ಕರ್ಮದಲ್ಲಿ ತೊಡಗಿಕೊಳ್ಳುವವರಾಗಬಾರ್ದು, ಮತ್ತೆ ಹೆಚ್ಚು ಹೆಚ್ಚು ಜ್ಞಾನದಲ್ಲಿ ತೊಡಗಿಕೊಳ್ಳುವವರಾಗಬೇಕು. ಹಾಗಾದ್ರೆ ಆ ಕರ್ಮ ಅನ್ನೋದು ಹೇಗೆ, ಕರ್ಮ ಅನ್ನೋದ್ರ ಬಗ್ಗೆ, ಕರ್ಮಯೋಗದ ಬಗ್ಗೆ ಕೃಷ್ಣ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಾನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತೋರ್ಭೋ ಮಾ ತೇ ಸಂಗೋಸ್ವ ಕರ್ಮಣಿ ಅಂತಂದ್ರೆ, ಇದು ಬಹಳ ಬಹಳ ಜನರಿಗೆ ಗೊತ್ತಿರುವಂತ ಶ್ಲೋಕ. ಆದ್ರೆ ಇದರ ಅರ್ಥ ಮಾತ್ರ ಬಹಳ ಜನರಿಗೆ ಸರಿಯಾಗಿ ಅಂದ್ರೆ ಅವರಿಗೆ ಬೇಕಾದಾಗೆ ಅರ್ಥ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ಈ ಒಂದು ಶ್ಲೋಕ ಇಡೀ ಕರ್ಮ ಸಿದ್ಧಾಂತವನ್ನು ಹೇಳ್ತಾ ಇದೆ. ಕರ್ಮ ಸಿದ್ಧಾಂತ ಏನ್ ಹೇಳ್ತದೆ, ನೀನು ಏನನ್ನ ಬಿತ್ತುತ್ತೀಯೋ ಅದು ನಿನ್ನ ಫಲ ಆಗಿರ್ತದೆ. ಅದೇ ಕರ್ಮ ಸಿದ್ಧಾಂತ. ಇಲ್ಲಿ ಕೃಷ್ಣನು ಕೂಡ ಅದನ್ನೇ ಹೇಳ್ತಾನೆ, ಕರ್ಮಣ್ಣೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನೀನು ಕರ್ಮ ಮಾಡು, ಆದ್ರೆ ಫಲವನ್ನ ನೀನು ಬಯಸಬೇಡ. ಅದರ ಅರ್ಥ ಏನು ಅಂತಂದ್ರೆ, ನೀನು ಏನನ್ನ ಬಿತ್ತುತ್ತೀಯೋ ಅದೇ ನಿನ್ನ ಫಲವಾಗಿರ್ತದೆ ಹೊರತು ನೀನೇನೋ ಒಂದು ಬಿತ್ತಿ ನೀ ಇನ್ನೇನೋ ಬಯಸಿದ್ರೆ ಅದು ಸಿಗೋದಿಲ್ಲ ಅಂತಂದ್ರೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಕರ್ಮ ನಿನ್ನ ಕೈಯಲ್ಲಿದೆ, ಕರ್ಮ ಮಾಡುವ ಸಂಪೂರ್ಣ ಸ್ವಾತಂತ್ರ್ಯ ನಿನಗಿದೆ. ಕರ್ಮ ಅಂತಂದ್ರೆ ಏನು, ನಾವು ಮಾಡುವ ಕೆಲಸಗಳು, ಅದು ಕಾಯ ವಾಚ ಮನಸ್ಸು. ನೀವು ಅದು ಮನಸ್ಸಿನಿಂದ ಮಾಡ್ಬೋದು, ಕಾಯ ಅಂತಂದ್ರೆ ಈ ದೇಹದಿಂದ ಮಾಡ್ಬೋದು, ಇನ್ನು ವಾಚ ಅಂದ್ರೆ ಮನಸ್ಸು, ಬಾಯಿಯಿಂದ. ಈ ಮೂರರಿಂದಲೂ ಕೂಡ ಕರ್ಮ ಅನ್ನೋದು ನಡೀತದೆ. ಆ ಕರ್ಮ ಅಂದ್ರೆ ಕೆಲಸ ಅಂತ. ಕರ್ಮದ ಆ ಪದ ಅರ್ಥ ಏನು ಅಂದ್ರೆ ಕೆಲಸ. ಅದು ನಾವು ಮಾಡೋ ಎಲ್ಲಾ ಕೆಲಸನೂ ಹೌದು ಅಲ್ವಾ. ಆ ಕೆಲಸ ಸಂಪೂರ್ಣ ಯಾರ ಕೈಯಲ್ಲಿ ಇರ್ತದೆ, ನಮ್ಮ ಕಂಟ್ರೋಲಲ್ಲಿ ಇರ್ತದೆ. ನೀವು ಒಳ್ಳೇದಾದ್ರೂ ಮಾಡು, ಕೆಟ್ಟದ್ದಾದ್ರೂ ಮಾಡು, ನಿನ್ನನ್ನು ಯಾರೂ ಕೇಳುವವರಿಲ್ಲ, ಪ್ರಶ್ನೆ ಮಾಡುವವರಿಲ್ಲ. ಆದರೆ ಅದರ ಫಲ ಮಾತ್ರ ನೀನು ಅನುಭವಿಸಲೇಬೇಕು. ಅದು ಯೂನಿವರ್ಸಲ್ ಲಾ. ಅದೇ ಕರ್ಮ ಸಿದ್ಧಾಂತ. ನೀವು ಒಂದು ಮಾವಿನ ಗಿಡ ನೆಡ್ತೀರಿ, ಆಯ್ತಾ, ಮಾವಿನ ಗಿಡ ನೆಡ್ತೀರಿ, ಅದಕ್ಕೆ ಎಲ್ಲ ಲಾಲನೆ ಪಾಲನೆ ಪೋಷಣೆ ಎಲ್ಲ ಮಾಡಿ ಬೆಳೆಸ್ತೀರಿ, ದೊಡ್ಡ ಬೆಳೆಸ್ತೀರಿ.
ಆದ್ರೆ ನೀವು ಏನು ಬಯಸ್ಬೇಕು? ಮಾವಿನ ಹಣ್ಣನ್ನು ಬಯಸಬೇಕು. ಅದು ಹಲಸಿನ ಹಣ್ಣು ಬಯಸಿದ್ರೆ ಅಥವಾ ಇನ್ನೇನೋ ಹುಣಸೆ ಹಣ್ಣು ಬಯಸಿದ್ರೆ ಅದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಪ್ರಕೃತಿ ನಿಯಮ ಅಲ್ಲ, ಪ್ರಕೃತಿ ಧರ್ಮ ಅಲ್ಲ. ಅಂತಂದ್ರೆ ನೀವು ಏನು ಬಿತ್ತಿದ್ದೀಯೋ ಅದನ್ನ ನೀನು ಪಡಿತೀಯ. ಅದು ಕರ್ಮ ಸಿದ್ಧಾಂತ. ನೀನು ಕೆಟ್ಟದ್ದು ಮಾಡಿ ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ಆ ಒಳ್ಳೇದಾಗೋದು ಒಂದು ರಿಸಲ್ಟ್ ಇದೆಯಲ್ಲ, ಆ ರಿಸಲ್ಟ್ ನಿನ್ನ ಕೈಯಲ್ಲಿಲ್ಲ. ಅದನ್ನ ಯೂನಿವರ್ಸ್ ಡಿಸೈಡ್ ಮಾಡ್ತದೆ. ಅದೇ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅನ್ನುವ ಶ್ಲೋಕದ ಅರ್ಥ ಏನು ಅಂತಂದ್ರೆ, ನೀನು ಕರ್ಮ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಇದ್ದೀಯಾ, ಆದ್ರೆ ಫಲ ನಿನ್ನ ಕೈಯಲ್ಲಿಲ್ಲ. ಅದನ್ನ ಯೂನಿವರ್ಸ್ ಡಿಸೈಡ್ ಮಾಡ್ತದೆ. ಅದೇ ಅಂದ್ರೆ ಯಾರು? ದೇವರು. ನೀವು ಏನಾದ್ರೂ ಹೇಳಿ, ಅದನ್ನ ಶಿವ ಅಂತನಾದ್ರೂ ಹೇಳಿ ಅಥವಾ ಕೃಷ್ಣ ಅಂತನಾದ್ರೂ ಹೇಳಿ, ಮತ್ತೊಂದು ಇನ್ನು ಯಾವ ರೂಪದಲ್ಲಾದ್ರೂ ಹೇಳಿ. ಹಾಗೆ ನೀನು ಏನು ಬೇಕು ಅನ್ನುವುದನ್ನ ನೀನು ಮಾಡುವುದರ ಮೇಲೆ ನಿರ್ಧಾರ ಆಗ್ತದೆ. ಹಾಗಾಗಿ ನೀನು ಮಾಡುವ ಕರ್ಮದ ಮೇಲೆ ನಿನಗೆ ಸಂಪೂರ್ಣ ಅರಿವಿರಬೇಕು, ಜ್ಞಾನ ಇರಬೇಕು. ಇಲ್ಲದೆ ಆಗಿದ್ರೆ ಏನಾಗ್ತದೆ? ಅದನ್ನು ನೀನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಹಾಗಾಗಿ ಇನ್ನು ಕೆಲವರು ಅದನ್ನು ಇನ್ನೂ ರೂಪದಲ್ಲಿ ಅರ್ಥ ಮಾಡ್ತಾರೆ. ಏನು ಅಂತಂದ್ರೆ, ಅಲ್ಲ ನಾವೇನೋ ಕೆಲಸ ಮಾಡೋದಂತೆ, ಆದ್ರೆ ಫಲನೇ ಬಯಸ್ಬೇಡ ಅಂದ್ರೆ ಹೇಗಪ್ಪ? ಈಗ ನಾವು ಇಷ್ಟೆಲ್ಲ ಮಾಡ್ತಾ ಇದ್ವಿ, ಇದ್ರದ್ದು ನಮಗೆ ರಿಸಲ್ಟ್ ಬೇಕು, ಫಲಶ್ರುತಿ ಬೇಕು ಅಲ್ವಾ? ಇಲ್ಲಾಂದ್ರೆ ನಾವು ಇಷ್ಟು ದಿವಸ ಧ್ಯಾನ ಮಾಡಿದ್ವಿ, ನಮಗೆ ಏನು ಸಿಗ್ಲಿಲ್ಲ ಅನ್ನುವ ಪ್ರಶ್ನೆ ಬರ್ತದೆ. ಅದಕ್ಕೆ ಅದೇ ಕರ್ಮ ಸಿದ್ಧಾಂತ. ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಕರ್ಮವನ್ನು ಬಯಸ್ಬೇಡ ಅಂತಂದ್ರೆ, ಸಾರಿ, ಏನು, ಫಲವನ್ನು ಬಯಸ್ಬೇಡ. ಫಲವನ್ನು ಬಯಸ್ಬೇಡ ಅಂತಂದ್ರೆ ನೀನ್ ಮೊದಲೇ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಡ. ನೀನು ಬರೀ ಕರ್ಮ ಮಾಡ್ತಾ ಹೋಗು. ಕರ್ಮವನ್ನ ಅಂದ್ರೆ ನಿನ್ನ ಪಾಲಿನ ಕರ್ತವ್ಯ ಧರ್ಮ ಏನಿದೆ ಅದನ್ನ ನಿನ್ನ ಪಾಡಿಗೆ ನೀನು ಮಾಡ್ತಾ ಹೋಗು. ಸಮಯ ಸಂದರ್ಭ ಬಂದಾಗ ಯೂನಿವರ್ಸ್ ಡಿಸೈಡ್ ಮಾಡ್ತದೆ ನಿನಗೆ ಏನು ಫಲ ಕೊಡಬೇಕು, ಎಷ್ಟು ಫಲ ಕೊಡಬೇಕು, ಮತ್ತೆ ಹೇಗೆ ಫಲ ಕೊಡಬೇಕು, ನಿನಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನ ಯೂನಿವರ್ಸ್ ಡಿಸೈಡ್ ಮಾಡಿ ನಿನಗೆ ಕೊಡ್ತದೆ. ಅದು ಬಿಟ್ಟು ನೀನು ಬಯಸಿದ್ದನ್ನು ಕೊಡೋದಿಲ್ಲ. ಬಯಕೆಯನ್ನು ನಿರಾಕರಣೆ ಮಾಡಿಲ್ಲ. ನೀನು ಬಯಸಬೇಡ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಯೋಗ್ಯ ರೀತಿಯಲ್ಲಿ ಬಯಸಿದ್ರೆ ಸಿಗ್ತದೆ, ಅಯೋಗ್ಯ ರೀತಿಯಲ್ಲಿ ಬಯಸಿದ್ರೆ ಅದು ಸಿಗೋಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳು ನೀವು ಬೇಡಿದ್ದನ್ನ ಹೋಗಿ ಕೊಡ್ತಾರೆ. ಆದ್ರೆ ಬೇಡುವವನಿಗೆ ಅದನ್ನ ಪಡೆದುಕೊಳ್ಳುವ ಅರ್ಹತೆ ಇರಬೇಕು, ಅಧಿಕಾರ ಇರಬೇಕು. ಆ ಅದನ್ನ ಹಾಗಿದ್ರೆ ಮಾತ್ರ ಅದನ್ನ ಅವರು ಕೊಡ್ತಾರೆ. ಇಲ್ಲ ಅಂತಂದ್ರೆ ಆ ನೀವು ಸಿಕ್ಕದನ್ನೆಲ್ಲ ಹೋಗಿ ಕೇಳಿದ್ರೆ ಕೊಡಬೇಕು ಅಲ್ವಾ? ನೀವು ಎಷ್ಟಾದ್ರೂ ಸೇವೆ ಮಾಡಿ, ನಾನು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ನೀವು ದಿನಾ ರೌಂಡ್ ಹೊಡೆದ್ರೆ ಅಲ್ಲ, ನಮಗೆ ಅದಕ್ಕೊಂದು ಅಧಿಕಾರ ಇರಬೇಕಲ್ಲ, ಒಂದು ಯೋಗ್ಯತೆ ಇರಬೇಕಲ್ಲ, ಅದನ್ನ ಆ ಒಂದು ಸ್ಥಾನಮಾನ ಪಡಿಬೇಕು ಅಂತ. ಹ? ಈ ಹಾಗೆ ದೊಡ್ಡ ದೊಡ್ಡ ಏನೋ ನಾವು ಡೊನಾಲ್ಡ್ ಟ್ರಂಪ್ ಜೊತೆ ಇರ್ಬೇಕು ಏನೇನೋ ನೀವು ಹುಚ್ಚು ಹುಚ್ಚು ಅಂದ್ರೆ ನಿನ್ನ ಯೋಗ್ಯತೆಗೂ ಮೀರಿದ್ದನ್ನ ನೀನು ಬಯಸ್ಲಿಕ್ಕೆ ಹೋದ್ರೆ ಜ್ಞಾನಿಗಳು ಕೂಡ ಅದಕ್ಕೆ ಸ್ಪಂದಿಸುವುದಿಲ್ಲ. ಹಾಗಾಗಿ ನಾವು ಅದೇ ಕರ್ಮ ಸಿದ್ಧಾಂತ. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಬಯಸುವ ಅಧಿಕಾರ ನಮಗಿದೆ, ಆದರೆ ಫಲವನ್ನ ಕೊಡುವ ಸಂಪೂರ್ಣ ಪರಿಜ್ಞಾನ, ಭಗವಂತ ಅನ್ನುವ ಪರಿಜ್ಞಾನ ನಮಗೆ ಇರಬೇಕಾಗ್ತದೆ. ಹಾಗಾಗಿ ಎಷ್ಟೋ ಸಲ ನಾವು ಅರಿವಿಲ್ಲದೆ ತಪ್ಪು ತಪ್ಪು ಅಂದ್ರೆ ನಮಗೆ ಬೇಡ, ನಮ್ಮ ಉದ್ಧಾರಕ್ಕೆ ಅದು ಬೇಕಾಗಿಲ್ಲ, ಆದ್ರೆ ಅದನ್ನ ನಾವು ಬಯಸ್ತಾ ಇರ್ತೀವಿ. ಆಗ ಏನ್ ಮಾಡ್ತಾನೆ ದೇವರು? ಬೇಕು ಅಂದ್ರೆ ಅದನ್ನ ಕೊಡೋದಿಲ್ಲ. ಹೇಗೆ? ಈಗ ಮಗು ಬಯಸ್ತದೆ, ಏನ್ ಬಯಸ್ತದೆ? ಚಾಕ್ಲೇಟ್ ಬೇಕು, ಅದಕ್ಕೆ ಬಹಳ ಇಷ್ಟ, ಚಾಕ್ಲೇಟ್ ಬೇಕು, ಸ್ವೀಟ್ಸ್ ಬೇಕು ಅಂತ ಅದು ತಿನ್ಲಿಕ್ಕೆ ಬಯಸ್ತದೆ, ಜಾಸ್ತಿ ಜಾಸ್ತಿ ತಿನ್ಲಿಕ್ಕೆ ಬಯಸ್ತದೆ. ಆದ್ರೆ ತಾಯಿ ಏನ್ ಮಾಡ್ತಾರೆ? ಇಲ್ಲ ಇಲ್ಲ, ಅದು ಹಲ್ಲು ಹುಳುಕಾಗ್ತದೆ, ನೀನು ತಿನ್ಬೇಡ ಅಂತ ಹೇಳಿ, ಬೇಡ ಬೇಡ ಅಂತ ಹೇಳಿ ಬಿಡಿಸ್ತಾರೆ. ಆಗ ಮಗುವಿಗೆ ಬೇಜಾರಾಗ್ತದೆ. ಆದ್ರೆ ಮಗುವಿಗೆ ಅದು ಬೇಕು, ಆದ್ರೆ ಅದಕ್ಕೆ ಬೇಕಾ ಬೇಡ ಅನ್ನೋದನ್ನ ತಾಯಿ ಡಿಸೈಡ್ ಮಾಡ್ತಾರೆ. ಹಾಗಾಗಿ ಅದನ್ನ ಕೊಡೋದಿಲ್ಲ. ಹಾಗೆ ಭಗವಂತನು ಕೂಡ ನಿನ್ನ ಆತ್ಮದ ಉದ್ಧಾರಕ್ಕೆ ಅದರ ಅವಶ್ಯಕತೆ ಇಲ್ಲ, ಹಾಗಾಗಿ ನಿನ್ನ ಬೇರೆನೇ ಇದೆ ಅಂತ ಹೇಳಿ ಏನ್ ಮಾಡ್ತಾನೆ? ಅದನ್ನ ತಡಿತಾನೆ. ಹಾಗಾಗಿ ನಿನಗೆ ಯಾವುದು ನಿಜವಾಗ್ಲೂ ನಿನಗೆ ಬೇಕೋ ಅದನ್ನು ಕೊಡದ. ಹಾಗಾಗಿ ಈ ಎಚ್ಚರ ನಮಗೆ ಇದ್ರೆ ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಎನ್ನುವ ಪರಿಜ್ಞಾನ ನಮಗೆ ಇರೋದಿಲ್ಲ. ಆದ್ರೆ ದೇವರು ಈ ರೀತಿ ನಾವು ಡಿಸೈಡ್ ಮಾಡಿ ನಮಗೆ ಕೊಡ್ತಾನೆ ಅಂತ ಇದ್ದಾಗ, ಫಲ ಸಿಗದೇ ಇದ್ದಾಗ ದುಃಖವೂ ಆಗೋದಿಲ್ಲ. ನಾವು ಮಾಡುವ ಕರ್ಮವನ್ನು ನಿಷ್ಠೆಯಿಂದ ಭಗವದರ್ಪಣೆಯಾಗಿ ಮಾಡಬೇಕು. ಅದರಿಂದ ಏನು ಫಲ ಬಂತೋ ಅದನ್ನ ಹಾಗೆಯೇ ಸ್ವೀಕರಿಸುವ ಮನೋವೃತ್ತಿಯನ್ನ ಬೆಳೆಸಿಕೊಳ್ಳಬೇಕು. ಆಗ ಯಾವುದೇ ಕರ್ಮದಿಂದ ನಮಗೆ ದುಃಖ ಅನ್ನುವುದು ಇರುವುದಿಲ್ಲ. ನಾನು ಇಷ್ಟೆಲ್ಲ ಮಾಡಿದೆ ಆದ್ರೆ ನಮಗೇನೂ ಸಿಗ್ಲಿಲ್ಲ ಅಂದ್ರೆ ಫಲನೇ ಸಿಗ್ಲಿಲ್ಲಲ್ಲಪ್ಪ ಅಂತ ನೀನು ಬೇಜಾರು ಮಾಡ್ಕೊಳ್ಬೇಕು. ಯಾಕೆಂದ್ರೆ ಯಾವುದೂ ವ್ಯರ್ಥ ಅಲ್ಲ. ನೀನು ಮಾಡಿದೆ ಅಲ್ವಾ, ಇಷ್ಟು ದಿವಸ ಕಷ್ಟಪಟ್ಟು ಮಾಡಿದೆ, ಅದು ನಿನ್ನ ಆತ್ಮಕ್ಕೆ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ಏನು ನಿನ್ನದ. ಈಗ ಇವನ್ ಬರ್ತಾನೆ ಯಾರೋ ಅಲ್ವಾ ಎಡಿಸನ್ ಇದಾನಲ್ವಾ, ಅಲ್ವಾ ಎಡಿಸನ್. ಅವನು ಬಲ್ಬ್ ಅನ್ನ ಕಂಡುಹಿಡಿದ. ಆ ಬಲ್ಬ್ ಒಂದೇ ದಿನ ಕಂಡುಹಿಡಿದಿಲ್ಲ, 1,000 ಬಾರಿ, ಅಂದ್ರೆ 1,000 ಅಂತ ಹೇಳ್ತಾರೆ ರೌಂಡ್, ಇನ್ನೂ ಜಾಸ್ತಿ ಇರ್ಬೋದು. 1,000ಕ್ಕೂ ಹೆಚ್ಚು ಬಾರಿ ಅವನು ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ, ಈ ರೀತಿ ಮಾಡಿದ್ರೆ ಬಲ್ಬ್ ಬರ್ತದ, ಈ ರೀತಿ ಮಾಡಿದ್ರೆ ಬಲ್ಬ್ ಬರ್ತದ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿ ತಾನು ಬಲ್ಬನ್ನ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದಂತೆ. ಆಗ ಲಾಸ್ಟಿಗೆ ಫೈನಲಿ ಬಲ್ಬ್ ಕಂಡುಹಿಡಿದು. ಆಯ್ತಾ? ಆಮೇಲೆ ಯಾರೋ ಕೇಳಿದ್ರಂತೆ, ನೀವು ಇಷ್ಟು ಸಾರಿ ಪ್ರಯತ್ನ ಮಾಡಿದ್ರಲ್ವಾ, ನಿಮ್ಗೆ ಬೇಜಾರಾಗ್ಲಿಲ್ವಾ? 1,000 ಯಾರಿಗೆ ಆ ತಾಳ್ಮೆ ಇರ್ತದೆ?
ಒಂದ್ಸಾರಿ ನೋಡ್ಬೋದು, 10 ಸಾರಿ, 20 ಸಾರಿ, ಬಟ್ ಸಾವಿರಾರು ಬಾರಿ ಪ್ರಯತ್ನ ಮಾಡ್ಲಿಕ್ಕೆ ಅಂದ್ರೆ ಅವನ ತಾಳ್ಮೆಯ ಮಟ್ಟ ಎಷ್ಟಿರ್ಬೋದು. ಅದಕ್ಕೆ ನಿಮಗೆ ಇದು ತುಂಬಾ ಇರಿಟೇಷನ್ ಆಗಿರ್ಬೇಕಲ್ವಾ ಅಂತ ಕೇಳಿದ್ರೆ ಅವನು ಹೇಳಿದಂತೆ, ಇಲ್ಲ ಯಾಕೆ, ಅಲ್ಲ 1000 ಸಾರಿ ಸೋತಿದ್ದೀರಲ್ವ. ಅದಕ್ಕೆ ಅವನು ಅಲ್ವಾ ಎಡಿಸನ್ ಹೇಳಿದಂತೆ, 1000 ಸಾರಿ ಸೋತಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ, ಆದ್ರೆ ನನಗೆ ಏನ್ ಗೊತ್ತಾಗಿದೆ ಅಂದ್ರೆ 1000 ಟೈಪ್ ಅಲ್ಲಿ ಮಾಡ್ಲಿದ್ರೆ ಬಲ್ಬ್ ಬರೋಲ್ಲ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಇಷ್ಟು ರೂಪದಲ್ಲಿ ಇಷ್ಟು ರೀತಿ ಟ್ರೈ ಮಾಡಿದ್ರೆ ಅದು ಬರೋದಿಲ್ಲ ಬಲ್ಬ್ ಅನ್ನುವ ಜ್ಞಾನ ನನಗೆ ಬಂದಿದೆ. ಹಾಗಾಗಿ ಅದು ವ್ಯರ್ಥ ಅಲ್ಲ, ಹೀಗೆ ಮಾಡಿದ್ರೆ ಬರೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಆ ಈ ಲಾಸ್ಟಿಗೆ ಹೀಗೆ ಮಾಡಿದ್ರೆ ಬರ್ತದೆ ಅನ್ನೋದು ಗೊತ್ತಾಗಿದೆ ಅನ್ನೋದು ಒಂದು ಆದ್ರೆ ಸಾವಿರಾರು ಟೈಪ್ ಮಾಡಿದ್ರು ಕೂಡ ಬರೋದಿಲ್ಲ ಅನ್ನೋದು ಗೊತ್ತಾಗಿದೆ ನನಗೆ. ಹಾಗೆ ಅಂದ್ರೆ ಅಷ್ಟು ಪ್ರಯತ್ನವೂ ವ್ಯರ್ಥ ಅಲ್ಲ, ಅಂದ್ರೆ ಅದು ನಮಗೆ ಒಂದು ಎಕ್ಸ್ಪೀರಿಯನ್ಸ್. ಹಾಗೆ ನಾವು ಏನ್ ಮಾಡ್ತೀವಿ, ಫಲದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ಅದರಿಂದ ಏನೋ ಒಳ್ಳೇದಾಯ್ತು ಅಂದ್ರೆ ಅಯ್ಯೋ ಚೆನ್ನಾಗಾಯ್ತು ಇಲ್ಲ. ಹಾಗಾಗಿ ನಾವು ಯಾವ ಕಾಲಕ್ಕೂ ನಿಷ್ಕ್ರಿಯನಾಗಿ ಕುಳಿತುಕೊಳ್ಳದೆ ಸದಾ ಕರ್ತವ್ಯಶೀಲನಾಗಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೇ ಆಗಬೇಕು, ಇಂಥ ಫಲವೇ ನನಗೆ ಸಿಗಬೇಕು ಎನ್ನುವ ವಿಚಾರ ಬಿಟ್ಟು ಕರ್ತವ್ಯವನ್ನು ನಿರ್ವಹಿಸಿದಾಗ ಯಾವ ದುಃಖವೂ ಕೂಡ ನಿನಗೆ ಅಂಟುವುದಿಲ್ಲ ಅರ್ಜುನ. ಹಾಗಾಗಿ ಅದನ್ನ ಬಿಟ್ಟು ಫಲದಲ್ಲಿ ಅಧಿಕಾರ ಸಾಧಿಸಿದ್ರೆ ಆ ಫಲ ಸಿಗದೇ ಇದ್ದಾಗ ಏನಾಗ್ತದೆ, ಆಘಾತ ಉಂಟಾಗ್ತದೆ, ಅಂದ್ರೆ ವ್ಯಾಕುಲತೆ, ಅಂದ್ರೆ ಡಿಪ್ರೆಷನ್ಗೆ ಹೋಗ್ತೀವಿ. ಭಯಾನಕ ಸೋಲನ್ನಾಗಿ ಗೆಲುವನ್ನಾಗಲಿ ಸಮಾನ ರೀತಿ ಕಾಣುವ ಮನಸ್ಥಿತಿಯನ್ನು ನಾವು ಆ ಏನು ಯಾವಾಗ ರೂಢಿಸಿಕೊಳ್ತೇವೆ ಅದು ನಮ್ಮನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತದೆ. ಹಾಗಾಗಿ ಫಲದಲ್ಲಿ ಅಧಿಕಾರವನ್ನ ಸಾಧಿಸದೆ ಮುನ್ನಡೆಯಬೇಕು, ಅದೇ ಕರ್ಮ ಸಿದ್ಧಾಂತ. ಅಂದ್ರೆ ನಿನ್ನ ಪಾಲಿನ ಕರ್ತವ್ಯವನ್ನು ನೀನು ಮಾಡು, ಅದಕ್ಕೆ ಸರಿಯಾದ ಫಲವನ್ನ ಯೂನಿವರ್ಸ್ ಕೊಡ್ತದೆ, ನೀನು ಅದನ್ನ ಡಿಸೈಡ್ ಮಾಡುವವನ ಅಲ್ಲ ಅನ್ನುವುದು ಆ ಕರ್ಮ ಸಿದ್ಧಾಂತ. ಅದೇ ನೀನು ಏನನ್ನ ಕೊಡ್ತೀಯೋ ಅದು ನಿನಗೆ ವಾಪಸ್ ಬರ್ತದೆ. ನೀ ಏನೋ ಕೊಟ್ಟು ನೀನೇನೋ ಇನ್ನೇನೋ ಬಯಸಿದ್ರೆ ಅದು ನಿನಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಕರ್ಮ ಸಿದ್ಧಾಂತ ಅಲ್ಲ. ಹಾಗಾಗಿ ಎಂತಹ ಕರ್ಮ ಮಾಡುವುದಾದ್ರೂ ಕೂಡ ಆ ಸಹ ಸುಮ್ಮನೆ ಮಾಡೋದಲ್ಲ, ಅದರ ಹಿಂದೆ ಯೋಗ ಇರಬೇಕು. ಯೋಗ ಅಂದ್ರೆ ಒಂದು ಉಪಾಯ ಇರಬೇಕು, ಅದು ತಿಳಿದು ಅಂದ್ರೆ ಅದರ ಬಗ್ಗೆ ಒಂದು ಜ್ಞಾನ ಇರಬೇಕು. ಭಗವಂತ ಫಲವನ್ನ ಕೊಡತಕ್ಕಂಥವನು, ಅಂದ್ರೆ ಯೂನಿವರ್ಸ್ ನಮಗೆ ಫಲ ಕೊಡ್ತದೆ, ನನ್ನಿಂದ ಕರ್ಮ ಮಾಡಿಸುವವನು ಕೂಡ ಅವನೇ. ಹಾಗಾಗಿ ಅಂದ್ರೆ ನಾವು ಹೇಳ್ತೀವಲ್ಲ, ಯೂನಿವರ್ಸ್ ಏನ್ ಮಾಡಿಸ್ಬೇಕು ಅಂತ ಅದು ಗೊತ್ತಿದೆ, ಅದು ಮಾಡಿಸ್ತದೆ ಅಂತ ನಾವು ಹೇಳ್ತೀವಲ್ಲ, ಅದನ್ನ ನೀವು ಏನಾದ್ರೂ ಕರಿಬೋದು, ಯೂನಿವರ್ಸ್ ಅಂತನಾದ್ರೂ ಕೂಡ ಕರೀರಿ, ಆ ವಿಶ್ವಮೂಲ ಚೈತನ್ಯ ಶಕ್ತಿ ಅಂತನಾದ್ರೂ ಕರೀರಿ, ಕೃಷ್ಣ ಅಂತನಾದ್ರೂ ಕರೀರಿ, ರಾಮ, ನಿಮಗೆ ಹೇಗೆ ಬೇಕೋ ಹಾಗೆ. ಆದ್ರೆ ಅದು ನಮ್ಮಿಂದ ಮಾಡಿಸ್ತಾ ಇದೆ. ಏನು ಫಲ, ಎಷ್ಟು ಫಲ, ಯಾವಾಗ ಫಲ, ಅದು ಯಾವುದು ನಮಗೆ ಸೇರಿಲ್ಲ, ಮತ್ತೆ ಅವನಿಗೆ ಸೇರಿದ್ದು, ಯೂನಿವರ್ಸಿಗೆ ಬಿಟ್ಟಿದ್ದು. ಹಾಗಾಗಿ ಸಿಕ್ಕಿದ್ರೂ ಸಂತೋಷ, ಸಿಗದೇ ಇದ್ರೂ ಸಂತೋಷ, ಇದು ಈ ಒಂದು ಸಮಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಬೇಕು. ಅದೇ ಕರ್ಮ ಸಿದ್ಧಾಂತ. ಇಂತಹ ಸಮತೋಲನದಲ್ಲಿ ನಾವು ಕರ್ತವ್ಯ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು. ನಮ್ಮ ಬದುಕಿನಲ್ಲಿ ಈ ರೀತಿಯ ಒಂದು ಕರ್ಮದಲ್ಲಿ ನಾವು ಅನುಸಂಧಾನವಿದ್ದಾಗ ಅದೇ ನಿಜವಾದ ಭಗವಂತನ ಪೂಜೆ, ಅದೇ ಕರ್ಮಯೋಗ. ಅಂದ್ರೆ ನನ್ನೊಳಗೆ ಕೂತು ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೇನೆ, ಅದರಿಂದ ಯಾವ ಫಲ ಸಿಕ್ಕರೂ ಕೂಡ ಅದು ಭಗವಂತನಿಗೆ ಬಿಟ್ಟಿದ್ದು, ಫಲ ಕೊಡೋದು ಬಿಡೋದು ಅನ್ನುವ ಜ್ಞಾನವನ್ನು ಇಟ್ಟುಕೊಂಡು ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಅದು ಕರ್ಮಯೋಗವಾಗ್ತದೆ. ಅದು ಬಿಟ್ಟು ಯಾರು ದುಃಖಿಸ್ತಾ ಕೂರ್ತಾನೆ, ಅಯ್ಯೋ ನನ್ಗೆ ಹಾಗಾಗ್ಲಿಲ್ಲ, ಹೀಗಾಗ್ಲಿಲ್ಲ, ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ, ಅದು ಕರ್ಮಯೋಗ ಆಗುವುದಿಲ್ಲ, ಅವನು ಕರ್ಮಯೋಗಿಯೂ ಅನಿಸಿಕೊಳ್ಳುವುದಿಲ್ಲ, ಅದರಿಂದ ಪಾಪ ಬರ್ತದೆ. ಹಾಗಾಗಿ ನೀನು ನಿಶ್ಚಿಂತೆಯಿಂದ ಯಾವಾಗ ಭಗವದರ್ಪಣೆ ಮಾಡಿ, ನೀನು ಎಲ್ಲಾ ಕರ್ಮ ಮಾಡು, ಲಾಸ್ಟಿಗೆ ಭಗವಂತನಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತೆಯಿಂದ ಇರು, ಅದರಿಂದ ನಿನಗೆ ಕರ್ಮ ಬರುತ್ತಿಲ್ಲ. ಹಾಗಾಗಿ ಇನ್ನೂ ಕೆಲವರು ಕರ್ಮ ಮತ್ತೆ ಈ ಜ್ಞಾನ ಎರಡು, ಈ ಚಕ್ರ ಏನು ಎರಡು ಚಕ್ರಗಳಿದ್ದ ಹಾಗೆ ಅಂತ ಹೇಳ್ತಾ ಅಂತ ವಾದ ಮಾಡ್ತಾರೆ. ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ, ಕರ್ಮ ಮತ್ತೆ ಜ್ಞಾನ ಎರಡೂ ಒಂದೇ ಅಲ್ಲ. ಅದು ಹೀಗೆ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ಜ್ಞಾನದ ಮುಂದೆ ಕರ್ಮ ಬಹಳ ದೂರ ಇದೆ. ಅಂದ್ರೆ ಕರ್ಮಕ್ಕಿಂತಲೂ ಜ್ಞಾನ ಮುಖ್ಯವಾದದ್ದು. ಎಲ್ಲಾ ಕರ್ಮ ಮಾಡುವುದರ ಉದ್ದೇಶ ಏನು ಅಂತಂದ್ರೆ ನೀನು ಜ್ಞಾನವನ್ನು ಪಡೆಯಬೇಕು, ಅದಕ್ಕೋಸ್ಕರ ಎಲ್ಲಾ ಕರ್ಮ. ಹಾಗಾಗಿ ಜ್ಞಾನಕ್ಕೋಸ್ಕರ ಕರ್ಮ ಇದೆಯೇ ಹೊರತು ಜ್ಞಾನಕ್ಕಾಗಿ ಅಥವಾ ಜ್ಞಾನಕ್ಕೆ ಸಮಾನವಾದದ್ದು ಕರ್ಮ ಅಲ್ಲ. ಹಾಗಾಗಿ ಅದಕ್ಕೆ ಜ್ಞಾನಕ್ಕೆ ಶರಣಾಗಿ ಜ್ಞಾನಕ್ಕೆ ಪೂರಕವಾದ ಕರ್ಮ ಮಾಡಬೇಕು. ಏನೋ ಹಿಂದಿನವರು ಹೇಳಿದ್ದಾರೆ ಸ್ವಾಮಿ, ಮಾಡ್ಕೊಂಡು ಬಂದಿದ್ದಾರೆ, ನಾವು ಮಾಡ್ತಾ ಇದೀವಿ, ಅದರಿಂದ ಯಾಕೆ ಮಾಡಬೇಕು, ಅದರಿಂದ ಏನ್ ಸಿಗ್ತದೆ, ಏನಿಲ್ಲ, ಇದೆಲ್ಲ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಹಿಂದಿನಿಂದ ಒಂದು ಮಾಡ್ಕೊಂಡು ಬಂದಿದ್ದಾರೆ, ಸುಮ್ಮನೆ ನಾವು ಹೆಂಗೆ ಬಿಡಾಕ್ ಬರಲ್ವಲ್ಲ ಅಂತ ಮಾಡೋದು. ಇದು ಕರ್ಮಯೋಗವಾಗುವುದಿಲ್ಲ, ಇದು ಅಜ್ಞಾನ, ಇದನ್ನೇ ಮೂಢನಂಬಿಕೆ ಅಂತ ಹೇಳುದು. ಹಾಗಾಗಿ ಹಾಗಲ್ಲ, ನೀನ್ ಏನ್ ಮಾಡ್ತಾ ಇದೀಯ ಅದ್ರ ಬಗ್ಗೆ ತಿಳ್ಕೊ ಫಸ್ಟ್, ಜ್ಞಾನಪೂರ್ವಕವಾಗಿ ಮಾಡು. ಅದನ್ನು ಮಾಡೋದ್ರಿಂದ ನನಗೇನು ಸಿಗ್ತದೆ ಅನ್ನೋದನ್ನ ತಿಳ್ಕೊ. ಏನೋ ಹೇಳಿದ್ದಾರೆ ಸ್ವಾಮಿ, ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಒಳ್ಳೇದಾಗ್ತದೆ ಅಂತ ಅಷ್ಟೇ.
ಲಲಿತ ಸಹಸ್ರನಾಮ ಹೇಳೋದ್ರಿಂದ ಒಳ್ಳೇದಾಗ್ತದಂತೆ. ಅಷ್ಟೇ ಅಲ್ಲ, ನೀನು ಅದ್ರ ಬಗ್ಗೆ ಪೂರ್ತಿ ಜ್ಞಾನ ತಿಳ್ಕೊ. ಯಾಕೆ ಏನು ಎತ್ತ ರಿಸರ್ಚ್ ಮಾಡು. ಅದು ಜ್ಞಾನ ಯೋಗ. ಆಯ್ತಾ? ಹಾಗಾಗಿ ಈ ರೀತಿಯಾಗಿ ನಾವು ಆ ಕರ್ಮವನ್ನು ಮಾಡುವುದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ನೀನು ಜ್ಞಾನಕ್ಕೆ ಶರಣಾಗು. ಜ್ಞಾನಕ್ಕೆ ಪೂರಕವಾದ ಕರ್ಮವನ್ನು ಮಾಡಬೇಕು. ಜ್ಞಾನವೇ ಇಲ್ಲದೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರ ಸ್ಥಿತಿ ಅಂದ್ರೆ ಬರೀ ಫಲ ಬಯಸ್ಬೇಕಪ್ಪ, ನನಗೆ ಅದೇನೋ ಸಿಗ್ತದೆ ಅಂತ ಹೇಳಿ ಬರೀ ದುರಾಸೆಯಿಂದ ಮಾಡುವವನ ಸ್ಥಿತಿ ಹೇಗೆಂದ್ರೆ ಶೋಚನೀಯ. ಅವರು ಕರ್ಮದ ಮರ್ಮವನ್ನು ತಿಳಿಯದೆ ಕರ್ಮ ಮಾಡಿ ಒದ್ದಾಡ್ತಾ ಇದ್ದಾರೆ. ಅದೇ ಕರ್ಮ. ಅಯ್ಯೋ ನನ್ನ ಕರ್ಮ ಕರ್ಮ. ಯಾಕೆ ಆ ಕರ್ಮ ಅಂಟ್ಕೊಳ್ತಾ ಇದೆ ಅಂತಂದ್ರೆ ನಿನಗೆ ಈ ಜ್ಞಾನ ಇಲ್ಲ. ಯಾವ ಜ್ಞಾನ ಇಲ್ಲ? ನನ್ನೊಳಗೆ ಕೂತು ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೇನೆ. ಅದರಿಂದ ಫಲ ಬರ್ತದೋ ಬಿಡ್ತದೋ ಒಳ್ಳೇದೋ ಕೆಟ್ಟದೋ ಅದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳಿ ನೀನು ಭಗವದರ್ಪಣೆ, ಅದು ಭಗವಂತನ ಪೂಜೆ ಅಂತ ಹೇಳಿ ನೀನು ಯಾವಾಗ ನಿಶ್ಚಿಂತೆಯಿಂದ ಇರುವಾಗ ನಿನಗೆ ಆ ಕರ್ಮದ ಏನಂದ್ರೆ ಲೋಕ ಅಂಟುವುದಿಲ್ಲ. ಹಾಗಾಗಿ ಜ್ಞಾನ ಮಾರ್ಗದಲ್ಲಿ ಈ ರೀತಿ ನೀನು ಯೋಚನೆ ಮಾಡ್ತಾ ಹೋದಾಗ ಜ್ಞಾನದ ಮಾರ್ಗದಲ್ಲಿ ನೀನು ಎತ್ತರಕ್ಕೆ ಏರ್ತೀಯ. ನಾವು ಕರ್ಮವನ್ನು ಮಾಡಬೇಕು ಆ ರೀತಿಯಲ್ಲಿ. ಹಾಗಾಗಿ ಇದರಿಂದ ಭಗವಂತನ ಸಾಕ್ಷಾತ್ಕಾರವಾಗ್ತದೆ. ಇದರಿಂದ ನೀನು ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತೀಯ. ಹಾಗಾಗಿ ತಿಳುವಳಿಕೆಯಿಂದ ಕರ್ಮ ಮಾಡಿದರೆ ತನ್ನ ಎಲ್ಲಾ ಪಾಪಗಳನ್ನು ಮತ್ತು ಬೇಡದ ಪುಣ್ಯವನ್ನು ತೊರೆದು ಶಾಶ್ವತವಾದ ಮೋಕ್ಷ ಸ್ಥಿತಿಯನ್ನು ತಲುಪ್ತಾನೆ. ಬೇಡದ ಪುಣ್ಯ ಅಂತಂದ್ರೆ ಕೆಲವೊಂದಿಷ್ಟು ನಾವು ಈ ಕರ್ಮದ ದಾರಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಪುಣ್ಯವನ್ನು ಕೂಡ ಕಟ್ಟಿಕೊಳ್ತೀವಿ, ಪಾಪವನ್ನು ಕೂಡ ಕಟ್ಟಿಕೊಳ್ತೀವಿ. ಆದ್ರೆ ಇಲ್ಲಿ ಬೇಡದ ಪುಣ್ಯ, ನಮಗೆ ಈ ಪುಣ್ಯ ತಗೊಂಡು ಏನಾಗಬೇಕಾಗಿದೆ? ನಮಗೆ ಬೇಕಾಗಿರೋದು ಮೋಕ್ಷ. ಉದಾಹರಣೆಗೆ ನೀನು ಈ ದೇಶದ ರಾಜ ಆಗ್ಬೇಕು, ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು, ಈ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವುದು ನಿನ್ನಲ್ಲಿ ಏನೋ ಒಂದು ಪುಣ್ಯ ಇದೆ ಅಂತ ಹೇಳಿ. ಅದು ಅವಶ್ಯಕತೆ ಇಲ್ಲ ನಿನಗೆ. ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮೋಕ್ಷ ಬೇಕಾಗಿದೆ. ಹಾಗಾಗಿ ನಿನಗೆ ಆ ಬೇಡದ ಪುಣ್ಯವೂ ಕೂಡ ನಾಶ ಆಗ್ತದೆ ಒಂದು ವೇಳೆ ಆ ಆ ರೀತಿಯಾಗಿ ನೀನು ಕರ್ಮ ಮಾಡಿದೆ ಅಂತಂದ್ರೆ ಆ ಪುಣ್ಯದ ಲೋಪವೂ ಇರಲ್ಲ. ಯಾಕೆಂದ್ರೆ ಪುಣ್ಯವೂ ಕೂಡ ನಿನ್ನನ್ನು ಈ ಸಂಸಾರದಲ್ಲಿ ಸಿಕ್ಕಿ ಹಾಕಿಸ್ತದೆ. ಹಾಗಾಗಿ ನಮಗೆ ಬೇಕಾಗಿರುವುದು ಮೋಕ್ಷ. ಆ ಮೋಕ್ಷದ ಆ ಏನು ಫಲ ನಿನ್ನದಾಗ್ತದೆ ಕರ್ಮಯೋಗದಿಂದ. ಹಾಗಾಗಿ ಇದನ್ನ ಇಲ್ಲಿ ಬೇಡವಾದ ಪುಣ್ಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಯಾರು ಹೀಗೆ ಭಗವತ್ ಪ್ರಜ್ಞೆಯಲ್ಲಿ ಬದುಕ್ತಾರೋ ಅವರು ಮಾಡಿದ ಕರ್ಮ ಅವರ ಪಾಪ ಪುಣ್ಯದ ಬಂಧನಕ್ಕೆ ಕಾರಣವಾಗುವುದಿಲ್ಲ. ಹಾಗಾಗಿ ಈ ರೀತಿ ಕರ್ಮವನ್ನು ಮಾಡಬೇಕು. ಆದ್ದರಿಂದ ಜ್ಞಾನ ಯೋಗದಲ್ಲಿ ನಿಂತು ಈ ಅರಿವಿನಿಂದ ಕರ್ಮ ಮಾಡುವವನು ಕರ್ಮಯೋಗಿ ಆಗ್ತಾನೆ. ಅವನೇ ನಿಜವಾಗ ಅವನು ಆ ಮೋಕ್ಷ ಮಾರ್ಗದ ಕಡೆಗೆ ಹೋಗ್ತಾನೆ. ಅವನು ಅಂದ್ರೆ ಕರ್ಮ ಮಾಡುವುದನ್ನ ತಿಳಿದು ಮಾಡಬೇಕು, ಜ್ಞಾನಪೂರ್ವಕವಾಗಿ ಮಾಡಬೇಕು. ಇಷ್ಟೇ ನನ್ನಿಂದ ಯೂನಿವರ್ಸ್ ಮಾಡಿಸ್ತಾ ಇದೆ, ನಾನು ಮಾಡ್ತಾ ಇದ್ದೇನೆ. ಇದರಲ್ಲಿ ನನ್ನ ಯಾವ ಸ್ವಾರ್ಥವೂ ಇಲ್ಲ. ನನಗೆ ಅದೇ ಬರಬೇಕು ಇದೇ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ದೇವ್ರು ಏನ್ ಕೊಡ್ತಾನೋ ಅದು ಸೋಲಿರ್ಲಿ ಗೆಲುವಿರ್ಲಿ ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ದೇವ್ರು ಕೊಟ್ಟಿದ್ದು ಪ್ರಸಾದ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ವಾ? ಅಲ್ಲಿ ಏನೋ ಪುಳಿಯೋಗರೆ ಚಿತ್ರಾನ್ನನೋ ಏನೋ ಒಂದ್ ಇಷ್ಟೇ ಕೊಡ್ತಾರೆ, ಬಾಳ ಇರೋಲ್ಲ. ಅದರಲ್ಲಿ ಏನೋ ಊಟ ಮಾಡಿ ಬರ್ತೀವಿ ಅಲ್ವಾ? ಅದರಲ್ಲಿ ಉಪ್ಪು ಕಡಿಮೆ ಇದ್ರು ಯಾರು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂತ ಯಾರಾದ್ರೂ ಹೇಳ್ತೀರಾ? ಇಲ್ಲ. ಖಾರ ಜಾಸ್ತಿ ಆಗಿತ್ತು ಅಂದ್ರೆ ಖಾರ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಇಲ್ಲ. ಆ ಅದು ಹೇಗೆ ಇದ್ರು ದೇವ್ರ ಪ್ರಸಾದ ಭಕ್ತಿಯಿಂದ ತಗೊಳ್ತೀವಿ. ಯಾಕಂದ್ರೆ ದೇವ್ರ ಪ್ರಸಾದ. ಅದನ್ನ ನಾವು ಹಾಗಿತ್ತು ಹೀಗಿತ್ತು ಅಂತ ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದೇ ಒಂದು ಮದುವೆ ಮನೆಗೆ ಹೋಗಿ ಸ್ವಲ್ಪ ಉಪ್ಪು ಖಾರ ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಪ್ರತಿಯೊಂದು ಐಟಮ್ನು ಸ್ವೀಟ್ ಹಾಗಿತ್ತು, ಖಾರ ಹೀಗಿತ್ತು, ಸಾಂಬಾರ್ ಹೀಗಾಗಿತ್ತು, ರಸಂ ಹೀಗಾಗಿತ್ತು, ಮಜ್ಜಿಗೆ ಪ್ರತಿಯೊಂದನ್ನು ಕಾಮೆಂಟ್ ಮಾಡ್ತೀವಿ. ಅದೇ ಒಂದು ದೇವಸ್ಥಾನದಲ್ಲಿ ಊಟ ಮಾಡಿ ಯಾರಾದ್ರೂ ಕಾಮೆಂಟ್ ಮಾಡ್ತೀರಾ? ಇಲ್ಲ. ಯಾಕಂದ್ರೆ ಅದು ದೇವ್ರ ಪ್ರಸಾದ ಅದು. ಹಾಗೆ ನಮ್ಮ ಬದುಕಿನಲ್ಲೂ ಅದೇ ಕರ್ಮ ಸಿದ್ಧಾಂತ. ದೇವ್ರ ಪ್ರಸಾದ ಅಂತ ಹೇಳಿ ನಾವು ಯಾವಾಗ ಸ್ವೀಕಾರ ಮಾಡುವ ಭಾವನೆಯನ್ನ ತಂದುಕೊಳ್ತೀವಿ ಆಗ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಬಿಳ್ಳಿ ಏಳಿ ಎಲ್ಲವನ್ನು ದೇವ್ರು ಕೊಟ್ಟ ದೇವ್ರ ಪ್ರಸಾದ ಒಳ್ಳೇದ ಅಂತ ನಾವು ಸ್ವೀಕಾರ ಮಾಡುವ ಮನಸ್ಥಿತಿಯಲ್ಲಿ ಹೋಗ್ತೀವಿ. ಅದೇ ಕರ್ಮ ಸಿದ್ಧಾಂತ. ಹಾಗಾಗಿ ಈ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ನಿಜವಾದ ತಮ್ಮ ಮನಸ್ಸನ್ನು ತಾವೇ ನಿಯಂತ್ರಿಸಿಕೊಳ್ಳಬಲ್ಲರು ಜಿತೇಂದ್ರಿಯರು. ಹಾಗಾಗಿ ಆತ್ಮ ಸಂಯಮ ಇರುವ ಜ್ಞಾನ ಮಾರ್ಗದಲ್ಲಿ ಸಾಗಿ ಆ ಅರಿವನ್ನು ಪಡೆದವರು. ಹಾಗಾಗಿ ಬುದ್ಧಿವಂತರಾದ ಜ್ಞಾನಿಗಳು ಕರ್ಮದಿಂದ ಬರತಕ್ಕಂತಹ ಈ ಫಲದ ಮೋಹ ಏನಿದೆ ಅಟ್ಯಾಚ್ಮೆಂಟ್ ಅದನ್ನು ಬಿಟ್ಟು ಅದು ಸರ್ವವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಹೀಗೆ ಯಾರು ಕರ್ಮ ಫಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೋ, ತ್ಯಾಗ ಮಾಡಿ ನಿರ್ವಂಚನೆಯಿಂದ ಕರ್ಮ ಮಾಡ್ತಾರೋ ಅವರು ಕರ್ಮ ಮಾಡಿದರೂ ಕೂಡ ಕರ್ಮ ಬಂಧನಕ್ಕೆ ಒಳಪಡುವುದಿಲ್ಲ. ಎಲ್ಲಾ ಬಂಧನವನ್ನು ಕಳಿಸಿಕೊಂಡು ದೋಷರಹಿತವಾದ ಶಾಶ್ವತವಾದ ಮೋಕ್ಷವನ್ನು ಪಡಿತಾರೆ. ಅಂದ್ರೆ ನಾವು ಹೇಳ್ತೇವೆ ಲಾಸ್ಟಿಗೆ ಇಷ್ಟೆಲ್ಲಾ ಮಾಡಿಸಿದ ಭಗವಂತನಿಗೆ ಅದು ಲಾಸ್ಟಿಗೆ ಸರ್ವ ಸಮರ್ಪಣೆ, ಸರ್ವಂ ಶ್ರೀಕೃಷ್ಣ ಅರ್ಪಣ ಅಷ್ಟೇ.
ಅದು ತಪ್ಪಾತೋ ಸರಿಯಾಯ್ತೋ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟು ದೇವರು ನನ್ನಿಂದ ಮಾಡಿಸಿದ, ನನ್ನ ಬುದ್ಧಿಗೆ ಎಷ್ಟು ಸಾಧ್ಯ ಆಯಿತೋ ಅಷ್ಟು ನಾನು ಸಂಪೂರ್ಣ ಒಳ್ಳೆ ರೀತಿಯಲ್ಲಿ ಸರಿಯಾಗಿ ಮಾಡುವ ಪ್ರಯತ್ನ ಮಾಡಿದೆ. ಉಳಿದಿದ್ದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಯಾವಾಗ ನಿರ್ಲಿಪ್ತನಾಗ್ತಾನೆ ಅವನಿಗೆ ಆ ಕರ್ಮ ಬಂಧನ ಅಂಟುವುದಿಲ್ಲ. ಅಂದ್ರೆ ಕರ್ಮ ಅಂಟೋದಿಲ್ಲ ಅವನು. ಅಂದ್ರೆ ನೀನೇನೇ ಮಾಡು, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಆ ಕರ್ಮ ನಿನಗೆ ಅಂಟೋದಿಲ್ಲ. ಅದೇ ಕರ್ಮ ಸಿದ್ಧಾಂತ. ಹಾಗಾಗಿ ನೀನು ಎಲ್ಲವನ್ನ ನನಗೆ ಅರ್ಪಣೆ ಮಾಡು. ನೀನು ಯಾಕೆ ಅಂಟ್ಕೊಂಡು ನೀನು ನೀನು ಅಂತ ನಿನಗೆ ನಿನ್ನಲ್ಲೇ ಇಟ್ಕೊಂಡೆ ಅಂತಂದ್ರೆ ಅದು ನಿನ್ನ ಪಾಲಿನ ಕರ್ಮ ಆಗಿಬಿಡುತ್ತದೆ. ಮತ್ತೆ ಯೂನಿವರ್ಸಿಗೆ ಸಮರ್ಪಣೆ ಮಾಡಿ ಸುಮ್ಮನೆ ಇದ್ಬಿಡು ಅಷ್ಟೇ. ಯಾವಾಗ ನಾವು ಓದಿದ್ದು ಸಾರ್ಥಕ, ಓದಿದ್ದು ಕೇಳಿದ್ದು ಯಾವಾಗ ಸಾರ್ಥಕ ಆಗುವುದು? ನಮ್ಮ ಬುದ್ಧಿ ಎಷ್ಟು ಕೇಳಿದರೂ ಕೂಡ ಪುನಃ ಗೊಂದಲದಲ್ಲೇ ಇದ್ದರೆ ಏನಾಗ್ತದೆ? ಎಷ್ಟು ಕೇಳಿಯೂ ಉಪಯೋಗ ಇಲ್ಲ ಅಲ್ವ? ಇಷ್ಟು ಕೇಳಿದ, ಇಷ್ಟು ಅರ್ಧ ಗಂಟೆ ಸಜ್ಜನ ಸಂಗತಿ ಕೇಳಿದ, ಏನ್ ಹೇಳಿದಾರೆ ಸ್ವಾಮಿ ನನಗೆ ಒಂದು ಗೊತ್ತಾಗಲಿ. ಓದೋದರಿಂದ ಕೇಳುವುದರಿಂದ ನಮ್ಮ ಮನಸ್ಸಿನಲ್ಲಿ ಕೊಳೆ ತೊಳೆದು ಹೋಗಿ ಮನಸ್ಸು ತಿಳಿಯಾಗಬೇಕು. ಆಗ ಆ ಕೇಳಿದ್ದು ಏನೋ ಹೇಳಿದ್ದು ಸಾರ್ಥಕ ಆಗ್ತದೆ. ಹಾಗಾಗಿ ಈ ಹಂತದ ಕೃಷ್ಣ ಹೇಳಿದ. ಅರ್ಜುನ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಅಲ್ಲ ಕೃಷ್ಣ ನೀನು ಹೇಳ್ತಾ ಇದ್ದಿ ಇಷ್ಟೆಲ್ಲ ಜ್ಞಾನ ಬೇಕು, ಹೌದು. ಆದ್ರೆ ಕೃಷ್ಣ ಹೇಳಿದ ಅದೇ ಸ್ಥಿತಪ್ರಜ್ಞೆ, ಈ ರೀತಿ ಜ್ಞಾನ ಇಟ್ಟುಕೊಂಡು ಕರ್ಮ ಮಾಡಬೇಕು, ಅವರನ್ನು ಸ್ಥಿತಪ್ರಜ್ಞೆ ಅಂತ ಕರೀತಾರೆ. ಅದಕ್ಕೆ ಮನುಷ್ಯನ ಅರಿವು ಗಟ್ಟಿಗೊಳ್ಳಬೇಕು. ಸತ್ಯದ ಸಾಕ್ಷಾತ್ಕಾರದಿಂದ ಮನುಷ್ಯ ಸ್ಥಿತಪ್ರಜ್ಞನಾಗಬಲ್ಲ. ಇಂತಹ ಸ್ಥಿತಪ್ರಜ್ಞರನ್ನ ನಾವು ಗುರುತಿಸುವುದು ಹೇಗೆ? ಯಾಕಂದ್ರೆ ಇವತ್ತು ಈ ಬೇಕಾದಷ್ಟು ಜನ ಇದ್ದಾರೆ, ನಾವು ಗುರುಗಳು, ನಾವು ಅವರು ಇವರು ಅಂತ ಹೇಳ್ಕೊಂಡು ಓಡಾಡೋರು. ನಂದು ಕುಂಡಲಿನಿ ಆಗಿದೆ ಅದೇ ಈ ಬೇಕಾದಷ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಂಡು ಓಡಾಡೋರು ಬಹಳ ಜನ ಇದ್ದಾರೆ. ಆದ್ರೆ ಆ ಸ್ಥಿತಪ್ರಜ್ಞ ಇರುವ ಸ್ಥಿತಿಯಲ್ಲಿ ಇರುವವರನ್ನ ನಾವು ಹುಡುಕೋದು ಹೇಗೆ, ಅವರನ್ನ ಗುರುತಿಸುವುದು ಹೇಗೆ ಅನ್ನುವ ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನಿಜವಾದ ಸ್ಥಿತಪ್ರಜ್ಞೆ ಅಂದ್ರೆ ನಾನು ಹೇಳಿದ್ನಲ್ಲ, ಒಳ್ಳೇದು ಬರಲಿ ಕೆಟ್ಟದ್ದು ಬರಲಿ ಸರಿ ಬರಲಿ ತಪ್ಪು ಎಲ್ಲವನ್ನ ಸ್ವೀಕಾರ ಮಾಡುವ ಮನಸ್ಥಿತಿ. ಮತ್ತೆ ಎಲ್ಲ ಮಾಡುವ ಕೆಲಸವನ್ನೆಲ್ಲ ದೇವರು ಮಾಡಿಸಿದ ಅಂತ ಮಾಡುವುದು, ತನ್ನ ಯಾವುದನ್ನೂ ಇಟ್ಟುಕೊಳ್ಳದೆ ಕೊನೆಗೆ ಸರ್ವ ಎಲ್ಲವನ್ನೂ ಆ ಯೂನಿವರ್ಸಿಗೆ ಸಮರ್ಪಣೆ ಮಾಡಿ ನಿಶ್ಚಿಂತನಾಗಿರುವುದು. ತಾನು ಏನ್ ಬರ್ತದೋ ರಿಸಲ್ಟ್ ಅದನ್ನ ತಾನು ಸಮಾನವಾಗಿ ಸ್ವೀಕಾರ ಮಾಡುವುದು, ಇದು ಸ್ಥಿತಪ್ರಜ್ಞಾ ಸ್ಥಿತಿ. ಹಾಗಾಗಿ ಇವರನ್ನು ಗುರುತಿಸುವುದು ಹೇಗೆ, ಅಂತವ್ರು ಹೇಗಿರ್ತಾರೆ, ಎಲ್ಲಿ ಇರ್ತಾರೆ? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿಜವಾದ ಸ್ಥಿತಪ್ರಜ್ಞನಿಗೆ ಮೂಲಭೂತವಾಗಿ ಅವನು ಹೇಗಿರ್ತಾನಪ್ಪ ಅಂತಂದ್ರೆ, ಕೃಷ್ಣ ಹೇಳ್ತಾ ಇದ್ದ ನೋಡು, ನಿಜವಾದ ಸ್ಥಿತಪ್ರಜ್ಞ ಅವನಿಗೆ ಯಾವ ಬಯಕೆಯು ಕೂಡ ಕಾಡುವುದಿಲ್ಲ. ಬಯಕೆಗಳು ಕಾಡುವುದಿಲ್ಲ ಅಂತಂದ್ರೆ ಅರ್ಥ ಅವನಿಗೆ ಆಸೆನೇ ಇರೋದಿಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಅವನಿಗೆ ಬೇಡದ ಕಾಮನೆಗಳೇನಿರ್ತದೆ, ಕೆಟ್ಟ ಕಾಮನೆಗಳು, ಅದನ್ನ ಅವನು ಯಾವತ್ತೂ ಬಯಸೋದಿಲ್ಲ. ಹಾಗಂತ ಆಸೆನೇ ಇರೋಲ್ಲ ಅಂತಲ್ಲ. ಅವನಿಗೆ ಏನ್ ಬೇಕೋ, ಅವನ ಯೋಗ್ಯತೆಗೆ ಏನ್ ಬೇಕೋ, ಅವನ ಉದ್ಧಾರಕ್ಕೆ ಏನ್ ಬೇಕೋ, ಅವನು ಸುಖ ಸಂಸಾರ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಯಸ್ತಾನೆ. ಅದಕ್ಕೆ ಮಿಗಿಲಾಗಿ ತನ್ನ ಬೇಡದ ಕರ್ಮವನ್ನು ಬಯಸುವುದಿಲ್ಲ. ಇದು ಸ್ಥಿತಪ್ರಜ್ಞನಿಗೆ ಇರುವ ಮೊದಲ ಒಂದು ಗುಣ. ಆತ ಎಂತಹ ಎಲ್ಲಾ ಕ್ಷುದ್ರ ಕಾಮನೆಗಳನ್ನು ಕೂಡ ತೊರೆದು ತನ್ನ ಒಳಗೆ ಇರುವಂತಹ ಆ ಜ್ಞಾನಾನಂದಮಯನಾದ ಭಗವಂತನನ್ನ ಕಾಣುತ್ತಾ ಸದಾ ಸಂತೋಷವಾಗಿರ್ತಾನೆ. ಹಾಗಾಗಿ ಮನುಷ್ಯನ ದುಃಖಕ್ಕೆ ಮೂಲ ಕಾರಣನೇ ಅವನ ಕ್ಷುದ್ರ ಬಯಕೆಗಳು. ಅಂದ್ರೆ ಕ್ಷುದ್ರ ಬಯಕೆ ಅಂತಂದ್ರೆ ಆಸೆ ಪಡದೇ ಇರೋದಲ್ಲ. ಈಗ ಬುದ್ಧನು ಹೇಳಿದ್ದಾನೆ, ಆಸೆಯೇ ದುಃಖಕ್ಕೆ ಮೂಲ. ಆಸೆಯೇ ದುಃಖಕ್ಕೆ ಮೂಲ ಅಂತಂದ್ರೆ ಆಸೆ ಪಡುವುದ್ರಲ್ಲಿ ಸಂಪೂರ್ಣ ನೀನು ಆಸೆನೇ ಇಲ್ಲದೆ ಇರುವಂತ ಅದರ ಅರ್ಥ ಅಲ್ಲ. ನಿನಗೆ ಯೋಗ್ಯತೆ ಇಲ್ಲದ, ನಿನಗೆ ಬೇಡದ, ನಿನ್ನ ಉದ್ಧಾರಕ್ಕೆ ಅದು ಉಪಯೋಗ ಆಗದೇ ಇರುವಂತಹ ಬಯಕೆಗಳನ್ನ ನೀನು ಬಯಸಬೇಡ, ಅದು ನಿನ್ನ ದುಃಖಕ್ಕೆ ಕಾರಣ ಆಗ್ತದೆ ಅನ್ನುವುದು ಅದರ ಅರ್ಥ. ಹಾಗಾಗಿ ತನ್ನ ಬಯಕೆ ಈಡೇರದೇ ಇದ್ದಾಗ ದುಃಖ ಕೋಪ ಇತ್ಯಾದಿ ಆರಂಭ ಆಗ್ತದೆ. ಹಾಗಾಗಿ ಸ್ಥಿತಪ್ರಜ್ಞನಾದವನು ಈ ಜಂಜಾಟದಲ್ಲಿ ಸಿಲುಕದೆ ತನ್ನ ಅಂತರಂಗದಲ್ಲಿ ಆ ಮಹದಾನಂದವನ್ನ, ಬ್ರಹ್ಮಾನಂದ ಸದಾ ಸವಿಯುತ್ತಾ ಸಂತೋಷವಾಗಿರ್ತಾನೆ. ಆತ ಕಾಮನೆಗಳಿಗೆ ಬೆಂಬಿಡೋದಿಲ್ಲ. ಬೇಕು ಎನ್ನುವ ಬಯಕೆ ಆತನನ್ನು ಕಾಡುವುದಿಲ್ಲ. ಆತನ ಮನಸ್ಸು ಸದಾ ಪ್ರಸನ್ನವಾಗಿರ್ತದೆ. ಜೀವನದಲ್ಲಿ ಎಂಥದೇ ಬರಲಿ, ಎಂತಹ ಸಮಸ್ಯೆ ಬಂದರೂ ಆತ ಯಾವತ್ತೂ ಏನೋ ಉದ್ವೇಗಕ್ಕೆ ಒಳಗಾಗುವುದಿಲ್ಲ. ಆತ ಮನಸ್ಸನ್ನ ಇಟ್ಟುಕೊಂಡಿರ್ತಾನೆ. ಇದರಿಂದ ಅವನು ಎತ್ತರಕ್ಕೆ ಏರ್ತಾನೆ, ದಿನದಿಂದ ದಿನಕ್ಕೆ ಎತ್ತರಕ್ಕೆ ಏರ್ತಾ ಹೋಗ್ತಾನೆ. ಹಾಗಾಗಿ ಜೀವನದಲ್ಲಿ ಸುಖ ದುಃಖಗಳು ಹಗಲು ರಾತ್ರಿ ಇದ್ದಂತೆ ಅರ್ಜುನ. ಜೀವನದಲ್ಲಿ ಸುಖ ಮತ್ತೆ ದುಃಖ ಹಗಲು ರಾತ್ರಿ ಇದ್ದಾಗ ಅಂತಂದ್ರೆ, ಈಗ ಇವತ್ತು ರಾತ್ರಿ ಆಗಿದೆ ಅಂತಂದ್ರೆ ಬೆಳಗ್ಗೆ ಹಗಲು ಆಗಲೇಬೇಕು ಸಮಯ ಬಂದಾಗ. ಬರೀ ರಾತ್ರಿನೇ ಇರಬೇಕು ಅಂದ್ರೆ ಆಗೋಲ್ಲ. ಹಾಗೆ ಸುಖ ದುಃಖಗಳು ಬರೀ ಸುಖನೇ ಅಂತ ಯಾರಿಗೂ ಇಲ್ಲ, ಬರೀ ದುಃಖವೇ ಅಂತ ಯಾರಿಗೂ ಇಲ್ಲ. ಇದು ನಿರಂತರ ಮತ್ತು ಯಾರನ್ನೂ ಕೂಡ ಬಿಟ್ಟಿಲ್ಲ.
ಕೆಲವೊಮ್ಮೆ ಸುಖ ನಾವು ಬಯಸದೇ ಕೂಡ ಬರ್ತದೆ. ಅದೇ ತರಹ ಇನ್ನು ಕೆಲವೊಮ್ಮೆ ದುಃಖ ಸರಮಾಲೆಯಾಗಿ ಬೆನ್ನು ಹತ್ತಿ ಬರ್ತದೆ. ಹಾಗಾಗಿ ಈ ದುಡ್ಡಿನಿಂದ ದುಃಖವನ್ನ ತಡಿಲಿಕ್ಕೂ ಆಗೋದಿಲ್ಲ, ಸುಖವನ್ನ ಖರೀದಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಸಾಮಾನ್ಯವಾಗಿ ದುಃಖ ಬಂದಾಗ ನಾವು ಉದ್ವೇಗಕ್ಕೆ ಒಳಗಾಗ್ತೇವೆ. ಇದರಿಂದ ಮನಸ್ಸು ಕಂಗೆಡ್ತದೆ, ಇದರಿಂದ ದೇಹದ ಆರೋಗ್ಯ ಕೆಡ್ತದೆ. ಇಡೀ ನಾವು ಏನ್ ಮಾಡ್ಬೇಕು, ಏನೂ ಕೆಲಸ ಮಾಡದ ಸ್ಥಿತಿಯಲ್ಲಿ ನಾವು ಏನು ಬೇಡಪ್ಪ ಸಾಕು ಅನ್ನುವ ಸ್ಥಿತಿಯನ್ನು ತಲುಪಿಬಿಡ್ತೇವೆ. ಹಾಗಾಗಿ ದುಃಖ ಸುಖದ ಸಿದ್ಧತೆ, ಸುಖ ದುಃಖದ ಸಿದ್ಧತೆ. ಹಾಗಾಗಿ ಇವು ಜೀವನದ ಅನಿವಾರ್ಯ ದ್ವಂದ್ವಗಳು. ಹಾಗಾಗಿ ಸುಖ ಬಂದಾಗ ಸ- ಏನಂತೀವಿ, ಮೈ ಮರೆತು ಸಂತೋಷ ಪಡಬೇಡ, ಆ ಸುಖದಲ್ಲಿ ಮೈ ಮರೆಬೇಡ. ಅಂದ್ರೆ ನಿನ್ನನ್ನು ನೀನು ಅದು ಮತ್ತೆ ದುಃಖ ಬಂದಾಗ ಯಾವುದೋ ಒಂದು ಮೂಲೆ ಸೇರ್ಕೊಳ್ಬೇಡ. ಏನಪ್ಪ ಇದು ಹೀಗಾಯ್ತು ಅಂತೇಳಿ ಮತ್ತೆ ಎಲ್ಲವನ್ನ ಎದುರಿಸು, ಎಲ್ಲವನ್ನ ಸ್ವೀಕಾರ ಮಾಡು. ಖುಷಿ ಬಂದಾಗ ಆಯ್ತಾ, ಒಳ್ಳೇದಾಯ್ತಾ, ಸಂತೋಷ. ದುಃಖ ಬಂದಾಗ ಆಯ್ತಾ, ಬರ್ಲಿ ತೊಂದ್ರೆ, ನಮಗ್ ಬರದೆ ಇನ್ಯಾರಿಗೆ ಬರದು ಅಂತ ಹೇಳಿ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ, ಅವನು ಸ್ಥಿತಪ್ರಜ್ಞನಾಗಿರ್ತಾನೆ. ಹಾಗಾಗಿ ಯಾವುದೇ ಒಂದು ವಸ್ತುವಿನ ಬಗ್ಗೆ ಮೂರು ವಿಷಯಗಳನ್ನ ನಾವು ಏನು ಮೂರು ವಿಷಯಗಳನ್ನ ನಾವು ಇಟ್ಕೊಂಡಿರ್ಬಾರ್ದು. ಏನು ಅಂತಂದ್ರೆ ಅದನ್ನು ಕೃಷ್ಣ ಹೇಳ್ತಾ ಇದೆ, ರಾಗ ಭಯ ಮತ್ತೆ ಕ್ರೋಧ. ರಾಗ ಭಯ ಕ್ರೋಧ ಏನಿದು ಅಂತಂದ್ರೆ ದುಃಖದ ಪೂರ್ವ ಸ್ಥಿತಿ ಯಾವುದು ಅಂತಂದ್ರೆ ಭಯ. ಅಂದ್ರೆ ಭಯದಿಂದ ಏನಾಗ್ತದೆ, ದುಃಖ ಬರ್ತದೆ. ಭಯದ ಉತ್ತರ ಸ್ಥಿತಿಯು ಕೂಡ ದುಃಖ. ಅಂದ್ರೆ ಆ ಭಯ ಬರ್ಲಿಕ್ಕೆ ಕಾರಣ ದುಃಖ, ದುಃಖ ಬರ್ಲಿಕ್ಕೆ ಕಾರಣ ಭಯ. ಅಂದ್ರೆ ಇದು ಹೇಗಪ್ಪ ಅಂತಂದ್ರೆ ಅತಿ ಆಸೆ, ಅತಿಯಾಗಿ ಆಸೆ ಪಡುವುದು ಏನಾಗ್ತದೆ, ರಾಗ. ರಾಗ ಅಂತಂದ್ರೆ ಅದನ್ನ ನಾವೇನಂತೀವಿ, ಅದನ್ನು ಮೋಹ. ಅತಿಯಾಗಿ ಆಸೆ ಪಟ್ಟ ವಸ್ತು ಸಿಗದೇ ಇದ್ದಾಗ ನಿರಾಶೆ ಆಗ್ತದೆ. ರಾಗ ಅಂತಂದ್ರೆ ಆಸೆ, ಅತಿಯಾದ ಆಸೆ ಬಂತು, ಆಸೆ ಪಟ್ಟ ವಸ್ತು ಸಿಗ್ಲಿಲ್ಲ ಅಂತಾದ್ರೆ ಏನಾಗ್ತದೆ, ನಿರಾಶೆ ಉಂಟಾಗ್ತದೆ. ಆ ವಸ್ತು ನಮ್ಮಿಂದ ನಮಗ್ ಸಿಗ್ಲಿಲ್ಲ, ಯಾರೋ ಇನ್ನೊಬ್ಬರಿಗೆ ಸಿಕ್ತು, ಅಥವಾ ದುರ್ಬಲರಿಗೆ ಸಿಕ್ತು. ದುರ್ಬಲರಿಗೆ ಅಂದ್ರೆ ನಮಗಿಂತ ಸ್ವಲ್ಪ ಸಣ್ಣವರು, ಅಥವಾ ಎಲ್ಲದರಲ್ಲೂ ನಮಗಿಂತ ಸಣ್ಣ ಸಣ್ಣ ಸ್ಥಿತಿಯಲ್ಲಿ ಇರ್ತಾರೆ. ನಾವು ಬೇಕಾದ್ರೆ ಅವ್ರನ್ನ ಏನಂತೀವಿ, ಕಂಟ್ರೋಲ್ ಮಾಡ್ಬೋದು, ಆ ತರದವರು ಅಂತ ತಿಳ್ಕೊಳ್ಳಿ. ಆವಾಗ ಏನಾಗ್ತದೆ, ಕ್ರೋಧ ಬರ್ತದೆ. ಅದೇ ನಮಗಿಂತ ಬಲಿಷ್ಠರಿಗೆ ಸಿಕ್ಕಾಗ ನಮಗೆ ಭಯ ಬರ್ತದೆ. ಹೀಗೆ ಇವೆಲ್ಲವೂ ಮನಸ್ಸಿನ ಹೊಯ್ದಾಟ, ನಿನ್ನ ಮನಸ್ಸಿನಲ್ಲೇ ನಡೀತಾ ಇರೋದು ಇದು. ಯಾವುದು ಇಲ್ಲಿ ಭಯ, ಕ್ರೋಧ, ರಾಗ, ದ್ವೇಷ, ಇದೆಲ್ಲ ನಿನ್ನ ಮನಸ್ಸಿನ ಒಳಗಿನ ಭಾವನೆ ಅದು. ಹಾಗಾಗಿ ನೀನು ಯಾವುದಕ್ಕೂ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ವೇದವ್ಯಾಸರು ಮಹಾಭಾರತದಲ್ಲಿ ಒಂದು ಮಾತು ಹೇಳ್ತಾರೆ, ಏನು ಅಂದ್ರೆ ನೋಡು, ಈ ಧರ್ಮರಾಜನಿಗೆ ಹೇಳುವ ಮಾತು. ಅವನು ಬರೀ ಗಳು ಅಂತ ಹೇಳ್ತಿರ್ತಾನೆ, ನನ್ನಿಂದಾಗಿ ಯುದ್ಧ ಆಯ್ತು, ಸಾವಿರಾರು ಲಕ್ಷಾಂತರ ಜನ ಸತ್ತೋಗ್ಬಿಟ್ರೆ ನಾನು ಪಾಪಿ 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 ಅಂತ. ಅದಕ್ಕೆ ವೇದವ್ಯಾಸರು ಬಂದು ಹೇಳ್ತಾರೆ, ನೋಡಯ್ಯ, ಈ ಜಗತ್ತಿನಲ್ಲಿ ಇಲ್ಲಿವರೆಗೆ ಆಗಬಾರದು ಅಂತ ಯಾವುದೂ ಆಗಿಲ್ಲ, ಇನ್ನು ಮುಂದೆ ಕೂಡ ಆಗಬಾರದು ಅಂತ ಯಾವುದೂ ಆಗೋಲ್ಲ. ಏನು ಆಗಬೇಕು ಲೋಕ ಕಲ್ಯಾಣಕ್ಕಾಗಿ ಅಂತ ಇದೆಯೋ ಅದೇ ನಡೀತದೆ ಅಂತ ಹೇಳಿ, ಅದಕ್ಕಾಗಿ ನೀನು ಆಗಿ ಹೋಗಿರೋ ಬಗ್ಗೆ ಚಿಂತೆ ಮಾಡಬೇಡ. ಇಂತಹ ಆ ಈ ರೀತಿಯಾಗಿ ನಾವು ಒಂದು ಚಿಂತನಾಶೀಲತೆಯನ್ನ ಬಳಸಿ ಇಟ್ಕೊಂಡ್ರೆ ಅದೇ ಅವನು ಸ್ಥಿತಪ್ರಜ್ಞ ಅಂತ ಹೇಳಿ ಅನಿಸಿಕೊಳ್ತಾನೆ. ಹಾಗಾಗಿ ನೀನು ದುಃಖ ಬಂದಾಗ ಕಂಗೆಡಬೇಡ, ಸುಖ ಬಂದಾಗ ಏನು ದೊಡ್ಡ ಪಾರ್ಟಿ ಮಾಡಿ, ಕೇಕ್ ಕಟ್ ಮಾಡಿ, ಹಾರಾಡಿ ಕುಣಿದಾಡಿ ಇಷ್ಟೆಲ್ಲ ಸಂಭ್ರಮ ಮಾಡಿ ಮೈ ಮರಿಲಿಕ್ಕೆ ಹೋಗ್ಬೇಡ. ನಿರ್ಲಿಪ್ತತೆಯನ್ನು ಅಭ್ಯಾಸ ಮಾಡು, ನಿರ್ಲಿಪ್ತವಾಗಿರು. ಹ್ಮ್ ಏನು ಹಾಗಾದ್ರೂ ಹಾಗೆ, ಹೀಗಾದ್ರೆ ನೋಡಿ ಅರ್ಜುನ, ಸಾರಿ ಯಾರು, ಕೃಷ್ಣ, ಅವನನ್ನು ನೋಡಿ ಕಲಿಬೇಕು. ಅವನು ದೇವ್ರು ಗೀವ್ರು ಅದೆಲ್ಲ ಆಮೇಲೆ, ಆದ್ರೆ ಒಬ್ಬ ವ್ಯಕ್ತಿ, ಒಬ್ಬ ಜ್ಞಾನಪೂರ್ವಕನಾದಂಥವನು ಹೇಗೆ ಇರ್ತಾನೆ ಅನ್ನೋದನ್ನ ಕೃಷ್ಣನ ಪ್ರತಿಯೊಂದು ಸನ್ನಿವೇಶದಲ್ಲೂ ಎಲ್ಲಕ್ಕೂ ಸಮಚಿತ್ತ, ಯಾವುದರ ಮೇಲೂ ಅತಿಯಾದ ಆಸಕ್ತಿ ಇಲ್ಲ. ಅಂದ್ರೆ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ಗಿಂತಲೂ ಓವರ್ ಅಟ್ಯಾಚ್ಮೆಂಟ್, ಅತಿಯಾದ ಆಸಕ್ತಿ ಬೇಡ. ಬೇಡ, ಅದು ಮನಸ್ಸಿನ ಸಮತೋಲನವನ್ನು ಸಾಧಿಸು. ದುಃಖ ಎನ್ನುವುದು ಯಾರನ್ನೋ ಬಿಟ್ಟಿಲ್ಲ, ದೈವಾಂಶ ಸಂಭೂತರಾದಂತಹ ಪಾಂಡವರು ಕೂಡ ಕಷ್ಟಪಟ್ಟಿದ್ದಾರೆ. ಜ್ಞಾನಿಗಳೇ ಆಗಲಿ ಅಜ್ಞಾನಿಗಳೇ ಆಗಲಿ ಎಲ್ಲರಿಗೂ ಕಷ್ಟ ಬಂದೇ ಬರ್ತದೆ. ಧ್ಯಾನಿಗಳಿಗೂ ಕೂಡ ಕಷ್ಟ ಬರ್ತದೆ. ಧ್ಯಾನ ಮಾಡಿದ ತಕ್ಷಣ ಕಷ್ಟನೇ ಬರೋದಿಲ್ಲ ಅಂತ ಯಾರು ಹೇಳಿಲ್ಲ. ಆದರೆ ಆ ಕಷ್ಟವನ್ನು ನಾವು ಹೇಗೆ ಎದುರಿಸ್ತೇವೆ, ಅದರಿಂದ ನಾವು ಹೇಗೆ ಹೊರಗೆ ಬರ್ತೇವೆ ಅನ್ನುವುದು ಮುಖ್ಯವಾಗ್ತದೆ. ನಾವು ಕಷ್ಟವನ್ನು ನೋಡುವ ಮನಸ್ಥಿತಿಯನ್ನು ಬದಲಿಸಿಕೊಳ್ಳಬೇಕಷ್ಟೇ. ನಾನು ಬೇಕು ಬೇಡಗಳನ್ನ ಮೀರಿ ನಿಂತಿದ್ದೇನೆ, ಇಂಥದ್ದೇ ಬೇಕು ಇಂಥದ್ದೇ ಬೇಡ ಎನ್ನುವ ಆಯ್ಕೆ ಅಧಿಕಾರ ನನಗಿಲ್ಲ ಅನ್ನುವ ಸತ್ಯವನ್ನ ಅರಿತು ಬದುಕಿದಾಗ ಜೀವನ ಸುಂದರಮಯವಾಗಿರ್ತದೆ. ಅವನು ದಿನದಿಂದ ದಿನಕ್ಕೆ ಎತ್ತರಕ್ಕೆ ಏರ್ತಾನೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ಪ್ರಕೃತೆ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.
ವೆರಿ ಗುಡ್ ಮಾಸ್ಟರ್ಸ್. ಯಾರಿಗಾದ್ರೂ ಏನಾದ್ರು ಉಳಿದಿದ್ದನ್ನ ನಾಳೆ ನೋಡೋಣ. ಜಾಸ್ತಿ ಹೇಳಿದ್ರೆ ಒಂದು ತಲೆಯಲ್ಲಿ ಉಳಿದೇ ಇದ್ರೆ ಕಷ್ಟ. ಸ್ವಲ್ಪ ಕೇಳಿದ್ರು ಅದು ನಮಗೆ ತಲೆಯಲ್ಲಿ ಉಳಿಯುವ ಹಾಗೆ ಆಗಬೇಕು. ವೆರಿ ಗುಡ್. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಆ, ಮಾತಾಡಿ. ಹಾಗೆ ನಾವು ಆ, ಇದು ಲಾ ಆಫ್ ಕರ್ಮ ಅಂದ್ರೆ ನಾವು ಏನು ಕೊಡ್ತೀವೋ ಅದೇ ನಮಗೆ ಸಿಗ್ತದೆ, ಆ ಪರಿಜ್ಞಾನ ಇರಬೇಕು. ಅದೇ ಬಹಳ ಮುಖ್ಯ. ನೀವು ಬೇರೆಯವರಿಗೆ ಹೊರಗಡೆಯಿಂದ ಓದಿ ತಿಳ್ಕೊಳ್ಳೋದು ಬೇರೆ, ಜ್ಞಾನಪೂರ್ವಕವಾಗಿ ಆ ಎದುರುಗಡೆ ಜನ ಇದ್ದಾಗ ಮಾತನಾಡುವುದು ಬೇರೆ. ಆದ್ರೆ ಒಳಗೂ ಹೊರಗೂ ಒಂದೇ ತರ ಇರಬೇಕು. ಅಂದ್ರೆ ಈಗ ಉದಾಹರಣೆಗೆ ನೀವು ಹೊರಗಡೆಯಿಂದ ನಾನು ಯಾರಿಗೂ ಕೆಟ್ಟದನ್ನು ಬಯಸಲ್ಲಪ್ಪ, ಎಲ್ಲರಿಗೂ ಒಳ್ಳೇದನ್ನು ಬಯಸ್ತೀನಿ ಅಂತ ಹೇಳಿ ಯಾವಾಗ್ಲೂ ಒಳ್ಳೇದನ್ನೇ ಹೇಳ್ಕೊಂತ ಇದ್ದು ಮಾತ್ರಕ್ಕೆ ನಿನಗೆ ಒಳ್ಳೇದಾಗ್ಬೇಕಂತೇನಿಲ್ಲ. ಆದ್ರೆ ಒಳಗಿನಿಂದ ನೀನು ನಿಜವಾಗಲೂ ಒಳ್ಳೇದನ್ನು ಬಯಸ್ಬೇಕು ಬೇರೆಯವ್ರಿಗೆ, ಆಗ ನಿನಗೆ ಒಳ್ಳೇದಾಗ್ತದೆ. ನೀನು ಎಲ್ಲರಿಗೂ ಒಳ್ಳೇದು ಬಯಸಿದೆ ಅಂದ್ರೆ ನಾವ್ ಏನು ಬಿತ್ತಿತೀವೋ ಅದನ್ನ ನಾವು ಪಡಿತೀವಿ ಅಷ್ಟೇ. ಬಿತ್ತೋದು ಅಂದ್ರೆ ಅದೇ, ನೀವು ಬರೀ ಬೀಜ ಬಿತ್ತೋದೊಂದು ತಿಳ್ಕೊಳ್ಬೇಡಿ. ಬಿತ್ತೋದು ಅಂದ್ರೆ ನಾವು ಥಾಟ್ಸ್ ಏನ್ ಹಾಕ್ತೀವಿ ಯೂನಿವರ್ಸಿಟಿ, ಅದೇ ನಮಗೆ ವಾಪಸ್ ಬರ್ತದೆ. ಅದಕ್ಕೆ ಮೀರಿದ ಇನ್ನು ಯಾವುದೂ ಇಲ್ಲ. ಹ್ಮ್? ಹಾಗಾಗಿ ಆ ಜ್ಞಾನ ಇರಬೇಕು. ಇವತ್ತು ನೀವು ಯಾರಿಗಾದ್ರೂ ಕೆಟ್ಟದನ್ನು ಬಯಸ್ತಾ ಇದ್ದೀರಿ, ನಿಮಗೂ ಅದನ್ನೇ ನೀವು ಬಯಸ್ತಾ ಇದ್ದೀರಿ ಅಂತ ಅರ್ಥ. ಅದು ವಾಪಸ್ ಬಂದೇ ಬರ್ತದೆ, ಎಲ್ಲಿ ಹೋದ್ರೂ ಬಿಡೋಲ್ಲ ಅದು. ಇದರಲ್ಲಿ ಭೀಷ್ಮಾಚಾರ್ಯರು ಬರ್ತಾರೆ, ಅದು ಲಾಸ್ಟಿಗೆ ಅದರಲ್ಲಿ ಹೇಳ್ತಾರೆ ನೋಡು, ಕರ್ಮ ಅನ್ನುವುದನ್ನು ನಿನ್ನನ್ನು ಕ್ಷಣ 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 ನರ ನರದಲ್ಲೂ ಕೂಡ ಅದು ಕೂತಿದೆ, ನಿನ್ನನ್ನು ಕಾಯ್ತಾ ಇದೆ, ಅದು ಅದು ಸಮಯಕ್ಕಾಗಿ ಕಾಯ್ತಾ ಇದೆ. ನೀನು ಎಲ್ಲಿ ಹೋಗ್ರೂ ಬಿಡೋಲ್ಲ ಅದು ನೀನು ಅಂತ ಹೇಳಿ. ಅಷ್ಟು ಕರ್ಮ ಅನ್ನೋದು ಭಯಾನಕ ಇರ್ತದಪ್ಪ. ಹಾಗಾಗಿ ಬಹಳ ಪ್ರಜ್ಞೆ ಇರಬೇಕು. ಒಂದು ಕರ್ಮ ಮಾಡಬೇಕು ಅನ್ನೋದು ದೊಡ್ಡ ವಿಷಯ ಅಲ್ಲ. ಒಂದು ಸ್ವಲ್ಪ ಹೊತ್ತಲ್ಲಿ ನೀವು ಒಂದು ಕರ್ಮ ಮಾಡಿ ಅಂಟಿಸ್ಕೊಂಡು ಬಿಡುವ, ಆದ್ರೆ ಅದನ್ನ ಕಳ್ಕೊಳ್ಳೋದು ಇದೆಯಲ್ಲ, ಅದ್ರ ಹಿಂದೆ ಅದು ಶ್ರಮ ವಹಿಸಿದವರಿಗೆ ಗೊತ್ತಿದೆ. ಹಾಗಾಗಿ ಒಂದು ನೆಗೆಟಿವ್ ಆಲೋಚನೆ ಮಾಡಬೇಕು, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಬೇಕು ಅಂತಂದ್ರೆ 1000 ಸಾರಿ ಯೋಚನೆ ಮಾಡ್ಬೇಕು ನಾವು. ಅದರ ಅರ್ಥ ಈ ಕ್ಷಣದಲ್ಲಿ ನಿನಗೆ ಅದರ ಅದರ ಫಲ ಗೊತ್ತಾಗದೇ ಇದ್ರು ಅದು ನಿನಗೆ ಅನ್ನುವುದು ಅನ್ನುವ ಜ್ಞಾನ ಇರಬೇಕು. ಅದೇ ಕರ್ಮ ಸಿದ್ಧಾಂತ, ಅದೇ ಕರ್ಮಯೋಗ. ಹಾ ನೀನು ಅಷ್ಟೇ, ಮತ್ತೆ ಇನ್ನೇನಿಲ್ಲ, ಇನ್ನೂ ಏನು ಹೇಳು. ಓಕೆ. ಓಕೆ ಮಾಸ್ಟರ್ ಮಾತಾಡಿ, ಮೋಹನ್ ದಾಸ್ ಮಾಸ್ಟರ್. ಆ ಎಲ್ರಿಗೂ ಆತ್ಮವಂದನೆಗಳು. ನಾನು ಹೇಳಿ ಒಂದು ಉದ್ಯಮನ್ನ ಶೇರ್ ಮಾಡ್ಬೇಕಂತ ಇದ್ದೇನೆ. ಈ ಕರ್ಮದ ಬಗ್ಗೆ ಮಾತಾಡುವಾಗ 7 ಚಕ್ರಗಳು ಇರ್ತವೆ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಈ ರೀತಿ ಸಪ್ತ ಚಕ್ರಗಳು. ಹಾಗೂ ಕೈಯಲ್ಲಿ ಕೂಡ 2 ಚಕ್ರಗಳು ಬರ್ತದೆ, ರಾಹು ಮತ್ತೆ ಕೇತು. ಲೆಫ್ಟ್ ಹ್ಯಾಂಡ್, ಎಡಗೈ ಅನ್ನುವಂಥದ್ದು ನಮ್ದು ರಾಹು, ಅಂದ್ರೆ ರಿಸೀವಿಂಗ್. ಇದು ಬೇಕಾದ್ರೆ ನಮ್ಮ ಗ್ರೂಪಿನವರಿಗೆ ಹೆಚ್ಚಿನವರಿಗೆ ಗೊತ್ತಿರದ ವಿಚಾರ. ಇದನ್ನು ಅವ್ರು ಬೇಕಾದ್ರೆ ಬರ್ಕೋಬಹುದು, ಯಾಕಂದ್ರೆ ಮುಂದಕ್ಕೆ ಅವರಿಗೆ ಇದೊಂದು ಒಳ್ಳೆ ವಿಸ್ಡಮ್ ಸಿಗ್ತದೆ ಅವರಿಗೆ. ಈಗ ಮೂಲಾಧಾರ ಚಕ್ರ ಅನ್ನುವುದು ಅಂತ ನಮ್ದು ಫಾಸ್ಟ್ ಲೈಫ್ ಕರ್ಮಗಳು. ಈಗ ಕರ್ಮಗಳು ಅನ್ನುವಾಗ ವಿಜ್ಞಾನಮಯ ಕೋಶದಲ್ಲಿ ಇದ್ರೂ ಕೂಡ 7 ಚಕ್ರಗಳು ಅಥವಾ ನಮ್ಮ DNA ಅಲ್ಲಿ ಇರ್ತದೆ. ಈಗ 4.5 ಲೀಟರ್ ನಮ್ದು ಬ್ಲಡ್ ನಮ್ಮ ದೇಹದಲ್ಲಿ ಹರಿಯುತ್ತದೆ. ಯಾರ್ದದು? ಅದು ನಮ್ದು ಹಿರಿಯರಿಂದ ಬಂದಂತದ್ದು, ಆನ್ಸಿಸ್ಟರ್ದು. ಈಗ ಮೂಲಾಧಾರ ಚಕ್ರದಲ್ಲಿ ನಮ್ದು ಫಾಸ್ಟ್ ಲೈಫ್ ರಿಗ್ರೆಷನ್ ಅಲ್ಲೆಲ್ಲ ಎಲ್ಲಿಯ ತನಕ ಹೋಗ್ಬಹುದು ಅಂದ್ರೆ, ಫಾಸ್ಟ್ ಲೈಫ್ ಅಲ್ಲಿ ನಾವು ಎನಿಮಲ್ ಕಿಂಗ್ಡಮ್, ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಅಲ್ಲಿಯ ತನಕ ಹೋಗ್ಬಹುದಂತೆ. ಹಾಗೆ ಅದು ಫಾಸ್ಟ್ ಲೈಫ್ ಕರ್ಮವನ್ನ ಸೂಚಿಸ್ತದೆ, ಹಿಂದಿನ ಜನ್ಮದ್ದು. ಹಾಗೆ ಮತ್ತೆ ಸ್ವಾಧಿಷ್ಠಾನ ಚಕ್ರ ಪ್ರೆಸೆಂಟ್ ಲೈಫ್ ಇದು ಕರ್ಮ, ಈ ಜನ್ಮದ್ದು ಈಗ ಅನುಭವಿಸುವಂತಹದ್ದು. ಹಾಗೆ ಮಣಿಪುರ ಚಕ್ರ ಬರ್ತದೆ. ಈ ಮಣಿಪುರ ಚಕ್ರ ಅನ್ನುವಂಥದ್ದು ಆನ್ಸಿಸ್ಟರ್ಸ್ ಕರ್ಮ, ಅಂದ್ರೆ ನಮ್ಮ ಪೂರ್ವಜರು, ಹಿರಿಯರು. ಈಗ ಅವರಿಂದ ಬಂದಂತ ಆಸ್ತಿ ಪಾಸ್ತಿ ನಾವು ಯಾವ ಜನಕನಕಾದಿಗಳನ್ನು ನಾವು ಯಾವ ರೀತಿ ಅನುಭವಿಸ್ತೇವೋ, ಅವ್ರು ಮಾಡಿದಂತ ದುಷ್ಕರ್ಮಗಳು, ಕೆಟ್ಟ ಕರ್ಮಗಳು ಕೂಡ ನಮ್ಮ DNA ಅಲ್ಲಿ ಬರ್ತದೆ. ಅವ್ರದ್ದು ಬೇಡದ ಯೋಚನೆಗಳು ಇರ್ಬೋದು ಅಥವಾ ಏನಾದ್ರು. ಹಾಗೆ ಹಾರ್ಟ್ ಚಕ್ರ, ಇದನ್ನ ನಾವು ಈಗ ಎಲ್ರು ಅಂತಾರೆ ಇದಕ್ಕೆ ಒಂದು 12 ಪ್ಯಾಟರ್ನ್ಸ್ ಬರುತ್ತದೆ. ಡಿವೈನ್ ಕ್ವಾಲಿಟಿ, ಜಾಯ್, ಹ್ಯಾಪಿನೆಸ್, ಮತ್ತೆ ಫರ್ಗಿವ್ನೆಸ್, ಕ್ಷಮಾಗುಣ ಎನ್ನುವಂತದ್ದೆಲ್ಲ. ಮತ್ತೆ ಆಂಪತಿ ಅಂದ್ರೆ ಒಬ್ಬರಿಗೆ ಪರಿಹಾರವನ್ನ ಹೇಳುವಂತದ್ದು. ಈ ರೀತಿ ಇದನ್ನ ನಾವು ಮಾಡದೆ ಹೆಟ್ರಿಟ್ ಮಾಡಿದಾಗ ಅಥವಾ ಒಬ್ಬರಿಗೆ ಪ್ರೀತಿಸದೆ ಅವರನ್ನ ದ್ವೇಷಿಸಿದಾಗ ಅದು ಹಾರ್ಟ್ ಚಕ್ರಕ್ಕೆ ಸಂಬಂಧಪಟ್ಟಂತ ಕರ್ಮ ಆಗ್ತದೆ. ಹಾಗೆ ವಿಶುದ್ಧಿ ಚಕ್ರಕ್ಕೆ ಅಂದ್ರೆ ಕಮ್ಯುನಿಕೇಶನ್ ಕರ್ಮ. ಈಗ ನಾವು ಒಳ್ಳೆ ಕಮ್ಯುನಿಕೇಟ್ ಮಾಡ್ಲಿಲ್ಲ ಅಥವಾ ಸ್ಪೀಚ್ ಮಾತಾಡುವಾಗ ಹೊರಟಾಗಿ ಮಾತಾಡಿದವ, ಹರ್ಟ್ ಆಗುವ ಹಾಗೆ ಮಾತಾಡಿದವ, ಇದು ನಮ್ಗೆ ವಿಶುದ್ಧಿ ಚಕ್ರ ಬ್ಲಾಕೇಜ್ ಆಗುತ್ತೆ ಇದರಿಂದಾಗಿ. ಹಾಗೆ ಇಲ್ಲಿ ಆಜ್ಞಾ ಚಕ್ರ ಬರ್ತದೆ.
ಅಂದ್ರೆ ಖಾಲಿ ಯೋಚನೆ ಮಾಡಿದ್ರೆ ಆಯ್ತು ನಾವು ಒಬ್ಬರ ಬಗ್ಗೆ ಕೆಟ್ಟದಾಗಿ, ನೆಗೆಟಿವ್ ಥಾಟ್ಸ್ ಅಥವಾ ಒಬ್ಬರಿಗೆ ಏನಾದ್ರು, ಅದು ಆ ಕರ್ಮ ಅಲ್ಲಿ ಕ್ರಿಯೇಟ್ ಆಯ್ತು. ಹಾಗೆ ಇಲ್ಲಿ ಸಹಸ್ರಾರ ಚಕ್ರ ಅಂದ್ರೆ ಯೂನಿವರ್ಸ್ಗೆ ಕನೆಕ್ಟ್ ಆಗುವಂಥದ್ದು, ಒನ್ನೆಸ್ ನ ಬಗ್ಗೆ ಮಾತಾಡ್ಬೇಕಾದ್ರೆ ಈಗ ಅರ್ಧನಾರೀಶ್ವರ ತತ್ವ, ಯಾಕಂದ್ರೆ ಶಿವ ಮತ್ತೆ ಪಾರ್ವತಿ, ಆ ಶಿವಲಿಂಗದ ಮೇಲೆ ಒಂದು ಒಂಟಿ ನಾಗ ಇರ್ತದೆ, ಒಂಟಿ ನಾಗ ಅದು ಒನ್ನೆಸ್ಸಿನ ಪ್ರತೀಕ, ರಿಪ್ರೆಸೆಂಟ್ ಮಾಡ್ತಾನೆ ನಾಗ. ಅಂದ್ರೆ ನಾಗ ಹೇಳುದಷ್ಟೇ, ಬಿ ವಿತ್ ಯುವರ್ ಅವೇರ್ನೆಸ್ ಅಂತೇಳಿ. ಹಾಗೆ ಈ 7 ಚಕ್ರಗಳು ಆಯ್ತು. ಇನ್ನು ಕೈಯಲ್ಲಿ ಕೂಡ 2 ಚಕ್ರಗಳು ಬರುತ್ತದೆ, 7 ಸಪ್ತ ಚಕ್ರಗಳು, ಸಪ್ತ ಗ್ರಹಗಳು ಕೂಡ ಬರುತ್ತದೆ. ಅದು ಬೇಕಾದ್ರೆ ನಾನು ಹೇಳ್ತೇನೆ, ಈಗ ಕೆಲವು ಇಂಟ್ರೆಸ್ಟ್ ಇದ್ರೆ ನಾನು ನನ್ಗೆ ಗೊತ್ತಿದ್ದಂತ ಒಂದು ಈ ವಿಸ್ಡಮ್ ಅನ್ನ ನಾನು ಶೇರ್ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಈಗ ನಮ್ದು ಎಡಗೈ ಅಂದ್ರೆ ಇನ್ಪುಟ್ ರಿಸೀವಿಂಗ್, ಈ ರಾಹು ಚಕ್ರ ಬರ್ತದೆ, ಇದಕ್ಕೆ ರಾಹು ಚಕ್ರ ಅಂತ ಹೇಳ್ತಾರೆ ಇಲ್ಲಿ ಮಿಡ್ಲ್ ಅಲ್ಲಿ. ಹಾಗೆ ನಮ್ದು ಎಡಗೈ ಅಂದ್ರೆ ನಾವು ಡೊನೇಟ್ ಮಾಡುವಂಥದ್ದು ಕೇತು ಚಕ್ರ, ಇಲ್ಲಿ ಮಿಡ್ಲ್ ಅಲ್ಲಿ ಅಂದ್ರೆ ಔಟ್ಪುಟ್. ಒಂದು ಲೆಫ್ಟ್ ಹ್ಯಾಂಡ್ ನಮ್ದು ಇನ್ಪುಟ್, ನಾವು ರಿಸೀವ್ ಮಾಡುವಂತಹದ್ದು. ಹಾಗೆ ನಾವು ಕೊಡುವಂತದ್ದು ಏನುಂಟು ಅದು ಬಲಗೈಯನ್ನು ಸೂಚಿಸ್ತದೆ. ಹಾಗೆ 7 ಚಕ್ರಗಳಿಗೆ 7 ಗ್ರಹಗಳು ಕೂಡ ಬರ್ತದೆ. ಈಗ ಮ್ಯಾನಿಫೆಸ್ಟ್ ಆಗ್ಬೇಕಂತ ಹೇಳಿದ್ರೆ ಕೆಲವರಿಗೆಲ್ಲ ಕೆಲವು ಇಚ್ಛೆಗಳು ಇರ್ತದೆ, ಮನಿ ಅಬಂಡೆನ್ಸ್ ನ ಬಗ್ಗೆ. ಅದು ಯಾಕೆ ಮ್ಯಾನಿಫೆಸ್ಟ್ ಆಗಲ್ಲ, ಅದರ ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಸಹಸ್ರಾರ ಚಕ್ರದಿಂದ ನಾವೀಗ ಒಂದು ಏನು ಧ್ಯಾನವನ್ನ ಮಾಡ್ತೇವೋ, ಆಗ ಕಾಸ್ಮಿಕ್ ಎನರ್ಜಿ, ಆಕಾಶ ಗಂಗೆ, ಅದು ಡೈರೆಕ್ಟ್ ಆಗಿ ಸುಷುಮ್ನೆಯ ಹಾದಿಯ ಮೂಲಕ ಮೂಲಾಧಾರ ಚಕ್ರವನ್ನ ಯಾವಾಗ ತಲುಪ್ತದೋ ಖಂಡಿತ ಆವಾಗ ಮ್ಯಾನಿಫೆಸ್ಟ್ ಆಗ್ತದೆ. ಇದಕ್ಕೆ ಮಂಗಳ ಗ್ರಹ. ಇನ್ನೊಂದು ಹೇಳ್ಬೇಕಾಗಿದ್ರೆ, ಈಗ ನಾವು ಇಷ್ಟರವರೆಗೆ ರಿಲಿಜಿಯಸ್ ಅಲ್ಲಿ ಇದ್ದೆವು. ಈ ರಿಲಿಜಿಯಸ್ ಮತ್ತೆ ಸ್ಪಿರಿಚುವಾಲಿಟಿ, ಅಥವಾ ನಾವು ಶಿಫ್ಟ್ ಆಗ್ಬೇಕು ರಿಲಿಜಿಯಸ್ ನಿಂದ ಸ್ಪಿರಿಚುವಾಲಿಟಿಗೆ. ಇನ್ನೊಂದು ಶಿಫ್ಟ್ ಆಗುವಂತದ್ದು ಎನರ್ಜಿಯಿಂದ ಕಾನ್ಶಿಯಸ್ನೆಸ್ಗೆ. ಈಗ ಈ 3 ಚಕ್ರಗಳು ಕರ್ಮಕ್ಕೆ ಸಂಬಂಧಪಟ್ಟದ್ದು. ಈ ಕರ್ಮವನ್ನ ಹೇಳುವಾಗ ಈಗ 3 ಮ್ಯಾನಿಫೆಸ್ಟ್ ಆಗುವಂತದ್ದು ಯಾವುದು, ಮೂಲಾಧಾರ, ಸ್ವಾಧಿಷ್ಠಾನ ಹಾಗೂ ಈ ಮಣಿಪುರಕ. ಮೂಲಾಧಾರ, ಸ್ವಾಧಿಷ್ಠಾನ ಇದು ಕರ್ಮ, ಅಲ್ಲಿ ಎನರ್ಜಿ ಮಾತ್ರ ಇರ್ತದೆ, ಕಾನ್ಶಿಯಸ್ನೆಸ್ ಇರಲ್ಲ. ಈ ಕಾನ್ಶಿಯಸ್ನೆಸ್ ಇರ್ಬೇಕಾದ್ರೆ ಇಲ್ಲಿ ಮೇಲಿನ ನಮ್ದು ಹಾರ್ಟ್ ಚಕ್ರ, ನಾವು ಮೆಚೂರ್ಡ್ ಸೋಲ್ಸ್ ಅಂತ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಕರಿತೇವೆ, ಯಾರು ಧ್ಯಾನಕ್ಕೆ ಬಂದಿದ್ದಾರಾ, ಯಾರು ಮೆಡಿಟೇಷನ್ ಮಾಡ್ತಾರಾ. ಯಾಕಂದ್ರೆ ಈ ಇಲ್ಲಿನ 4 ಚಕ್ರಗಳು ಇದು ಕಾನ್ಶಿಯಸ್ನೆಸ್, ಯಾವುದು ಸೋಲ್ ಕಾನ್ಶಿಯಸ್ನೆಸ್, ಆತ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಈ ಮೇಲಿನ 4 ಚಕ್ರಗಳು. ಕೆಳಗಿನ 3 ಚಕ್ರಗಳು ಲೋವರ್ ಚಕ್ರ ಮತ್ತೆ ಅಪ್ಪರ್ ಚಕ್ರ ಅಂತೇಳಿ 2 ಡಿವೈಡ್ ಮಾಡ್ತೇವೆ ನಾವು. ಈ ಲೋವರ್ ಚಕ್ರಕ್ಕೆ ಹೇಳ್ಬೇಕಾದ್ರೆ ನಾವು ಹಿಂದಿನ ಜನ್ಮದಲ್ಲಿ ಡಾಕು ಆಗಿರಬಹುದು, ಆಲ್ಕೋಹಾಲಿಕ್ ಮಾರಿರ್ಬಹುದು, ಅಥವಾ ಬೇಡದನ್ನ ಈ ಹಣಕ್ಕೋಸ್ಕರವಾಗಿ. ಯಾಕಂದ್ರೆ ಈ 3 ಚಕ್ರಗಳು ನಮ್ಮ ಸರ್ವೈವಲ್ ಪರ್ಪಸ್ ಅನ್ನ ಸೂಚಿಸ್ತವೆ. ನಾವು ಹಣ ಮಾಡಬೇಕು, ಮನೆ ಕಟ್ಟಬೇಕು, ಅಥವಾ ನಮ್ಗೆ ಮೆಟೀರಿಯಲಿಸ್ಟಿಕ್ ಲೈಫಿನ ಬಗ್ಗೆ. ಹೀಗೆ ಮಾಡುವಾಗ ರೈಟ್ ವೇ ಅಲ್ಲಿ ಮಾಡಿದ್ರೆ ಓಕೆ, ಹಿಂದಿನ ಜನ್ಮಗಳಲ್ಲಿ ಗೊತ್ತಾಗದೆ ನಾವು ಅಡ್ಡದಾರಿಯಲ್ಲಿ ಹಿಡಿಬಹುದು, ಇಲ್ಲಿಗಲ್ ಆಗಿ ಸಂಪಾದನೆ ಮಾಡಬಹುದು. ಈ ಕರ್ಮಗಳು ಈ 3 ಚಕ್ರಗಳಲ್ಲಿ ರಿಪ್ರೆಸೆಂಟ್ ಮಾಡುತ್ತೆ. ಅದೇ ಕಾನ್ಶಿಯಸ್ನೆಸ್ ಇರುವಂತದ್ದು ಮೇಲಿನ ಚಕ್ರಗಳು. ನಾವಂದ್ರೆ ಎನರ್ಜಿ ಟು ಕಾನ್ಶಿಯಸ್ನೆಸ್, ರಿಲಿಜಿಯಸ್ ಟು ಸ್ಪಿರಿಚುವಾಲಿಟಿಗೆ ಶಿಫ್ಟ್ ಆಗ್ಬೇಕು. ಇಲ್ಲಿ ಶಿಫ್ಟ್ ಆಗುವಂತದ್ದು ಈಗ ರಿಲಿಜಿಯಸ್ ಟು ಸ್ಪಿರಿಚುವಾಲಿಟಿ ಹೇಗೆ ಅಂತ ಹೇಳಿ 3 ಚಕ್ರಗಳು ರಿಲಿಜಿಯಸ್ ಅನ್ನ ಸೂಚಿಸ್ತದೆ. ಯಾಕಂದ್ರೆ ನಮ್ದು ಜಪ, ಮಂತ್ರ, ಪೂಜೆ, ಯಜ್ಞ ಇರ್ಬೋದು, ಹವನ ಇರ್ಬೋದು, ಇದು ಫೈರ್ ಎಲಿಮೆಂಟ್, ಅಗ್ನಿ ತತ್ವ. ಯಾಕಂದ್ರೆ ಮೂಲಾಧಾರ ಚಕ್ರ ಅನ್ನುವಂಥದ್ದು ಫೈರ್ ಎಲಿಮೆಂಟ್, ಅಗ್ನಿ ತತ್ವ. ಮೂಲಾಧಾರ ಪೃಥ್ವಿ ತತ್ವ, ಸ್ವಾಧಿಷ್ಠಾನ ಜಲ ತತ್ವ. ಹಾಗೇನೆ ನಮ್ದು ಮಣಿಪೂರಕ ಚಕ್ರ ಅನ್ನುವಂಥದ್ದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟದ್ದು. ನಾವು ಈಗ ಧ್ಯಾನ ಮಾಡ್ತೇವೆ, ಮೆಡಿಟೇಷನ್, ಏರ್ ಎಲಿಮೆಂಟ್ ಅಂತ ನಾನು ಹೇಳ್ತೇನೆ, ವಾಯು ತತ್ವ. ಹಾಗೆ ಇದು ಹಾರ್ಟ್. ಮತ್ತೆ ಇಲ್ಲಿ ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು, ಈ ತರ ಎಲಿಮೆಂಟ್. ಈ ಕೆಲವು ಸಿಂಬಲ್ಸ್ ಗಳು ಎಲ್ಲ ಇರ್ತದೆ, ಈಗ ಓಂ ಇರ್ಬೋದು, ನಮ್ದು ಸ್ವಸ್ತಿಕ್, ಅದೆಲ್ಲ ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಇದು ವಿಷಯ ನಿಮ್ಗೆ ಅರ್ಥ ಆಗಿರ್ಬೋದಂತ ನಾನು ತಿಳ್ಕೊಳ್ತೇನೆ. ಯಾಕಂದ್ರೆ ಯಾವುದು ರಿಲಿಜಿಯಸ್ ಟು ಸ್ಪಿರಿಚುವಾಲಿಟಿ. ಇನ್ನು ನನ್ಗೆ ಬರ್ತಾ ಇಲ್ಲ ಒಳಗುಂಟು, ಆದ್ರೆ ನನ್ಗೆ ಏನು ತೋಚಿದೆ ಅದನ್ನ ನಾನು ಹಂಚಿದ್ದೇನೆ. ಏನಾದ್ರೂ ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ, ಅಥವಾ ಇದೊಂದು ಹೊಸ ನಾಲೆಜ್ ಅಂತ ತಿಳ್ಕೊಳ್ಬಹುದು ಅವ್ರು, ಇಷ್ಟರವರೆಗೆ ಗೊತ್ತಿರದೇ ಇರುವಂತಹದ್ದು. ಸೂಪರ್ ಸರ್, ತುಂಬಾ ಚೆನ್ನಾಗಿತ್ತು.
ಇವತ್ತು ಸಾಕು ಬಿಡಿ, ಇವತ್ತೇ ಇಷ್ಟೇ ಸಾಕು. ಆ, ಇನ್ನು ಜಾಸ್ತಿ. ಇನ್ನೊಂದು ಬೇಕಾದ್ರೆ ಒಂದು ಸೆಷನ್ ತಗೊಳ್ಳುವ ಇದರ ಬಗ್ಗೆ, ಸೋಲ್ ಕಾನ್ಶಿಯಸ್ನೆಸ್ ನ ಬಗ್ಗೆ ಆಗಲಿ. ಖಂಡಿತ ಹಾಗೆ ಸರ್. ಮತ್ತೆ ಈ ಮೂರು ಚಕ್ರಗಳು ಏನಾದ್ರೆ ಬರೀ ಎನರ್ಜಿ ಇರುತ್ತೆ ಅಲ್ಲಿ. ಹ್ಮ್. ಈಗ ಮ್ಯಾನಿಫೆಸ್ಟ್ ಆಗ್ಬೇಕಾದ್ರೆ ನಮ್ದು ಯಾವ್ದು ಸರ್ವೈವಲ್ ಲೈಫಿಗೆ ಬೇಕಾದಂತದ್ದು ಮೆಟೀರಿಯಲಿಸ್ಟಿಕ್ ವಸ್ತುಗಳು ಏನಾದ್ರೂ ಎನರ್ಜಿ ಮಾತ್ರ ಬೇಕಾಗಿರ್ತದೆ. ಹಾಗೆ ಮೇಲಿನ ಚಕ್ರ ಬರೀ ಕಾನ್ಶಿಯಸ್ನೆಸ್, ಸೋಲ್ ಕಾನ್ಶಿಯಸ್ನೆಸ್. ಈ ಆತ್ಮ ಅನ್ನುವಂಥದ್ದು ಮೇಲಿನ 4 ಚಕ್ರಗಳಿಗೆ ಸಂಬಂಧಪಟ್ಟ ಅಂತ. ಯಾಕಂದ್ರೆ ನಾನು ಒಂದು 8-10 ದಿವಸ ಶಿರಡಿಗೆಲ್ಲ ಹೋಗಿದ್ದೆ. ಹ್ಮ್. ಅಲ್ಲಿ ನಾನೊಂದು ಹೊಸ ಒಂದು ವಿದ್ಯೆಯನ್ನ ಕಲ್ತ್ಕೊಂಡು ಬಂದಿದ್ದೇನೆ. ಯಾಕಂದ್ರೆ ಈ ಸಾಯಿಬಾಬರಿಗೆ ದೇವಿ ಮೆಡಿಟೇಷನ್ ನ ಮೂಲಕ ತಪಸ್ಸು ಮಾಡುವಾಗ 9 ವರ್ಷಗಳ ಒಂದು 9 ಸಿಂಬಲ್ಸ್ ಕೊಟ್ಟಿದ್ದಾರೆ. ಅದರ ಶಕ್ತಿಪಾತವನ್ನ ನಾನು ಪಡ್ಕೊಂಡು ಬಂದಿದ್ದೇನೆ. ಯಾಕಂದ್ರೆ ಈ ಕರ್ಮವನ್ನ ಕಳ್ಕೊಳ್ಬೇಕಾದ್ರೆ ಆದಷ್ಟು ಬೇಗ ಅದರಿಂದ ಸಾಧ್ಯ ಅಂತೇಳಿ. ಯಾಕಂದ್ರೆ ಈ ಕರ್ಮಗಳು ನಾನು ಹೇಳಿದ್ನಲ್ಲ, ಆವಾಗ ಈ ಜನ್ಮದಲ್ಲೇ ನಮ್ಗೆ ಮುಕ್ತಿಯನ್ನ ಪಡಿಲಿಕ್ಕೆ ಸುಲಭ ಸಾಧ್ಯ ಆಗ್ತದೆ ಅನ್ನುವಂತ ನನ್ನ ಅಲ್ಲಿ ಗುರುಗಳು ಹೇಳಿದ್ದು. ಅವರೊಬ್ರು ಡಾಕ್ಟ್ರು, ಹಾಗೆ ವೈದ್ಯರು. ಅವರು ಈಗ ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ಸ್ಪಿರಿಚುವಲ್ ಇದ್ರಲ್ಲೆಲ್ಲ ರಿಟ್ರೀಟ್ ಎಲ್ಲ ಮಾಡ್ತಾ ಇದ್ದಾರೆ, ಸ್ಪಿರಿಚುವಲ್ ರಿಟ್ರೀಟ್. ಹಾಗೆ 5 ದಿವಸದ ರಿಟ್ರೀಟ್ ಇತ್ತು. ತುಂಬಾ ಕಾಸ್ಟ್ಲಿ ಕೋರ್ಸ್ ಅದು. ಆದ್ರೂ ನಾನು ಒಂದು 5 ಡೇಸ್ ಇದನ್ನು ಮುಗಿಸಿ ಬಂದಿದ್ದೇನೆ. ಇಷ್ಟು ಹೇಳಲಿಕ್ಕೆ. ಏನಾದ್ರೂ ಯಾರಿಗಾದ್ರೂ ಡೌಟ್ಸ್ ಇದ್ರೆ ನನ್ಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ತೇನೆ. ಯಾವ ಕ್ವಶನ್ಗೆ ಆನ್ಸರ್ ಬೇಕಾದ್ರೆ ಮಾಡ್ತೇನೆ. ಇದರ ಬಗ್ಗೆ ನಾನು ಇವತ್ತು ಹೇಳಿದ್ರ ನಮ್ಮ ಬಗ್ಗೆ. ಮಾಸ್ಟರ್ಸ್ಗೆ ಡೌಟ್ ಗೀಟ್ ಎಲ್ಲ ಬರಲ್ಲ, ಏನಿದ್ರು ತಗೊಳ್ತಾರೆ ಅಷ್ಟೇ. ಎಲ್ರಿಗೆ ಇಷ್ಟ ಆಯ್ತಾ ಅಂತ ಹೇಳಿ ಭಾವಿಸ್ತೇನೆ ಈ ಇಷ್ಟ ವಿಸ್ಡಮ್. ಆಗ್ಲೇಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೆಲ್ಕಮ್ ಸರ್. ಹ್ಮ್. ನಾ ಸವಿತಾ ಮಾಸ್ಟರ್ ಮಾತಾಡಿ. ಹಾಡು ಹೇಳ್ತೀರಾ? ನಿಮ್ದು ಕೇಳಿಸ್ತಾ ಇಲ್ಲ, ತೆಗಿಬೇಕು ನೀವು ಹೆಡ್ಫೋನ್. ಸರ್ ನಮಸ್ತೆ ಸರ್. ಹ್ಮ್. ಹಾಡ್ತೇನೆ ಸರ್ ಈಗ. ಹೇಳಿ. ನಿನ್ನದಾದ ಸಿಂಧುವಿನಲ್ಲಿ ಕರುಣಿಸೊಂದು ಬಿಂದು, ನಿನ್ನದಾದ ಸಿಂಧುವಿನಲ್ಲಿ ಕರುಣಿಸೊಂದು ಬಿಂದು, ನಿನ್ನದಾದ ಸಿಂಧುವಿನಲ್ಲಿ ಕರುಣಿಸೊಂದು ಬಿಂದು, ಗುರಿಯದೊಂದೇ ಹರಸಿ ಬಂದೆ ಗುರುವೆ ಹರಸು ಬಂಧು, ನಿನ್ನದಾದ ಸಿಂಧುವಿನಲ್ಲಿ ಕರುಣಿಸೊಂದು ಬಿಂದು, ಗುರಿಯದೊಂದೇ ಅರಸಿ ಬಂದೆ ಗುರುವೆ ಹರಸು ಬಂಧು, ನಿನ್ನದಾದ ಸಿಂಧುವಿನಲ್ಲಿ ಕರುಣಿಸೊಂದು ಬಿಂದು, ಅಂತರಂಗದೊಳಗದೆಲ್ಲೋ ಹಿಡಿದು ನಿನ್ನ ಜಾಡು, ಅಂತರಂಗದೊಳಗದೆಲ್ಲೋ ಹಿಡಿದು ನಿನ್ನ ಜಾಡು, ಭಾವದಲೆಯು ಬೋರ್ಗ ಗೀತೆ ಹಾಡು, ಭಾವದಲೆಯು ಬೋರ್ಗ ಗೀತೆ ಹಾಡು, ಸ್ವರಕ್ಕೆ ಸ್ವರವು ಮಧುರ ಸ್ವರ ಅರಿವು ಗುರಿ ಬರಲು, ತಂತಿ ಮೀಟಿ ಕುಣಿವ ಬೆರಳು ನುಡಿಯದೆನ್ನ ಕೊರಳು, ತಂತಿ ಮೀಟಿ ಕುಣಿವ ಬೆರಳು ನುಡಿಯದೆನ್ನ ಕೊರಳು, ನಿನ್ನದಾದ ಸಿಂಧುವಿನಲ್ಲಿ ಕರುಣಿಸೊಂದು ಬಿಂದು, ಬಾಳ ಹಣತೆಯಲ್ಲಿ ಛಲದ ತೈಲವಿರೆದೆ
ಬಾಳ ಮಣ್ಣ ಹಣತೆಯಲ್ಲಿ ಛಲದ ತೈಲ ಪ್ರೇರಿದೆ ದಾಹವೆಂಬ ಬತ್ತಿ ಹೊಸೆದು ವಿದ್ಯೆಗಾಗಿ ಅಲೆದೆ ದಾಹವೆಂಬ ಬತ್ತಿ ಹೊಸೆದು ವಿದ್ಯೆಗಾಗಿ ಅಲೆದೆ ಬತ್ತಿ ಉರಿದು ಮುಗಿಯುವವರೆಗೂ ದೀಪವಾರದಿರಲಿ ಬತ್ತಿ ಉರಿದು ಮುಗಿಯುವವರೆಗೂ ದೀಪವಾರದಿರಲಿ ಜ್ಞಾನ ಕಲ್ಪ ತರು ನೀನು ಗುರಿಯು ಗುರುವೆ ನಿನಲಿ ಜ್ಞಾನ ಕಲ್ಪ ತರು ನೀನು ಗುರಿಯು ಗುರುವೆ ನಿನಲಿ ನಿನ್ನಗಾಧ ಸಿಂಧುವಿನಲಿ ಕರುಣಿಸೊಂದು ಬಿಂದು ಉಸಿರು ನೀಲದ ಬಿದಿರ ಕೊಳಲು ಉಸರಿ ಹರಿವ ತೊದಲು ಉಸಿರು ನೀಲದ ಬಿದಿರ ಕೊಳಲು ಉಸರಿ ಹರಿವ ತೊದಲು ಶ್ರುತಿಯ ನೀಡಿ ಉಸಿರ ತೀಡಿ ಗತಿಯ ಕರುಣಿಸೆನದು ಶ್ರುತಿಯ ನೀಡಿ ಉಸಿರ ತೀಡಿ ಗತಿಯ ಕರುಣಿಸೆನಲು ಕರಣಗಳಲ್ಲಿ ತುಂಬಿಕೊಂಡು ಜನಮದಾಸೆ ಒಂದೇ ಕರಣಗಳಲ್ಲಿ ತುಂಬಿಕೊಂಡು ಜನಮದಾಸೆ ಒಂದೇ ಕರುಣೆಯಲ್ಲಿ ಕರಗಳೆನ್ನ ಹಿಡಿದು ನಡೆಸು ಮುಂದೆ ಕರುಣೆಯಲ್ಲಿ ಕರಗಳೆನ್ನ ಹಿಡಿದು ನಡೆಸು ಮುಂದೆ ನಿನ್ನಗಾಧ ಸಿಂಧುವಿನಲಿ ಕರುಣಿಸೊಂದು ಬಿಂದು ಗುರಿಯದೊಂದೇ ಅರಸಿ ಬಂದೆ ಗುರುವೆ ಹರಸು ಬಂದು ನಿನ್ನಗಾಧ ಸಿಂಧುವಿನಲಿ ಕರುಣಿಸೊಂದು ಬಿಂದು ವೆರಿ ಗುಡ್ ಮೇಡಮ್, ಸೂಪರ್, ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಎಷ್ಟು ಪ್ರಾಕ್ಟೀಸ್ ಮಾಡಿದ ಹಾಗೆ ಆಡ್ಲಿಕ್ಕೆ ಆಗ್ಲಿಲ್ಲ ಸರ್, ಅದೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇನ್ನೊಮ್ಮೆ ಹಾಡುವಾಗ ಸರಿ ಆಡ್ತೇನೆ ಸರ್ ಅದನ್ನು. ಶುಕ್ರವಾರ ಹೇಳಿ. ಹಾ, ಥ್ಯಾಂಕ್ ಯು ಸರ್. ಚೆನ್ನಾಗ್ ಬಂತು ಮೇಡಮ್ ನವರೇ, ಹಾಡು ಅದ್ಭುತವಾಗಿ ಬಂತು. ನಿಜವಾಗಿ ಕೇಳ್ಬೇಕು ಅನ್ಸುತ್ತಿನ ಎಷ್ಟು ಇಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ನವರೇ. ಬರ್ತಕ್ಕ ನಿಜ ಎನರ್ಜಿ ಯಾಕೆ ಬರ್ತದೆ ಗೊತ್ತಾ? ಮೂಲಾಧಾರದಿಂದ ಚಕ್ರದಿಂದ ಸೂಪರ್ ಬರ್ತಾ ಇದೆ ಎನರ್ಜಿ, ಆ ತರ ಬಂತು ಮೇಡಮ್ ನವರೇ. ತುಂಬಾನೇ ಚೆನ್ನಾಗಿತ್ತು ಸರ್. ಇನ್ನೊಂದು ಸಾರ್ ಹೇಳಿದ್ರ ಸರ್ ಕ್ಲಾಸ್, ಅದು ಚೆನ್ನಾಗಿತ್ತು ಸರ್ ಅವ್ರದ್ದು. ಮನೋರ್ ಏನವ್ರು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ಅದ್ಭುತವಾಗಿ ಕೊಟ್ರಿ ಕ್ಲಾಸ್, ತುಂಬಾ ಚೆನ್ನಾಗಿತ್ತು. ಮೂಲಾಧಾರದ 7 ಚಕ್ರ ಪ್ಲಸ್ 2 ರಾಹು ಕೇತು ಅಂತ ನೀವು ತುಂಬಾನೇ ಅಲ್ಲ ಇದಕ್ಕೆ ಹೋಗಿ ಕಲ್ತ್ಕೊಂಡ್ ಬಂದ್ರಿ ಅಂದ್ರಿ ಶಿರಡಿ ಸಾಯಿಗೆ ಹೋಗ್ಬಿಟ್ಟು. ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಬಂದ್ ಹೇಳಿದಕ್ಕೆ. ನಮ್ಗೊಂದ್ ಸ್ವಲ್ಪ ಅರ್ಥ ಆಯ್ತು 3 ಚಕ್ರದಲ್ಲಿ ಹೇಗೆ, ಅದೇನು ಇನ್ನು 4 ಚಕ್ರ ಹೇಗೆ ಮೇಲಕ್ಕೆ ಹೋಗ್ತಾ ಇರ್ತದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು. ಇನ್ನೊಂದ್ ದಿವಸ ಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಪೀಚ್ ಕೊಡ್ತೇನೆ ಬೇಕಾದ್ರೆ. ಯಾವುದು ಅಂದ್ರೆ ಸೈಕಿಕ್ ಸರ್ಜರಿಯ ಬಗ್ಗೆ. ಯಾಕಂದ್ರೆ ಸೈಕಿಕ್ ಸರ್ಜರಿ ಅಂದ್ರೆ ಮೈಂಡ್ ಅಲ್ಲಿ ಫೀಲ್ ಮಾಡುವಂತ ಒಂದು ಥೆರಪಿ ಅದು. ಯಾಕಂದ್ರೆ ನಾವು ಶೂನ್ಯ ಆಗುವಾಗ್ಲೇ ಮೆಡಿಟೇಷನ್ ಮಾಡ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡುತ್ತೆ. ಯಾಕಂದ್ರೆ ವೀಕ್ಲಿ 1-2 ಸಲ ನಾವು ಸೈಕಿಕ್ ಸರ್ಜರಿಯನ್ನ ಮಾಡಿದ್ರೆ, ಸೈಕಿಕ್ ಅಂದ್ರೆ ಮನಸ್ಸು, ಈಗ ಎಲ್ಲಾ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೇವೆ. ನಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಇಮೋಷನ್ ಏನು ಉಂಟು ಅದನ್ನ ನಾವು ರಿಲೀಸ್ ಮಾಡುವಂತದ್ದು. ಇದಕ್ಕೆ ದೇವಿ ಅವರು ಅಂತ ಹೇಳಿದ್ರೆ ಮಹಾಂಕಾಳಿ, ಅದ್ರ ಸ್ಕಲ್ಸ್ ಇದೆಯಲ್ಲ, ಆ ದೇವಿಯ ರುಂಡಮಾಲೆ, ಅದಂದ್ರೆ ದುಷ್ಟ ರಾಕ್ಷಸರ ನೆಗೆಟಿವ್ ಮೈಂಡ್ ಸೆಟ್ ಇದ್ದವ್ರದ್ದು, ಲೋಕ ಕಂಟಕರಾದಂತಹ ರಾಕ್ಷಸರದು ರುಂಡವನ್ನ ಧರಿಸ್ತಾಳಲ್ಲ, ಇದಕ್ಕೆ ಆ ದೇವಿ ಅಥವಾ ಗಾಡೆಸ್ ಮಹಾಂಕಾಳಿ, ರಕ್ತೇಶ್ವರಿ ಅಂತ ನಾವು ಹೇಳ್ಬೋದು.
ಯಾಕಂದ್ರೆ ಆ ದೇವಿಗೆ ನಾವು ಕನೆಕ್ಟ್ ಆಗಿ ಮಾಡುವಂತದ್ದು. ಅದಕ್ಕೆಲ್ಲ ಕ್ರಿಸ್ಟಲ್ಸ್ ಇದ್ರೆ ಇದಕ್ಕೆ ಬೆಸ್ಟ್, ಯಾಕಂದ್ರೆ ಇಲ್ದಿದ್ರೆ ಮೆಕ್ಯಾನಿಕ್ ಆಗುತ್ತೆ ನಾವು ಮಾಡುವಂತ ಸೈಕಿಕ್ ಹೌದು. ಓಕೆ ಒಳ್ಳೆ ಖುಷಿ ನಿಜವಾಗಿ ಹೇಳ್ತೇನೆ, ನಾವು ಶೂನ್ಯಕ್ಕೆ ಬಹಳ ಈಸಿಯಲ್ಲಿ ಹೋಗ್ಬೋದು. ಯಾಕಂದ್ರೆ ಹೆಚ್ಚಿನವರಿಗೆ ಈ ವಿಚಾರ ಸೈಕಿಕ್ ಸರ್ಜರಿ ಬಗ್ಗೆ ಗೊತ್ತಿಲ್ಲ. ಇದನ್ನೆಲ್ಲ ತಿಳ್ಕೊಳ್ಳಿಕ್ಕಾಗಿ ನಾನು ಶಿರ್ಡಿಗೆಲ್ಲ ಹೋಗಿದ್ದೆ. ಅಲ್ಲಿ ಒಂದು 5 ದಿವಸದ ಸ್ಪಿರಿಚುವಲ್ ರಿಟ್ರೀಟ್ ಇತ್ತು. ತುಂಬಾ ವಂಡರ್ಫುಲ್, ತುಂಬಾ ಅಮೇಸಿಂಗ್ ಇತ್ತು. ನನ್ಗೆ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಸಾರ್ ಹಾಗೆ ಕೇಳ್ಬಿಟ್ಟು ಕ್ಲಾಸ್ ಕೊಡ್ತಾರೆ. ಸಾರ್ ಕೇಳಿ ಒಂದಿನ ನಿಮ್ ಕ್ಲಾಸ್ ಕೊಡ್ತಾರೆ, ಒಂದಿನ ಮಾಡಿ ಸರ್. ಅರುಣ್ ಸರ್ ಕೇಳಿ, ಅವ್ರೆ ಒಂದಿನ ನಿಮ್ ಕ್ಲಾಸ್ ಕೊಡ್ತಾರೆ, ಮಾಡಿ ಸರ್, ಅದ್ಭುತವಾಗಿದೆ. ಓಕೆ ಸರ್, ಧನ್ಯವಾದಗಳು. ನಾಗರತ್ನ ಮಾಸ್ಟರ್ ಮಾತಾಡಿ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಕೇಳಿಸ್ತಾ ಇತ್ತ ಸರ್? ಕೇಳಿಸ್ತಾ ಇದೆಯಾ? ಮೇಡಮ್. ಸೂಪರ್ ಆಗಿ ಕಾಣಿಸ್ತಾ ಇದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಅದೇ, ಎಲ್ರಿಗೂ ನಮಸ್ತೆ. ಚೆನ್ನಾಗಿ ಇತ್ತು. ಗುಡಾಕೇಶ ಅಂತೂ ತುಂಬಾ ಚೆನ್ನಾಗಿ ಹೇಳ್ತಾರೆ ಅರುಣ್ ಸರ್. ನಾನು ಫಸ್ಟ್ ಗುಡಾಕೇಶ ಅಂದ್ರೆ ಅಯ್ಯೋ ನಿದ್ದೆಗೆಡ್ಬೇಕಲ್ಲ ಅಂದ್ಬಿಟ್ಟು ಸೇರೇ ಇರ್ಲಿಲ್ಲ ಸರ್. ಅಲ್ಲೇ 1 ವರ್ಷದಿಂದ ನನ್ ಫ್ರೆಂಡ್ ಹೇಳ್ತಾನೆ ಇದ್ರು. ಆದ್ರೂ ನಾನು ಇಲ್ಲಪ್ಪ, ರಾತ್ರಿ ಎಲ್ಲ ಯಾರು ಕೂತ್ಕೊಳ್ಳೋದು, ಆತರ ಒಂಥರ ಲೇಜಿ ಮಾಡ್ತಾ ಇದ್ದೆ. ಇವಾಗ ನನ್ನೊಳಗಡೆನೆ ಬಂದ್ಬಿಡ್ತು ಅದು. ಒಳಗಡೆಯಿಂದಲೇ ಬಂದು ನೀನ್ ಸೇರ್ಕೋ ಅಂತ ಜಾಯಿನ್ ಆಗು ಅನ್ನೋದು ಒಳಗಡೆನೆ ತವಕ ಜಾಸ್ತಿ ಆಗೋಯ್ತು. ಅದಕ್ಕೆ ಸೇರ್ಕೊಂಡು ಇವಾಗ ತುಂಬಾನೇ ಚೆನ್ನಾಗಿ ಇಂಟ್ರೆಸ್ಟ್ ಆಗಿ ಕೇಳ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ನೀವು ಕೂಡ ತುಂಬಾ ಚೆನ್ನಾಗಿ ಮಾಡಿಸ್ತೀರಾ ಸರ್. ಆ ಚಕ್ರಗಳ ಬಗ್ಗೆ ಆಗ್ಲಿ, ಆಮೇಲೆ ಅದು ಕರ್ಮ ಪ್ರಕ್ಷಾಳನೆ ಬಗ್ಗೆ ಎಕ್ಸರ್ಸೈಸ್ ಅಂತೂ ತುಂಬಾನೇ ಅದ್ಭುತವಾಗಿರುತ್ತೆ. ಅದರಿಂದಲೇ ಎಷ್ಟೋ ಎನರ್ಜಿ ಬರುತ್ತೆ ಸರ್. ನಾನಂತೂ ದಿವ್ಸ ಹಂಗೆ ಅನ್ಕೊಂತ ಇರ್ತೀನಿ, ವಾಕು ಹೋಗೋದಕ್ಕಿಂತ ಎಕ್ಸರ್ಸೈಸ್ ಜಾಸ್ತಿ ಆಗ್ತಾ ಐತೆ ಅಂತ. ಅಷ್ಟು ಚೆನ್ನಾಗಿ ಇವಾಗ ನಾವು ವಯಸ್ಸಾಗಿದ್ರು ಕೂಡ ಎಕ್ಸರ್ಸೈಸ್ ಚೆನ್ನಾಗಿ ಮಾಡಕ್ಕೆ ಎನರ್ಜಿ ಜಾಸ್ತಿ ಬಂದಿದೆ ಸರ್. ತುಂಬಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಗುಡಾಕೇಶ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ಎಲ್ಲರೂ ಕೂಡ ಆ ತರಾನೇ ಎಲ್ಲ ಇರ್ಬೇಕು ಅನ್ನೋದೇ ನಮ್ಮ ಇದು. ಚೆನ್ನಾಗಿತ್ತು ಸರ್. ಈಗ ಹೇಳಿದ್ರಲ್ಲ, ಈ ಭಗವದ್ಗೀತೆದು ತುಂಬಾ ಚೆನ್ನಾಗಿತ್ತು. ಕರ್ಮ ಸಿದ್ಧಾಂತದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರೋದು ತುಂಬಾ ಇಂಟ್ರೆಸ್ಟ್ ಆಗಿತ್ತು. ನಾನು ಭಗವದ್ಗೀತೆ ಓದ್ತೀನಿ, ಡೈಲಿ ಓದ್ತೀನಿ. ಅದು ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಈಗ ನಮಗೆ ಎಲ್ಲ ತಿಳ್ಕೊಬೇಕು. ಅಷ್ಟ್ ಚೆನ್ನಾಗಿ ಹೇಳಿದ್ರಿ. ಕರ್ಮಣ್ಯೇವಾಧಿಕಾರಸ್ತೆ ಮಹಾಬಲೇಶು ಕದಾಚಲಂ ಅಂತ ಕೃಷ್ಣ ಪರಮಾತ್ಮ ಹೇಳಿರೋದು. ಅದು ನಿನ್ ಕರ್ಮ ನೀನ್ ಮಾಡು, ಫಲಾಪೇಕ್ಷೆ ಪಡ್ಬೇಡ. ಅದನ್ನ ಕೂಡ ಏನ್ ಕೊಡ್ಬೇಕೋ ಅದ್ ಕೊಡ್ತಾರೆ ಅಂತ. ಅದು ಎಷ್ಟು ಚೆನ್ನಾಗಿ ಅದ ಅರ್ಥ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಚೆನ್ನಾಗಿತ್ತು ಸರ್. ಎಲ್ಲ ಪ್ರತಿಯೊಂದು ಚೆನ್ನಾಗಿತ್ತು. ಇವರು ಕೂಡ ಹಾಡು ಹೇಳಿದ್ದು ತುಂಬಾ ಅದ್ಭುತವಾಗಿತ್ತು. ಆಮೇಲೆ ಸರ್ ಚಕ್ರಗಳ ಬಗ್ಗೆನೂ ಕೂಡ ಹೇಳಿದ್ರಲ್ಲ, ವಿವರಣೆ ಕೊಟ್ಟು ಅದು ತುಂಬಾನೇ ಚೆನ್ನಾಗಿತ್ತು. ಕ್ಲಾಸಲ್ಲೂ ಕೂಡ ಮಾಡಿದ್ರು ಅದನ್ನ. ಆದ್ರೂ ಈಗ್ಲೂ ಇನ್ನೊಂದ್ ತಿರ್ಗಾ ನೀವ್ ಹೇಳೋದು ಎಲ್ಲ ಬರೀ ಚಕ್ರಗಳ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳ್ತಾ ಇರ್ತೀರಾ ನೀವುನು. ಆ ಚಕ್ರಗಳಲ್ಲಿ ಮಾಡಿದ್ದಂತೂ ತುಂಬಾ ಚೆನ್ನಾಗಿ ಮಾಡಿಸ್ತೀರಾ. ಅದೇ ಡೈಲಿ ಅಷ್ಟೇನೆ. ನಾನು ಒಂದ್ 15 ದಿವಸ ಆಯ್ತೇನೋ ಸೇರ್ಕೊಂಡು, ಒಂದು ದಿವ್ಸನೂ ತಪ್ಪಿಲ್ಲ. ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರ್ತೀನಿ, ಒಂದೊಂದ್ಸರಿ ಜಾಯಿನ್ ಆಗ್ತೀನಿ ಆತರ. ತುಂಬಾ ಇಂಟ್ರೆಸ್ಟ್ ಆಗಿದೆ. ಮೊದ್ಲು ಬೇಡ ಬೇಡ ಅಂತಿದ್ದಾಳೆ, ಈಗ ಜಾಯಿನ್ ಆಗಿ ಇಂಟ್ರೆಸ್ಟ್ ಆಗಿ ನನಗೆ ಎಲ್ಲದು ಚೆನ್ನಾಗಿ ಆಗ್ತಾ ಐತೆ. ಹೆಲ್ತ್ ಬಗ್ಗೆ ಆಗ್ಲಿ, ಆಮೇಲೆ ಇದು ಆಹಾರದ ಬಗ್ಗೆನೂ ಕೂಡ, ಆಹಾರ ಯಾವ ರೀತಿ ಎಷ್ಟು ಗಂಟೆಗೆ ತಿನ್ಬೇಕು. ಮೊದ್ಲು ಏನೋ ಸುಮ್ನೆ ಎಲ್ಲ ತಿಂತಾ ಇರ್ತಿದ್ವಿ, ಯಾವಾಗ್ಲೂ ತಿನ್ನೋದು ಅದು ಇದು ಮಾಡ್ತಾ ಇದ್ವಿ. ಈಗ ಟೈಮಿಗೆ ಸರಿಯಾಗಿ ಈಗ 8 ಗಂಟೆ ಒಳಗಡೆ ತಿಂದ್ಬಿಟ್ರೆ ಮತ್ತೆ ಈಗ ಗುಡಾಕೇಶಕ್ ಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು 8 ಗಂಟೆಗೆ ತಿಂದ್ಬಿಟ್ಟು ಮುಗ್ಸೋದು ಊಟ ಎಲ್ಲ. ಆ ತರ ಮಾಡ್ತಾ ಇದ್ದೀನಿ ಈಗ. ಹಂಗೆ ಚೆನ್ನಾಗಿತ್ತು ಸರ್. ಎಲ್ಲ ವಿಷಯನೂ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್. ಎಲ್ಲ ಧ್ಯಾನಿಗಳು ಎಲ್ಲರಿಗೂ ನಿಮ್ಗೂ ತುಂಬಾ ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಎಲ್ಲರಿಗೂ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಇವತ್ತು ಮಾತಾಡ್ದಲ್ಲ ಸರ್, ಅವ್ರ ಹೆಸರೇನು ಅಂತ ಗೊತ್ತಾಗಿಲ್ಲ ನನ್ಗೆ. ಅವ್ರು ಹೀಲಿಂಗ್ ಬಗ್ಗೆ ಏನೋ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಒಂದ್ ಕ್ಲಾಸ್ ಕೊಟ್ಟು ಅವರಿಂದ ಕೆಲವ್ರಿಗೆ ಹೀಲಿಂಗ್, ಕೆಲವೇನೋ ಅವ್ರು ತಿಳ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ಡಾಕ್ಟರ್ ಅದು. ಅವೆಲ್ಲ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ, ಅದನ್ನ ತಿಳಿಸ್ಕೊಟ್ರೆ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ಅವರು ಅದು ಅಮೌಂಟ್ ಎಲ್ಲ ಕೊಟ್ಟು ಅದನ್ನ ಕಲ್ತ್ಕೊಂಡ್ ಬಂದು ಫ್ರೀಯಾಗಿ ಹೇಳ್ಕೊಡೋದಿಕ್ ಬಂದಿದ್ದಾರೆ.
ಅದಕ್ಕೆ ಅವಕಾಶ ಕೊಟ್ರೆ ಒಂದು ಒಳ್ಳೇದು. ಅದನ್ನ ಈ ಏನು ಕೆಲವ್ರಿಗೆ ಅವಕಾಶ ಅದು ಅವಶ್ಯಕತೆ ಇರುತ್ತೆ ಅಂತಾನೆ ಭಾವಿಸ್ತೀನಿ. ಯಾಕಂದ್ರೆ ಅದು ಅವ್ರು ಸುಮ್ನೆ ಹೇಳ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅವರಲ್ಲಿ ಒಂದು ಒಳ್ಳೆ ಇದನ್ನ ತಿಳ್ಕೊಂಡ್ ಬಂದಿದ್ದಾರೆ. ನಾನು ಅದು ಬಾಲ್ಯದಿಂದ ಬರ್ತೇನೆ. ಎಲ್ಲರಿಗೂ ಒಂದು ಒಳ್ಳೇದಾಗುತ್ತೆ. ಆಮೇಲೆ ಒಂದು ಕ್ಲಾಸ್ ಕೊಟ್ಟು ಅವರಿಂದ ಡೀಟೇಲ್ಸ್ ಎಲ್ಲಾನು ಸ್ವಲ್ಪ ತಿಳಿಸೋದಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳೋಣ ಅಂತೇಳಿ ಫೋನ್ ಮಾಡಿದ್ದು ಇವಾಗ. ಹಾಗಾಗಿ ಇವತ್ತಿನ ವಿಷಯಗಳು ತುಂಬಾನೇ ಚೆನ್ನಾಗಿ ಬಂತು ಸರ್. ವಿಷಯ ತುಂಬಾ ಚೆನ್ನಾಗಿತ್ತು. ನೀವು ಮಾತಾಡಿದ್ದು ತುಂಬಾನೇ ಅದ್ಭುತವಾಗಿ ಹೇಳಿದ್ರಿ ಸರ್. ಯಾಕಂದ್ರೆ ನಾವು ಏನು ಬಿತ್ತುತ್ತೀವಿ ಅದು ಮತ್ತೆ ನಮ್ಗೆ ವಾಪಸ್ ಬರುತ್ತೆ. ಮಾವು ಬಿತ್ತಿದ್ರೆ ಮಾವೇ ಬರೋದು, ಬೇವು ಹುಣ್ಸೆ ಇದನ್ನು ಒಂಥರ ಕೇಳ್ತಿದ್ದಂಗೆ ನಿಜ. ಇದು ನಾವು ಒಳ್ಳೇದ್ ಮಾಡಿದಾಗ ಆ ಫಲಗಳು ನಾವು ಮಾಡಿದಾಗ ಒಳ್ಳೇದೇ ಫಲಗಳು ಸಿಗುತ್ತೆ. ನಮ್ಮಲ್ಲಿ ಬೇರೆ ಏನೋ ಮಾಡಿ ಮತ್ತೆ ಒಳ್ಳೆ ಫಲನ ನಾವು ಬಯಸಿದಾಗ ಅದು ಸುಮ್ನೆ ವೇಸ್ಟ್. ಅದು ಆತರ ಸಿಗೋದಿಕ್ ಸಾಧ್ಯನೇ ಇಲ್ಲ ಅಂತ ಅದನ್ನ ತಿಳಿಸ್ಕೊಟ್ರಿ. ಚೆನ್ನಾಗಿತ್ತು ವಿಷಯ. ಯಾಕಂದ್ರೆ ಸುಮ್ನೆ ನಾವು ಏನೋ ಅನನ್ಸರಿ ವೇಸ್ಟ್ ಆಗಿ ಮಾತಾಡೋದು, ವೇಸ್ಟ್ ಆಗಿ ಏನೋ ಇದ್ ಮಾಡೋದು ಇವು ಬೇಡವಾದ ವಿಷಯ ಅನ್ಸುತ್ತೆ. ಅದು ಕೆಲವು ಮಾತಾಡ್ತಾರೆ, ಮಾತಾಡಿದ್ರು ಅದ್ರಲ್ಲಿ ಪೂರ್ಣತೆ ಗೊತ್ತಿರ್ಬೇಕು, ಅರ್ಥಪೂರ್ಣತೆ ಇರ್ಬೇಕು. ನಾವು ನಮ್ಮನ್ನ ಫಸ್ಟ್ ನಾವು ಕರೆಕ್ಟ್ ಆಗಿದ್ದೀವ, ನಾವು ಸರಿ ಮಾಡ್ತಾ ಇದೀವ, ನಾವು ಸರಿಯಾಗಿ ಹೇಳ್ತಾ ಇದ್ದೀವ, ಇವುಗಳನ್ನ ನಾವು ಫಸ್ಟ್ ನಮ್ಮ ಆತ್ಮದಿಂದ ನಾವು ಅರ್ತ್ಕೋಬೇಕಾಗತ್ತೆ. ಕೆಲವೆಲ್ಲವೂ ನಾವು ಹೇಗೋ ಮಾತಾಡ್ಬಿಡ್ತೀವಿ, ಸಮಯದಲ್ಲಿ ಗೊತ್ತಾಗದೆ ಏನೋ ಹೇಳ್ಬಿಡ್ತೀವಿ. ಇವು ಮುಂದೆ ಇದು ಆಘಾತ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವೆಲ್ಲ ಕರ್ಮ ಸಿದ್ಧಾಂತಗಳಿಗೆ ದಾರಿ ಮಾಡ್ಕೊಟ್ಟಂಗಾಗತ್ತೆ ಅಂತಾನೆ ಭಾವಿಸ್ತೇನೆ ನಾನು. ಇವತ್ತಿನ ವಿಷಯ ಅಂತೂ ತುಂಬಾನೇ ಚೆನ್ನಾಗಿ ಮೂಡಿ ಬಂತು. ಸರ್ದು ಮತ್ತೆ ಸವಿತಾ ಮೇಡಮ್ ಸಾಂಗ್ ತುಂಬಾನೇ ಚೆನ್ನಾಗಿ ಬಂತು. ಅವ್ರಿಗೆ ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದ್ರಿ. ನಾಗರತ್ನ ಮೇಡಮ್ ಥ್ಯಾಂಕ್ಸ್ ಮೇಡಮ್. ತುಂಬಾ ದಿನಗಳಾಯ್ತು ನೋಡಿ. ಅದ್ರಲ್ಲಿ ಚಂದ್ರಶೇಖರ್ ಸರ್ ಜೊತೆ ಅಲ್ಲಿ ಬರ್ತಿದ್ದಾಗ ಇದ್ ಮಾಡಿದ್ದೆ. ಇತ್ತೀಚೆಗೆ ಅದಕ್ಕೆ ಅಟೆಂಡ್ ಮಾಡೋದಿಕ್ ಆಗ್ತಿಲ್ಲ, ಹಾಗಾಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಆಗ್ತಿಲ್ಲ, ನಿಮ್ ಕಡೆ ಬರ್ತಿಲ್ಲ. ಹೆಚ್ಚಿಗೆ ಈ ಗುಡಕೇಶದಿಂದ ಹೆಚ್ಚಿಗೆ ಇಲ್ಲಿಗೆ ಒಂದ್ 6 month ಇಂದ ನಾನು ಇಲ್ಲಿ ಅಟೆಂಡ್ ಆಗ್ತಾ ಇದ್ದೀನಿ ಇಲ್ಲಿ ಧ್ಯಾನಕ್ಕೆ. ಹಾಗಾಗಿ ಆ ಕಡೆ ಬರೋದಿಕ್ ಆಗ್ತಿಲ್ಲ, ಸ್ವಲ್ಪ ಡ್ಯೂಟಿ ಕೆಲಸ, ಹಾಗಾಗಿ ಎಲ್ಲಾ ಕಡೆಗೂ ಅಟೆಂಡ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಿದೆ ನನಗೆ. ಥ್ಯಾಂಕ್ ಯು ಸರ್. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಿಶಾಲ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಸರ್ ಸರ್ ನಮಸ್ತೆ. ನಮಸ್ತೆ ಎಲ್ಲರೂ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಮೇಡಮ್, ನೀವು ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಎಂದೆ. ಅಲ್ಲ ಸರ್, ಅದು ತುಂಬಾ ನೆಟ್ವರ್ಕ್. ನಾನು ಇಷ್ಟ ತನಕ ಯೂಟ್ಯೂಬ್ ಅಲ್ಲಿ ಇದ್ದೆ ಸರ್. 7 ಚಕ್ರಸ್ ಬಗ್ಗೆ ಹೇಳಿದ್ವಿ, ಮತ್ತೆ ವಾಪಸ್ ಇಲ್ಲಿ ಪ್ರಶ್ನೆ ಕೇಳೋದಿತ್ತು ಅಂತ ಹೇಳಿ ಬಂದೆ. ನೆಟ್ವರ್ಕ್ ತುಂಬಾ ಇಶ್ಯೂ ಇದೆ. ಸರ್ ನಿಮ್ದು ಭಗವದ್ಗೀತೆ ಚೆನ್ನಾಗ್ ಬರ್ತಾ ಇದೆ. ಮತ್ತೆ ಈಗ ಹಾಡ್ ಹೇಳಿದ್ ಸವಿತಾ ಮಾಸ್ಟರ್ ಹಾಡ್ ಹೇಳಿದ್ದು ಸಹ ಚೆನ್ನಾಗಿದೆ. ಮತ್ತೆ ಈಗ 7 ಚಕ್ರಸ್ ಬಗ್ಗೆ ಹೇಳಿದ್ರು, ಲೋಯರ್ ಚಕ್ರಸ್, ಅಪ್ಪರ್ ಚಕ್ರಸ್. ಮತ್ತೆ ಅದು ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವರು ಸೈಕಿಕ್ ಸರ್ಜರಿ ಬಗ್ಗೆ ಹೇಳಿದ್ರು. ಸರ್ ಸೈಕಿಕ್ ಸರ್ಜರಿ ಅಂತ ಹೇಳಿದ್ರೆ ಅದ್ರದ್ದು ಯಾವ್ದು ವಿದ್ಯೆ, ಯಾವ್ದು ಅದ್ರ ಹೆಸರು ಹೇಳ್ಬೋದಾ ಸರ್? ಹೇಳ್ಬೋದು. ಸೈಕಿಕ್ ಅಂದ್ರೆ ಮೈಂಡ್ ಲೆವೆಲ್ ಅಲ್ಲಿ ಮಾಡುವಂತ ಅದೊಂದು ಥೆರಪಿ, ಹೀಲಿಂಗ್ ಥೆರಪಿ. ಯಾಕಂದ್ರೆ ಕೆಲವು ಅದು ಅಂದ್ರೆ ಒಂದೊಂದು ಬೇಸಲ್ ಬರುತ್ತೆ. ಈಗ ನಾನು ರೇಖಿ ಮಾಡಿದ್ದೀನಿ, ರೇಖಿಯಲ್ಲೂ ಸಹ ಸೈಕಿಕ್ ಸರ್ಜರಿ ಆಗಿದೆ. ನಾನು ಸಹ ಕೆಲವರಿಗೆ ಹೀಲಿಂಗ್ ಮಾಡುವಾಗ ಅದು ಮಾಡಿದೆ. ನಾನು ನಿಮ್ದು ಅದ್ರಲ್ಲಿ ಬರುತ್ತವಾ ಅಥವಾ ನಿಮ್ದೆ ಸಪ್ರೇಟ್ ಆಗಿ ಒಂದು ಸೈಕಿಕ್ ಸರ್ಜರಿ ಅಂತ ಹೇಳಿ ಒಂದು ಮೆಥಡ್ ಅಂದ್ರೆ ಬೇರೆ ಸಬ್ಜೆಕ್ಟ್ ಇದೆಯಾ ಅಂತ ಕೇಳಿದೆ. ನಾನಂದ್ರೆ 2-3 ಜನ ನನ್ಗೆ 2-3 ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ನನ್ಗೆ ಶಿರಡಿಯಲ್ಲಿ ಕಲ್ತದ್ದು ತುಂಬಾ ರಿಸಲ್ಟ್ ಕೊಡ್ತಾ ಉಂಟು. ಯಾಕಂದ್ರೆ ಈಗ ನಾವು ವೀಕ್ಲಿ 2 ಸಲ ಸೈಕಿಕ್ ಸರ್ಜರಿ ಮಾಡಿದಾಗ ಮೆಡಿಟೇಷನ್ ಅಲ್ಲಿ ತುಂಬಾ ಕಾನ್ಸಂಟ್ರೇಷನ್ ಬರುತ್ತೆ, ಥಾಟ್ಸ್ ಎಲ್ಲ ಬರಲ್ಲ, ಅನ್ವಾಂಟೆಡ್ ಥಾಟ್ಸ್ ಎಲ್ಲ ಆಗ್ಲಿ ಜನರೇಟ್ ಆಗಲ್ಲ ಮೈಂಡ್ ಅಲ್ಲಿ. ಮೈಂಡ್ ತುಂಬಾ ಕೂಲ್ ಪೀಸ್ಫುಲ್ ಮೈಂಡ್ ಇರ್ತದೆ. ಒಂದು 1/2 hour ಏನೋ ಬೇಕಾಗ್ತದೆ ಅದಕ್ಕೆ. ಅಂದ್ರೆ ಒಂದು ಸಿಂಬಲ್ಸ್ ಕೂಡ ಇದೆ, ಡೈಕೋಮಿಯೋ ಅಂತ ಹೇಳಿ, ಅದ್ರದ್ದು ಹೆಡ್ ಚೆಸ್ಟ್ ಇಲ್ಲ. ಆ ಪವರ್ ತುಂಬಾ ಪವರ್ಫುಲ್ ಸಿಂಬಲ್ ಅದು. ಯಾಕಂದ್ರೆ ಇದೆಲ್ಲ ಈ ಸಿಂಬಲ್ಸ್ ಗಳೆಲ್ಲ ಈಗ ಆಗ್ಲಿಕ್ಕೆ ಎಲ್ಲ ಈಗ ರೇಖೆಯಲ್ಲಿ ಕರುಣಾರೇಖೆ ಅಂತ ಬರ್ತದೆ, ಕಂಪ್ಯಾಷನ್. ನಿಜವಾಗ್ಲೂ ಹೇಳ್ತೇನೆ, ಈ 7 ಚಕ್ರಗಳಲ್ಲಿ ಇರುವಂತದ್ದು ಈಗ ಎಲ್ಲ ಕರ್ಮಗಳನ್ನ ತೊಳೆದು ಹಾಕುವಂತದ್ದು ಕರುಣಾ ಇದರಲ್ಲಿ ತುಂಬಾ. ಯಾಕಂದ್ರೆ ಅದರದ್ದು
ಇದು ಗುರು ಯಾರು ಅಂತ ಹೇಳಿದ್ರೆ ಶಿರಡಿ ಸಾಯಿಬಾಬ್ರು. ಅದನ್ನ ಸಚ್ಚರಿ ಅವ್ರದ್ದು ಬುಕ್ಸ್ ಉಂಟಲ್ಲ, ಅದ್ರಲ್ಲಿ ಇಲ್ಲ, ಅದು ಉಲ್ಲೇಖ ಇಲ್ಲ ಆದ್ರೆ ಅದಕ್ಕೆ ಅವರು ತಪಸ್ಸು ಅಥವಾ ಮೆಡಿಟೇಷನ್ ಮಾಡ್ತಕ್ಕಂತ ಒಂದು ಸಮಯದಲ್ಲಿ ನಮ್ಮ ದುರ್ಗಾ ಮಾತೆ ಕೊಟ್ಟಂತಹ ಸಿಂಬಲ್ಸ್, ಆದ್ರಿಂದಾಗಿ ಅವ್ರ ಕೈಯಲ್ಲಿ ಒಂದು ಚಡಿ ಇತ್ತು, ಅದನ್ನ ಡ್ರಾ ಮಾಡಿಬಿಟ್ಟು ಬಂದವರಿಗೆಲ್ಲ ಹೀಲ್ ಮಾಡ್ತಾ ಇದ್ರು. ಅದರಿಂದಾಗಿ ಅವರು ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಈಗಲೂ ನೋಡಿ ಜಗತ್ ಪ್ರಸಿದ್ಧಿ ಆದ್ರಲ್ವಾ, ಹಾಗೆ ಹೀಲ್ ಮಾಡ್ತಾ ಇದ್ರು. ಈ ಸಿಂಬಲ್ಸ್ ಗಳೆಲ್ಲ ಏನು ಅಂತಂದ್ರೆ ಈ ತರ ಎಲಿಮೆಂಟ್ ಆಕಾಶ ತತ್ವಗಳು. ಯಾಕಂದ್ರೆ ನಾವು ಇಷ್ಟರವರೆಗೆ ಮಾಡ್ತಕ್ಕಂಥ ಜಪ, ಪೂಜೆ, ಯಜ್ಞ, ಹವನ, ಹೋಮ ಇದೆಲ್ಲ ಯಾವ್ದಂದ್ರೆ ಲೋವರ್ ಚಕ್ರಕ್ಕೆ, ಅಂದ್ರೆ ಅದು ರಿಲಿಜಿಯಸ್, ಧಾರ್ಮಿಕತೆ. ನಾವೀಗ ಮೆಡಿಟೇಷನ್ ಇತ್ಯಾದಿ ಎಲ್ಲ ಮಾಡ್ತೇವೆ, ಇದು ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕ. ಧಾರ್ಮಿಕತ್ವದಿಂದ ನಾವು ಆಧ್ಯಾತ್ಮಿಕಕ್ಕೆ ಶಿಫ್ಟ್ ಆಗಿದ್ದೇವೆ. ಹಾಗೆ ಎನರ್ಜಿ ಟು ಕಾನ್ಶಿಯಸ್ನೆಸ್, ಈ 3 ಚಕ್ರಗಳಲ್ಲಿ ಎನರ್ಜಿ ಮಾತ್ರ ಇರ್ತದೆ, ಹೊರತು ಕಾನ್ಶಿಯಸ್ನೆಸ್ ಇರಲ್ಲ. ಈ ಕಾನ್ಶಿಯಸ್ನೆಸ್, ಸೋಲ್ ಕಾನ್ಶಿಯಸ್ನೆಸ್ ಜಾಸ್ತಿ ಬರ್ಬೇಕಾದ್ರೆ ಅದೇ ನಾನು ಇವ್ರದ್ದು ಸಾಯಿ ಅವ್ರದ್ದು ಯಾವ್ದು ಕರುಣಾ ಹೀಲಿಂಗ್ ಅಂತೇಳಿ ಸೋಲ್, ಅದಂದ್ರೆ ನಮ್ದು DNA ಲೆವೆಲ್ ಅಲ್ಲಿ ತನಕ ಹೋಗಿ ಹೀಲ್ ಮಾಡುತ್ತೆ. ಯಾಕಂದ್ರೆ ಕೆಲವೊಂದು ಸಮಸ್ಯೆಗಳು ಎಲ್ಲ ಇರ್ತದೆ ಲೈಫ್ ಅಲ್ಲಿ ನಾವು ಫೇಸ್ ಮಾಡುವಂತದ್ದು. ಅದು ಕೆಲವು ನೋಡಿ ಬಾಡಿ ಲೆವೆಲ್ ಅಲ್ಲಿ, ಕೆಲವು ಸಿಂಬಲ್ಸ್ ಎಲ್ಲ ಬಾಡಿ ಲೆವೆಲ್ ಅಲ್ಲಿ ಹೀಲ್ ಮಾಡ್ತದೆ, ಫಿಸಿಕಲ್ ಬಾಡಿ, ಕೆಲವು ಮೈಂಡ್ ಲೆವೆಲ್ ಅಲ್ಲಿ, ಇನ್ನು ಕೆಲವು ಸೋಲ್ ಲೆವೆಲ್ ಅಲ್ಲಿ, ಇನ್ನು ಕೆಲವು ಸಿಂಬಲ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ದು DNA ಇರ್ತದೆ, ಅಲ್ಲಿ ಹೋಗಿ ಅಷ್ಟು ಬೇಗ ಅದು ಹೀಲ್ ಮಾಡ್ತದೆ. ತುಂಬಾ ಈಸಿ. ಅಂದ್ರೆ 21 ದಿವಸ, 45 ದಿವಸ, ಕೆಲವರಿಗೆ 90 ಡೇಸ್ ಅಲ್ಲಿ ತುಂಬಾ ರಿಸಲ್ಟ್ ಸಿಕ್ಕಿದ್ದು ಉಂಟು. ಹಾಗೆ ಅವ್ರದ್ದು ಒನ್ನೆಸ್ ಇದ್ದು ಕೂಡ ಒಂದು ರಿಟ್ರೀಟ್ ಇರ್ತದೆ. ಒನ್ನೆಸ್ ಅಂತ ಹೇಳಿದ್ರೆ ನಮ್ದು ಬಾಡಿ ಕಾನ್ಶಿಯಸ್ ನಿಂದ ಕಂಪ್ಲೀಟ್ ನಮ್ಮನ್ನ ಹೊರಗೆ ತೆಗಿತಾರೆ ಅವರು. ಅದಕ್ಕೂ ಕೂಡ ಒಂದು ಸಿಂಬಲ್ಸ್ ಅಟ್ಯೂನ್ಮೆಂಟ್ ಮಾಡ್ತಾರೆ. ಇದಕ್ಕೆಲ್ಲ ಅಟ್ಯೂನ್ಮೆಂಟ್ ಇರ್ತದೆ, ಯಾಕಂದ್ರೆ ಶಕ್ತಿಪಾತಗಳು ಇಲ್ದಿದ್ರೆ ಈ ಸಿಂಬಲ್ಸ್ ಗಳು ನಮ್ಗೆ ವರ್ಕ್ ಆಗಲ್ಲ. ಯಾಕಂದ್ರೆ ನಾವು ಆದಷ್ಟು ಬೇಗ ಇದೇ ಜನ್ಮವನ್ನ ಕೊನೆ ಮಾಡಿ ಮೋಕ್ಷದ ಹತ್ರ ನಮ್ದು ಅಂದ್ರೆ ಮುಕ್ತಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಈ ಸಿಂಬಲ್ಸ್ ಕೆಲಸ ಮಾಡುತ್ತೆ. ಈ 9 ಸಿಂಬಲ್ಸ್ ಅನ್ನ ಕೊಡ್ತಾರೆ. ಅದರ ಹೆಸರು ಈ ತರ ಇದೆ: ಝೋನಾರ್, ಹಾರ್ತ್, ಹಾಲು, ರಾಮ, ನೋಸ, ಕ್ರಿಯಾ, ಓಂ, ಮತ್ತೆ ಯಾವ, ಮತ್ತೆ ಕೊನೆಯದಾಗಿ ಶಾಂತಿ ಸಿಂಬಲ್ ಅಂತೇಳಿ. ಹಾಗೆ ಮನಿ ಅಬಂಡೆನ್ಸ್ ಇದು ಕೂಡ ನಮ್ಗೆ ಅದು ಕೋರ್ಸ್ ಮಾಡಿದ್ದೇನೆ ನಾನಲ್ಲಿ. ಆ ಮನಿ ಅಬಂಡೆನ್ಸ್ ಅಲ್ಲಿ ಕೂಡ 6 ಸಿಂಬಲ್ಸ್ ಮಹಾಲಕ್ಷ್ಮಿ ದೇವಿ ಕೊಟ್ಟಂತದ್ದು: ಶಾಮಿನ್, ಆಫ್ಟ, ಓಂ, ಸ್ವಸ್ತಿಕ್, ವಸುಧ, ಇನ್ಫಿನಿಟಿ ಅನ್ನುವಂಥದ್ದು. ಈ ಒಂದು 6 ಸಿಂಬಲ್ಸ್. ಇದು ಕೂಡ ಈ ಸಿಂಬಲ್ಸ್ ಅನ್ನು ಕೂಡ ನಾವು ಇದರಲ್ಲಿ ನಾವೊಂದು ಯಾವ್ದು ಗೂಗಲ್ ಪೇ ಅಲ್ಲಿ ಅದ್ರ ಇದ್ರಲ್ಲಿ ಎಲ್ಲ ಎಷ್ಟು ನಾವು ಚಾಂಟ್ ಮಾಡ್ತೀವಿ ಮಾಡ್ತೇವೆ ಅಷ್ಟು ಬೇಗ ರಿಸಲ್ಟ್ ಸಿಗ್ತದೆ ಅಂತ ಅವ್ರು ಹೇಳ್ತಾರೆ. ಈಗ ಸಿಂಬಲ್ಸ್ ಇದೆ ಅಂತ ಹೇಳಿದ್ರಿ, ಅದನ್ನ ಹೇಗೆ ಯೂಸ್ ಮಾಡೋದು ಹೇಗೆ? ಸಿಂಬಲ್ಸ್ ಅನ್ನ ನಾವು ವಿಜುವಲೈಸ್ ಮಾಡೋದು. ಫಸ್ಟ್ ಗೆ ಡ್ರಾ ಮಾಡ್ಲಿಕ್ಕೆ ಕಲ್ತ್ರೆ ಒಳ್ಳೇದು, ಇಲ್ದಿದ್ರೆ ವಿಜುವಲೈಸ್ ಮಾಡುವಂಥದ್ದು. ಇದಂದ್ರೆ ಆಕಾಶದಿಂದ ಬಂದಂತ. ಯಾಕಂದ್ರೆ ಇದು 3 ಎಲಿಮೆಂಟ್ ಯಾವಾಗ ಕೆಲಸ ಮಾಡಲ್ವ ಈ ಕಲಿಯುಗದಲ್ಲಿ, ಯಾವುದು ಭೂತತ್ವ, ಜಲತತ್ವ, ಅಗ್ನಿ ತತ್ವ. ಅದಕ್ಕಿಂತ ಮೇಲೂ ಈಥರ್ ಮತ್ತೆ ವಾಯುತತ್ವ ಅದು ಸೇಮ್ ಎಲ್ರಿಗೂ, ಸಬ್ಕಿಲಿಯೇ ಸೇಮ್ ಎಲ್ರಿಗೂ. ಯಾವುದು ನಾವು ಮೆಡಿಟೇಷನ್ ಮಾಡುವಂತದ್ದು ವಾಯುತತ್ವ, ಇದು ಹಾರ್ಟ್ ಚಕ್ರ. ನಂಗೆ ನಾವು ಶ್ವಾಸದ ಬಗ್ಗೆ ಗಮನ ಕೊಡ್ಬೇಕಂತೇಳಿ ನಮ್ಮ ಗುರುಗಳು ಹೇಳಿದ್ದಾರೆ, ಪತ್ರಿಜಿ ಅವರು. ಕರೆಕ್ಟ್ ಅದು. ಯಾಕಂದ್ರೆ ಶ್ವಾಸದ ಮೂಲಕವೇ ನಾವು ಇನ್ನರ್ ಜರ್ನಿಗೆ ಹೋಗ್ತೇವೆ, ಅಥವಾ ಸ್ಪಿರಿಚುವಲ್ ಯಾವುದು ಗಾಡ್, ದೇವರ ಸಾಮ್ರಾಜ್ಯಕ್ಕೆ ಪ್ರವೇಶ ಪಡೆಯುವಂತ. ಕರೆಕ್ಟ್ ಅದು. ಹಾಗೆ ಇದು ಸಿಂಬಲ್ಸ್ ಅನ್ನುವಂಥದ್ದು ಇದು ಈಥರ್ ಎಲಿಮೆಂಟ್, ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಆಕಾಶದ ಇದು ಅದನ್ನ ರಿಪ್ರೆಸೆಂಟ್ ಮಾಡುವಂತದ್ದು. ಅದು 2 ಕೂಡ ಸೇಮ್ ಟು ಸೇಮ್. ಹಾಗೆ ನಮ್ದು 3 ಚಕ್ರಗಳು ಬರ್ತದೆ. ಈ ವಿಶುದ್ಧಿ ಚಕ್ರ ಆಕಾಶ ತತ್ವ, ಆಜ್ಞಾ ಚಕ್ರ ಇಲ್ಲಿ ಇಂಟ್ಯೂಷನ್ ಬರುವಂತದ್ದು, ಮತ್ತೆ ಇಲ್ಲಿ ಸಹಸ್ರಾರ ಚಕ್ರ ಒನ್ನೆಸ್, ಯೂನಿವರ್ಸ್ ಕಾನ್ಶಿಯಸ್ನೆಸ್ ಗೆ ನಾವು ಇದು ಮರ್ಜ್ ಆಗುವಂತದ್ದಾಗ್ಲಿ. ಈ ವಿಚಾರ ಏನು ಅಂದ್ರೆ, ಈಗ ನಮಗೆ ಸಿಂಬಲ್ಸ್ ಅನ್ನ ಯಾವಾಗ ಕೊಡ್ತೀರಿ ಮತ್ತೆ ಅದನ್ನ ಹೇಗೆ ನಾವು ಯೂಸ್ ಮಾಡೋದು ಹೇಗೆ, ಅದು ಈಗ ಬೇಕಾಗಿರೋದು ಇಂಪಾರ್ಟೆಂಟ್. ಸಾರಿ, ಯಾಕಂದ್ರೆ ಈ ಸಿಂಬಲ್ಸ್ ಅನ್ನ ನಾನು ಹೀಲಿಂಗ್ ಕೊಡ್ಬೋದು ಯಾರಿಗ್ ಬೇಕಾದ್ರೂ ಕೂಡ. ಯಾಕಂದ್ರೆ ಈ ಸೋಲ್ ಲೆವೆಲ್ ಅಲ್ಲಿ, ಮೈಂಡ್ ಲೆವೆಲ್ ಅಲ್ಲಿ, ಬಾಡಿ ಲೆವೆಲ್ ಅಲ್ಲಿ. ಇದಕ್ಕೆ ಅಂದ್ರೆ ಈ ಶಕ್ತಿಪಾತ ಅಥವಾ ದೀಕ್ಷೆ ಅಥವಾ ನಮ್ಮಲ್ಲಿ ಏನು ಅಟ್ಯೂನ್ಮೆಂಟ್ ಅಂತ ಏನ್ ಕರೀತಾರೆ, ಅದು ಗುರುಗಳು ತಲೆಯ ಮೇಲೆ ಒಂದು 15 ನಿಮಿಷ ಕೈ ಇಟ್ಟು ಅವರ ಎನರ್ಜಿಯನ್ನು ನಮ್ಗೆ ಬೈಪಾಸ್ ಮಾಡ್ತಾರೆ. ಆ ನಂತರ ಅದು ವರ್ಕ್ ಆಗುತ್ತೆ ಆ ಸಿಂಬಲ್ಸ್, ಅನ್ಯಥಾ ವರ್ಕ್ ಹಂಗಾರೆ ಈಗ ನಮಗೆಲ್ಲ ಸಿಂಬಲ್ ವರ್ಕ್ ಆಗಲ್ಲ ಹಂಗಾರೆ. ಯಾಕಂದ್ರೆ ನಾನು ಹೀಲಿಂಗ್ ಕೊಡ್ಬೋದು ಯಾರಿಗಾದ್ರೂ. ಈಗ ಸೈಕಿಕ್ ಸರ್ಜರಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಕ್ರಿಸ್ಟಲ್ ತೆಗೆದು ನಮ್ಮ ಅವರನ್ನ ಇವಾಗ ಆ ಸಿಂಬಲ್ಗಳು ನಿಮಗೆ ಹೀಲ್ ಮಾಡ್ಲಿಕ್ಕೆ ಮಾತ್ರ ಯೂಸ್ ಆಗ್ತದೆ, ಇನ್ನೊಬ್ರಿಗೆ ಮಾಡ್ಬೋದು. ಅದರ್ಸ್ ಸೆಲ್ಫ್ ಅಂಡ್ ಅದರ್ ಇನ್ನೊಬ್ರಿಗೆ ಆಗುತ್ತೆ. ಹೌದು, ಆದ್ರೆ ಅವರ ಹಿಂದೆ ನಿಂತು ಹೇಳಿ ಸರ್. ಈಗ ನಮ್ಗೆ ಹೀಲ್ ಆಗ್ಬೇಕು ಅಂದ್ರೆ ನಾವು ನಿಮ್ಮ ಹತ್ರನೇ ಬರ್ಬೇಕಾ? ಇಲ್ಲ, ಫೋಟೋ ಕಳ್ಸಿದ್ರು ಆಗುತ್ತೆ ಅಥವಾ ಏನಾದ್ರು.
ಈಗ ಸೈಕಿಕ್ ಸರ್ಜರಿ ಮಾಡ್ಬೇಕಾದ್ರೆ ಒಂದ್ 2-3 ಜನರದ್ದು ನಾನು ಅಡಿಕ್ಷನ್ ಬಿಡಿಸಿದ್ದೇನೆ. ಒಬ್ಬರಿಗೆ ಡ್ರಿಂಕ್ಸ್ ಮಾಡುವಂತ ಇದ್ದು, ಮತ್ತೆ ಚೈನ್ ಸ್ಮೋಕಿಂಗ್ ಸಿಗರೇಟ್ ಇತ್ತು. ಅವ್ರು ಫೋಟೋ ಕೊಟ್ರು ನನಗೆ. 21 ದಿವಸದೊಳಗೆ ಅವ್ರು ಸಿಗರೇಟ್ ಬಿಟ್ರು. ಇದೊಂದು ಮಿರಾಕಲ್. ಯಾಕಂದ್ರೆ ಆ ಫೋಟೋಕ್ಕೆ ನಾನು ಅವ್ರದ್ದು ಇಮೇಜ್ ಇತ್ತಲ್ಲ, ಅದಕ್ಕೆ ನಾನು ಸಿಂಬಲ್ ಎಲ್ಲ ಹಾಕಿ ಅದನ್ನ ರಿಮೂವ್ ಮಾಡಿದೆ. ನೆಗೆಟಿವ್ ಯಾವ್ದು ಇಮೋಷನ್ಸ್, ಅದಕ್ಕೆ ಪಾಸಿಟಿವ್ ಅಫರ್ಮೇಶನ್ ಅನ್ನ ತುಂಬಿಸ್ಲಿಕ್ಕುಂಟು, ಮತ್ತೆ ಅದನ್ನ ಕ್ಲೋಸ್ ಮಾಡ್ಲಿಕ್ಕುಂಟು. ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಸ್ಕಲ್ ಓಪನ್ ಮಾಡುವಂತದ್ದು, ಮತ್ತೆ ಕ್ಲಾಕ್ ವೈಸ್ ಅಲ್ಲಿ ಆ ಸಿಂಬಲ್ ಅನ್ನ ಮಾಡಿ ಕ್ರಿಸ್ಟಲ್ ಮುಖಾಂತರ. ಒಂದು 2 ಕ್ರಿಸ್ಟಲ್ಸ್ ಬೇಕಾಗ್ತದೆ ಇದಕ್ಕೆ. ಒಂದನ್ನ ಕ್ಲಾಕ್ ವೈಸ್ ತಿರುಗಿಸ್ಲಿಕ್ಕೆ, ನೆಗೆಟಿವ್ ಇಮೋಷನ್ಸ್ ಅನ್ನ ತೆಗಿಲಿಕ್ಕೆ ಆಂಟಿ ಕ್ಲಾಕ್ ವೈಸ್, ಮತ್ತೆ ಪಾಸಿಟಿವ್ ಅಫರ್ಮೇಶನ್ ಹಾಕ್ಲಿಕ್ಕೆ ಕ್ಲಾಕ್ ವೈಸ್. ಇಲ್ದಿದ್ರೆ ನಮ್ಮ ತಲೆಗೆ ನಾವು ಸ್ಕಲ್ ಓಪನ್ ಮಾಡ್ತೇವೆ ಅಂದ್ರೆ ಅದು ಮೆಕ್ಯಾನಿಕಲ್ ಆಗ್ತದೆ. ಅದಕ್ಕಾಗಿ ಅದು ಅಷ್ಟು ವರ್ಕ್ ಆಗಲ್ಲ. ಅಂದ್ರೆ ನಾವು ಇಮೋಷನಲ್ಲಿ ಅಷ್ಟು ಕನೆಕ್ಟ್ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಇನ್ನೊಬ್ಬರಿಗೆ ಹೀಲ್ ಮಾಡುವ ಅಧಿಕಾರ ಯಾರಿಗೂ ಇರೋಲ್ಲ. ನೀವು ಬೇರೆಯವರು ದೊಡ್ಡವರು ಮಾಡಿದ್ದಾರೆ ಅಂತಂದ್ರೆ ಅವ್ರು ತುಂಬಾ ಉನ್ನತ ಸ್ಥಿತಿಯಲ್ಲಿದ್ದವರು ಮಾಡಿದ್ದಾರೆ. ಯಾರೋ ಶಿರಡಿ ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳು ಇರ್ಬೋದು, ಅವರಲ್ಲಿ ಅಷ್ಟು ತಪೋಶಕ್ತಿ ಇತ್ತು. ಮತ್ತೆ ಎಲ್ಲ ಕರಗಿಸಿಕೊಳ್ಳುವ ಅಂದ್ರೆ ಆ ಹೀಲಿಂಗ್ ಅಂದ್ರೆ ಏನಿಲ್ಲ, ನೀವು ಇನ್ನೊಬ್ರ ಕರ್ಮ ನೀವು ತಗೊಳ್ಳೋದು ಅಂತ ಅರ್ಥ, ಮತ್ತಿನ್ನೇನು ಅರ್ಥ ಅಲ್ಲ. ಹೌದು, ಕರೆಕ್ಟ್ ಅಷ್ಟೇ. ನೀವು ಇನ್ನೊಬ್ರಿಗೆ ಹೀಲ್ ಮಾಡ್ತೀರಿ ಅಂದ್ರೆ ಅದನ್ನ ಕ್ರಿಸ್ಟಲ್ ಆದ್ರೂ ಯೂಸ್ ಮಾಡಿ, ಸಿಂಬಲ್ ಆದ್ರೂ ಯೂಸ್ ಮಾಡಿ. ಸಿಂಬಲ್ ಮೀನ್ಸ್ ಕ್ರಾಪ್ ಸರ್ಕಲ್ ಅಂತಾನು ಹೇಳ್ತಾರೆ, ಮಂಡಲ ಅಂತ ಹೇಳ್ತೀವಿ, ಎಲ್ಲ ಒಂದೇ. ಅದನ್ನ ನೀವು ಹೆಸರು ಚೇಂಜ್ ಅಷ್ಟೇ. ಆದ್ರೆ ನಾವು ಅದನ್ನ ನಮ್ಮ ಸೆಲ್ಫ್ ಹೀಲಿಂಗ್ ಮಾತ್ರ ಬಳಸಬೇಕು. ಅದನ್ನ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಬಾರದು. ಮಾಡಿದ್ರೆ ಅದನ್ನ ಅವರೇ ಫೇಸ್ ಅಂದ್ರೆ ಆ ಶಕ್ತಿ ಅವರಲ್ಲಿ ಇರಬೇಕು. ತಪಶಕ್ತಿ ಬೇಕಾಗ್ತದೆ, ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ತುಂಬಾ ಬೇಕಾಗ್ತದೆ. ಆಮೇಲೆ ನೀವು ಅದನ್ನ ಜಾಸ್ತಿ ಧ್ಯಾನ ಸಾಧನೆ ಜಾಸ್ತಿ ಇರಬೇಕು, ಆ ತಪೋಶಕ್ತಿ ನಿಮ್ಗೆ ಜಾಸ್ತಿ ಇರಬೇಕು. ಇಲ್ಲಾಂದ್ರೆ ಕರ್ಮ ಅನ್ನೋದು ಅದನ್ನೇ ನೋ ಇಂಟರ್ಫಿಯರೆನ್ಸ್, ಅಂದ್ರೆ ಈ ಹೀಲಿಂಗ್ ಮಾಡೋದು ಇಂಟರ್ಫಿಯರೆನ್ಸ್. ಅದಂದ್ರೆ ಮುಂದಕ್ಕೆ ಸ್ಪಿರಿಚುವಲ್ ಕರ್ಮ ಆಗ್ತದೆ. ಅದು ಯಾವುದು ಸಹಸ್ರಾರ ಚಕ್ರಕ್ಕೆ ಅದಕ್ಕೆ ಸಂಬಂಧಪಡುತ್ತದೆ ಕೊನೆಗೆ. ಅಧ್ಯಾತ್ಮ ಸಾಧನೆಯಲ್ಲಿ ಅಡ್ಡದಾರಿಗಳು ಅಂತ ಯಾವುದೂ ಇಲ್ಲ. ಒನ್ ಸ್ಟ್ರೈಟ್ ವೇ ಅಷ್ಟೇ. ನಾವ್ ಏನ್ ಮಾಡ್ತೀವಿ, ಆಸೆ ಬುರುಕತನದಿಂದ ಸ್ವಲ್ಪ ಅಡ್ಡ ದಿಡ್ಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ನಮ್ಮನ್ನ ಮತ್ತೆ ಸಿಕ್ಕಿ ಹಾಕಿಸ್ತದೆ. ಸ್ವಲ್ಪ ನಾನು ನಿಮ್ಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ನನಗೆ ಅನುಭವದ ಪ್ರಕಾರ. ಯಾಕೆಂದ್ರೆ ಹಿಪ್ನೋಟಿಸಮ್ ಅಂತ ಇದೆ, ಅದರಲ್ಲೂ ಕೂಡ ಹೀಲಿಂಗ್ ಮಾಡ್ತಾರೆ. ಆದ್ರೆ ಹೀಲಿಂಗ್ ಮಾಡುವವರು ಕೂಡ ತುಂಬಾ ಜವಾಬ್ದಾರಿಯಿಂದ ಮಾಡ್ತಾರೆ. ಈಗ ಒಂದು ಸಾರಿ ಅವರು ಒಂದು ವರ್ಕ್ಶಾಪ್ ಮಾಡಿದ್ರು ಅಂದ್ರೆ ಅದು ಆದ್ಮೇಲೆ 3 ತಿಂಗಳು ಅವರು ಸಾಧನೆ ಮಾಡ್ತಾರೆ. ಆ ಹೀಲಿಂಗ್ ಮಾಡಿರೋ ಬ್ಯಾಡ್ ಎನರ್ಜಿಯನ್ನೆಲ್ಲ ಅವರು ಏನು ಕರಗಿಸ್ಲಿಕ್ಕೆ ಅಂತ. ಅಷ್ಟು ಇರ್ತದೆ ಅದು. ಅಷ್ಟು ಸುಲಭ ಇಲ್ಲ. ಬಟ್ ನೀವು ಒಳ್ಳೆ ಆಧ್ಯಾತ್ಮ ಸಾಧನೆ ಮಾರ್ಗದಲ್ಲಿದ್ದೀರಿ. ನನ್ನ ಇದೇನು ಅಂದ್ರೆ, ನೀವು ಹೀಲಿಂಗ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಅಂದ್ರೆ ನಿಮಗೆ ಹೀಲಿಂಗು ಅದು ನಿಮ್ಮ ಆತ್ಮೋದ್ಧಾರಕ್ಕೆ ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಒಂದು ಅನುಭವದ. ಯಾಕೆಂದ್ರೆ ಪತ್ರಿ ಕೂಡ ಯಾರಿಗೂ ಹೀಲಿಂಗ್ ಮಾಡಿಲ್ಲ. ನಮ್ಮ ಮೂಮೆಂಟ್ ಅಲ್ಲಿ ಯಾರಿಗೂ ಹೀಲಿಂಗ್ ಮಾಡೋದು, ಎನರ್ಜಿ ಪಾಸ್ ಮಾಡ್ತಾರೆ. ಆದ್ರೆ ಎನರ್ಜಿ ಪಾಸ್ ಮಾಡ್ತಾರೆ, ಅದು ಎನರ್ಜಿ ಶೇರಿಂಗ್ ಆಗ್ತದೆ. ಆದ್ರೆ ನೋ ಇಂಟರ್ಫಿಯರ್. ಜ್ಞಾನ ಕೊಡಿಬೇಕಾದ್ರೆ ಚಕ್ರಗಳು ಅದು ಹೇಗೆ ಬರ್ತದೆ, ಎಲ್ಲೆಲ್ಲಿ ಏನೇನಿದೆ ಅನ್ನೋರಿಗೆ ಜ್ಞಾನ ಕೊಡಿ, ಜ್ಞಾನ ತಗೊಳ್ಳೋಣ. ಹಾಗೆ ನಮ್ದು ಆರಾದ ಫೋಟೋಗ್ರಫಿ ಕೂಡ ತೆಗೆದ್ರು 5 ದಿವಸದ ಮುಂಚೆ. ಫಸ್ಟ್ ದಿವಸ ಅದ್ರೊಂದು ಲಂಡನ್ ಯಾವುದು ಅದು ಅವ್ರದ್ದೊಂದು ಟೆಕ್ನಾಲಜಿ. ಅವರೊಂದು ಆರಾ ವಿಷಯದಲ್ಲಿ, ಆರಾ ಸೈಂಟಿಸ್ಟ್ ಅವರು, ಆರಾ ವಿಷಯದಲ್ಲಿ PhD ಮಾಡಿದ ಫಸ್ಟ್ ಇಂಡಿಯನ್ ಪರ್ಸನ್, ಈ ಮೊದಲ ಭಾರತೀಯ. ಹಾಗೆ ಅವರು ಕೂಡ ಸ್ಪಿರಿಚುವಲ್ ಮೆಡಿಟೇಷನ್ ಎಲ್ಲ ತುಂಬಾ ಇದ್ದಾರೆ. ಅವ್ರದ್ದು ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಇದೆ ಅವರು. ಈಗ ಮಹಾಭಾರತದಲ್ಲೂ ಕೂಡ ನೋಡಿ, ಕೃಷ್ಣ ಯಾರಿಗೂ ಹೀಲ್ ಮಾಡಿಲ್ಲ, ಅವ್ರವ್ರ ಕರ್ಮ ಅವ್ರವರೇ ಅನುಭವಿಸ್ಬೇಕು. ಇಲ್ಲಾಂದ್ರೆ ಪಾಂಡವ್ರದೆಲ್ಲ ಹೀಲ್ ಮಾಡಿ ಸರಿ ಮಾಡಿಬಿಡ್ಬೋದಿತ್ತಲ್ಲ. ಕರೆಕ್ಟ್ ಸರ್. ದೊಡ್ಡವರು ಯಾವುದು ಇವಲ್ಯೂಷನ್ಗೆ ಅಥವಾ ಸ್ಪಿರಿಚುವಲ್ ಗ್ರೋತಿಗೆ ಮಾತ್ರ ಯೂಸ್ ಮಾಡಬಹುದು ಇದನ್ನು. ಹೌದು ಸರ್, ಕರೆಕ್ಟ್. ಓಕೆ ಸರ್, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಂದು ಸರ್ ಕರುಣಾ ರೇಖಿ ಹೀಲಿಂಗ್ ಆಗಿದೆ. ಅದು ಎಷ್ಟು ಬೇಗ ಫಾಸ್ಟ್ ಲೈಫ್ ಅದು ಏನು ಸಾಲ್ವ್ ಆಗುತ್ತೆ, ಬ್ಲಾಕೇಜಸ್ ರಿಮೂವ್ ಆಗುತ್ತೆ ಅಂದ್ರೆ, ನಂದು ಅದು ಜಸ್ಟ್ ಒಂದು ತಿಂಗಳಲ್ಲಿ ಮುಗಿಸ್ಕೊಂಡ ತಕ್ಷಣ ನನಗೆ ಆಟೋಮೆಟಿಕ್ ಆಗಿ, ಅಂದ್ರೆ ನಾವು ಏನ್ ಬಯಸ್ತೀವಿ, ನಾವೇನು ಅಂದ್ರೆ ಒಂದು ಸ್ಪಿರಿಚುಯಾಲಿಟಿಗೆ ಹೋಗ್ಬೇಕು, ನಮ್ಮ ಸೋಲ್ ಗ್ರೋತ್ ಆಗ್ಬೇಕು ಅಂತೇಳಿ ಏನ್ ಬಯಸ್ತಾ ಇದ್ನ, ಆಟೋಮೆಟಿಕ್ ಆಗಿ ಅದು 1 ತಿಂಗಳ ನಂತರನೇ ಸಿಕ್ಬಿಡ್ತದೆ.
ಸೊ ನಾನು ನೀವು ಇದನ್ನ ಹೇಳಿದ್ರಲ್ಲ, ನನಗೆ ಗೊತ್ತಾಯ್ತು ನೀವು ಸೈಕಿಕ್ ಸರ್ಜರಿ ಈ ತರ ಹೀಲಿಂಗ್ ಹೇಳಿದ ತಕ್ಷಣ ನಂಗೆ ಅದೇ ಗೊತ್ತಾಯ್ತು, ಇದು ಈ ರೇಖಿ ಇದ್ರಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಆಮೇಲೆ ಅದು ಗೊತ್ತಾಗಿ ಮತ್ ಸುಮಾರು ಕಡೆ ಎಲ್ಲ ಇಲ್ಲ ಹೀಲಿಂಗ್ ಮಾಡಬಾರ್ದು ಅಂತ ಹೇಳಿ ಕೇಳಾದ್ಮೇಲೆ ಮತ್ತೆ ನಾನು ಸಹ ರೇಖಿ, ಅದು ಏನು ಕರ್ಣ ರೇಖಿ ನಮಗೂ 12 ಸಿಂಬಲ್ ಕೊಟ್ಟಿದ್ದಾರೆ. ನಾನು ಸೈಕಿಕ್ ಸರ್ಜರಿ ನಮ್ಮ ಮನೆಯವ್ರಿಗೆ ನಾನು ಮಾಡ್ತಾ ಇದ್ದೆ ಅದನ್ನ. ಅಂದ್ರೆ ತುಂಬಾ ಅಂದ್ರೆ ಬೇಗ ರಿಲೀಫ್ ಸಿಗುತ್ತೆ. ಮತ್ತೆ ಏನು ಯಾರ್ದಾದ್ರು ಕಾಯಿಲೆಗಳಿದ್ರೆ ಬೇಗ ಅಂದ್ರೆ ರಿಲೀಸ್ ಆಗುತ್ತೆ ಬೇಗ. ಆದ್ರೆ ಆಮೇಲೆ ನನಗೆ ಗೊತ್ತಾಗ್ತಾ ಹೋಗ್ತು, ಅಂದ್ರೆ ಕರ್ಮಸ್ ಮತ್ತೆ ಬ್ಯಾಕ್ ನಮಗೆ ಬರುತ್ತೆ ಅಂತ ಹೇಳಿ ಗೊತ್ತಾಯ್ತು. ಅದು ಸ್ವಲ್ಪ ನಂಗೆ ಫೀಲು ಸಹ ಆಯ್ತು. ಸೊ ಹಂಗಾಗಿ ಅದನ್ನೆಲ್ಲ ಡ್ರಾಪ್ ಮಾಡಿ ಮತ್ ವಾಪಸ್ ಇದಕ್ ಬಂದಿದ್ದೀನಿ ನಾನು. ನೀವ್ ಯಾವಾಗ ಹಿಂಗ್ ಹೇಳ್ತಾ ಇದ್ರೆ ನಂಗೆ ಗೊತ್ತಾಯ್ತು ಸೈಕಿಕ್ ಸರ್ಜರಿ ಮೋಸ್ಟ್ಲಿ ಇದೆ ಏನಾದ್ರು ಇರ್ಬೋದಾ ಹಾಗೆ ಅಂತ ಹೇಳಿ. ಸರ್ ಅರುಣ್ ಕುಮಾರ್ ಸರ್, ನಿಮಗೆ ಒಂದು ಪ್ರಶ್ನೆ. ಮತ್ತೆ ಬುದ್ಧನು ಸಹ ರೇಖಿ ಕಂಡಿಡಿದ ನಂತರನೇ ಅವರಿಗೆ ಜ್ಞಾನೋದಯ ಆಗಿದ್ದು. ಮತ್ತೆ ಇದು ಫಸ್ಟ್ ಬುದ್ಧನು ಸಹ ಸುಮಾರು ಜನಗೆ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ರು ಅವರು. ಆದ್ರೆ ಅದನ್ನು ಎಲ್ಲೂ ಅವರು ಹಿಂಗೆ ಪ್ರಕಟಪಡಿಸ್ಲಿಲ್ಲ ಸರ್. ಹೀಲಿಂಗ್ ಹೀಲಿಂಗ್ ಅಂದ್ರೆ ಏನು ಮೇಡಮ್? ಇನ್ನೊಬ್ಬರ ಕರ್ಮ ತಗೊಳ್ಳೋದು ಅಂತ ಅರ್ಥ. ಯಾಕೆಂದ್ರೆ ಕರ್ಮ ಅನ್ನೋದು ಅದು ಸುಮ್ಮನೆ ವ್ಯರ್ಥ ಆಗಿ ಎಲ್ಲೂ ಹೋಗಲ್ಲ. ಅದಾಗ ಒಂದು ಧ್ಯಾನಾಗ್ನಿಯಲ್ಲಿ ಕರಗಬೇಕು, ಇಲ್ಲ ಜ್ಞಾನದ ಅಗ್ನಿಯಲ್ಲಿ ಕರಗಬೇಕು, ಇಲ್ಲ ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ಬೇಕು. ಸುಮ್ಮನೆ ಬೇರೆ ಇನ್ಯಾವುದೋ ಆಪ್ಷನ್ ಇಲ್ಲ. ಬುದ್ಧ ಎಲ್ಲೂ ಯಾರಿಗೂ ಹೀಲಿಂಗ್ ಮಾಡಿದ್ದನ್ನು ಕೇಳಿಲ್ಲ. ಅವನು ಸಾಧನೆ ಮಾಡಿದ್ದಾರೆ. ಎಲ್ಲರಿಗೂ ಹೇಳ್ಕೊಟ್ಟಿದ್ದು ಧ್ಯಾನ ಮಾಡಿ ಮೋಕ್ಷ ಮಾರ್ಗ ಮತ್ತೆ ಅಷ್ಟಾಂಗ ಮಾರ್ಗಗಳನ್ನ ಹೇಳಿಕೊಟ್ಟಿದ್ದಾರೆ. ಅದು ಬಿಟ್ಟು ಅವರು ಬುದ್ಧ ಪವಾಡ ಮಾಡಿದ್ದು ಎಲ್ಲಾದ್ರೂ ಕೇಳಿದಿರ? ಇಲ್ಲ. ಅದನ್ನ ಕೈಯಿಂದ ಅದನ್ನ ಸೃಷ್ಟಿ ಮಾಡಿದ್ರು, ಇದನ್ನ ಸೃಷ್ಟಿ ಮಾಡಿದ್ರು. ಅವ್ರಿಗೆ ಹಾಗೆಲ್ಲ ಏನಿಲ್ಲ. ಅಂದ್ರೆ ಆ ಎನರ್ಜಿಗೆ ಕನೆಕ್ಟ್ ಆದಾಗ ಅವರಿಗೆ ಎಲ್ಲದೂ ವರ್ಕ್ ಆಗ್ತದೆ. ಅಂದ್ರೆ ಅವರ ಫ್ರೀಕ್ವೆನ್ಸಿ, ಅವರ ಎನರ್ಜಿಗೆ ನಾವು ಕನೆಕ್ಟ್ ಆದಾಗ ನಾವು ಅವರಲ್ಲಿ ಆ ಬದಲಾವಣೆ ಅನ್ನೋದು ತನ್ನಷ್ಟು ತಾನೇ ಬರ್ತದೆ. ಅದನ್ನು ಪವಾಡ ಅಂತಾನು ಹೇಳಲಿಕ್ಕೆ ಆಗೋಲ್ಲ. ಬುದ್ಧ ಪವಾಡದ ಸೃಷ್ಟಿ ಅಂತ ಬರೋದಿಲ್ಲ. ಅದೇ ನಾನು ಹೇಳಿದ್ನಲ್ವಾ, ನೀವು ಹೀಲಿಂಗ್ ಮಾಡಿದ್ರು ಕೂಡ ಅದನ್ನ ಕರಗಿಸಿಕೊಳ್ಳುವ ತಪೋಶಕ್ತಿ ನಿಮ್ಮಲ್ಲಿ ಇರಬೇಕು. ಅದನ್ನು ದಕ್ಕಿಸೋದು ಅಂತೀವಲ್ಲ, ದಕ್ಕಿಸಿಕೊಳ್ಳುವ ತಪೋಶಕ್ತಿ. ನಾವೇ ಇನ್ನು ಕರ್ಮ ಕಳ್ಕೊಂಡಿರಲ್ಲ. ಇನ್ನೊಬ್ರು ಕರ್ಮ ತಗೊಂಡು ನಾವಿನ್ನೇನು ಅದನ್ನ ಇದು ಮಾಡ್ಲಿಕ್ಕಾಗತ್ತೆ? ನಮ್ಮ ಕರ್ಮವನ್ನೇ ನಮ್ಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಅದಕ್ಕೆ ಆ ಪತ್ರಿಜಿಯವರು ಅದೆಲ್ಲ ಕಾನ್ಸೆಪ್ಟ್ ಇದೆ, ನೋ ಇಂಟರ್ಫಿಯರೆನ್ಸ್. ನೋಡಿ, ಕೃಷ್ಣನು ಕೂಡ ಪಾಂಡವರ ಯೋಧನೆ ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಬಟ್ ಅವನು ಕೆಲವೊಂದು ಸಜೆಷನ್ ಅನ್ನು ಕೊಟ್ಟಿದ್ದಾನೆ ಅಷ್ಟೇ. ಅವ್ರು ಕೇಳಿದಾಗ ಸಹಾಯ ಮಾಡು ಕೃಷ್ಣ ಅಂತ ಹೇಳಿದಾಗ. ಇಲ್ಲಾಂದ್ರೆ ಅವನು ತಪ್ಪಿಸ್ಬೋದಿತ್ತು, ಕಾಡಿಗೆ ಹೋಗೋದು ತಪ್ಪಿಸ್ಬೋದಿತ್ತು, ದ್ರೌಪದಿ ವಸ್ತ್ರಾಪರಣ ಆಗೋದನ್ನು ತಪ್ಪಿಸ್ಬೋದಿತ್ತು, ಎಷ್ಟೊಂದು ಘಟನೆಗಳನ್ನ ತಪ್ಪಿಸಬಹುದಿತ್ತಲ್ಲ ಹೀಲಿಂಗ್ ಮಾಡಿ. ಅಥವಾ ಅವನು ತಥಾಸ್ತವನ್ ಕೂಡಲೇ ಆಗ್ತಾ ಇರ್ತಿತ್ತು ಖಂಡಿತ. ಆದ್ರೆ ಹಾಗೆ ಮಾಡಿಲ್ಲ. ಹಾಗೆ ಮಾಡುವ ಅಧಿಕಾರವೂ ಯಾರಿಗೂ ಇಲ್ಲ. ಇದು ಯಾಕೆ ಇರುವುದು? ಆ ವಿದ್ಯೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಮಗೆ ಮತ್ತೆ ಎಮರ್ಜೆನ್ಸಿ ಟೈಮಿಗೆ ಅದನ್ನ ನಾವು ಉಪಯೋಗಿಸಿಕೊಳ್ಬೇಕೇ ಹೊರತು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಬಾರ್ದು. ಅಲ್ಲ ಸರ್, ನನ್ ಪ್ರಕಾರ ಏನು ಅಂತಂದ್ರೆ, ಅಂದ್ರೆ ಕೆಲವೊಂದು ನಾನು ಸುಮಾರು ದೊಡ್ಡ ಮಾಸ್ಟರ್ಸ್ ಎಲ್ಲ ನೋಡಿದೀನಿ. ಅವರು ಅಟ್ ಎ ಟೈಮೇ ಅಂದ್ರೆ ಡಿಸ್ಟೆಂಟ್ ಹೀಲಿಂಗ್, ಯಾವ್ದು ಟಚ್ ಹೀಲಿಂಗ್ ಇಲ್ಲ, ಡಿಸ್ಟೆಂಟ್ ಅಲ್ಲಿ ಅಟ್ ಎ ಟೈಮೇ ಒಂದು 100 ಜನಕ್ಕೆ, ಅವ್ರು ಹುಬ್ಳಿಯಲ್ಲಿ ಇದಾರೆ ಸರ್ ಅವರು, 100 ಜನಕ್ಕೆ ಅಟ್ ಎ ಟೈಮೇ ಅಟೋನ್ಮೆಂಟ್ ಕೊಡ್ತಾರೆ. ನಾನು ಹೇಳಿನಲ್ಲ, ಆ ಕೆಲಸ ಮಾಡ್ತಾರೆ ಅವರು ಅಂತಂದ್ರೆ ಅದ್ರ ಹಿಂದೆ ಎಷ್ಟೋ ತಿಂಗಳು ಅವರು ಸಾಧನೆ ಮಾಡ್ತಾರೆ. ಮತ್ತೆ ಅದಾದ್ಮೇಲೂ ಕೂಡ ಅವರು ಅದಕ್ಕೆಲ್ಲ ಟ್ರಿಕ್ಸ್ ಇರ್ತದೆ. ಆ ಕರ್ಮ ಅನ್ನೋದು ಅವ್ರಿಗೆ ಬಂದೇ ಬರ್ತದೆ. ಅದು ಅವ್ರಿಗೆ ಆ ಜ್ಞಾನ ಇರ್ತದೆ. ಆದ್ರೆ ಅದನ್ನು ಕರಗಿಸ್ತಾರೆ ಅವರು. ಅಂದ್ರೆ ತಪಸ್ಸು ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಮತ್ತೆ ಅದಕ್ಕೆ ಕೆಲವೊಂದು ಏನಂತೀವಿ ನಾವು, ರಕ್ಷಾ ಕವಚ ಈ ತರದ್ದೆಲ್ಲ ಅವರು ಯೂಸ್ ಮಾಡಿರ್ತಾರೆ. ಪ್ರೊಟೆಕ್ಷನ್ ಶೀಲ್ಡ್ ತರ ಎಲ್ಲ ಯೂಸ್ ಮಾಡಿರ್ತಾರೆ. ಯಾರೋ ಮಾಡ್ತಾರೆ ಅಂತ ನಾವು ಮಾಡಕ್ ಹೋಗ್ಬಾರ್ದು. ನಮಗೆ ಯಾವುದೇ ವಿಷಯವಾದ್ರೂ ಅಷ್ಟೇ ಅದ್ರ ಮೇಲೆ ಸಂಪೂರ್ಣ ಜ್ಞಾನ ಇದ್ರೆ ನಾವು ಮಾಡ್ಬೇಕು. ಇದನ್ನ ನಾನು ಸುಮ್ಮನೆ ಹೇಳಿದ್ದಲ್ಲ, ಅವರ ಬಾಯಲ್ಲೇ ಕೇಳಿದ್ದಿದ್ದು. ಅಂದ್ರೆ ಅವರು ಒಂದ್ಸಾರಿ ಹೀಲ್ ಮಾಡಿದ್ರು ಅಂದ್ರೆ ಆ ಕರ್ಮ ಎಲ್ಲೋ ಅಲ್ಲ, ಅವರಿಗೆ ಹೋಗೋದಲ್ಲೂ. ಆದ್ರೆ ಅದನ್ನ ಮತ್ತೆ ಪುನಃ ಅವರು 3 ತಿಂಗಳು ಕೂತು ಸಾಧನೆ ಮಾಡ್ತಾರೆ, ಮಾಡಿ ಅದನ್ನ ಕಳ್ಕೊಳ್ತಾರೆ. ಅಥವಾ ಮೊದಲೇ ಆ ಎನರ್ಜಿಯನ್ನು ಪಡ್ಕೊಂಡಿರ್ತಾರೆ ಸಾಧನೆ ಮಾಡಿ. ಆಮೇಲೆ ಇದು ಹಿಪ್ನೋಟಿಸಮ್ ಕೂಡ ಅದು ಹೀಲಿಂಗ್ ಇದರಲ್ಲೇ ಬರ್ತದೆ. ಓಕೆನಾ ಮೇಡಮ್? ಓಕೆ ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರು ತಪ್ಪು ತಿಳ್ಕೊಳ್ಬೇಡಿ, ಬೇಜಾರಾಗಬೇಡಿ. ನನ್ನ ಜ್ಞಾನದ ಅರಿವಿಗೆ ಬಂದಿದ್ದನ್ನು ನಾನು ಹೇಳಿದ್ದೇನೆ.
ಓಕೆ ಸರ್, ಕರೆಕ್ಟ್ ಅದು. ಯಾಕಂದ್ರೆ ನೀವ್ ಹೇಳಿದ್ದು ಕರೆಕ್ಟ್ ಅದು. ಯಾಕಂದ್ರೆ ಒಬ್ಬರದ್ದು ನಾವು ಇಲ್ಲಿ ಮಾಡ್ಲಿಕ್ಕೆ ಹೋಗಿ ಅವ್ರ automatic ಹಾಗೆ ನೆಗೆಟಿವ್ ಇಂಪ್ಯಾಕ್ಟ್ ಬಂದಿದೆ. ಈ ರೇಖೆಯಲ್ಲೆಲ್ಲ ನಾನು ಕೇಳಿದ್ದುಂಟು. ಅವರಿಗೆಲ್ಲ ಹೀಲ್ ಮಾಡ್ಲಿಕ್ಕೆ ಹೋಗಿ ಅವರ ಕರ್ಮವನ್ನ ಪೋಸ್ಟ್ಪೋನ್ ಮಾಡ್ಬೇಕು, ಯಾರ್ದು ಪಾರ್ಟಿ. ನನಗೆ ಗೊತ್ತಿದ್ದಾಗೆ ಒಬ್ರು ಹೀಲ್ ಮಾಡಿ ಅವರು ಹೌದು ಕಣ್ಣೆಲ್ಲ ಕಳ್ಕೊಂಡು, ಅಂದ್ರೆ ಅವ್ರು ಇನ್ನೊಬ್ರಿಗೆ ಕಣ್ಣು ಇಲ್ಲದೆ ಇರೋರಿಗೆ ಹೀಲ್ ಮಾಡಿ ಇವರಿಗೆ ಕಣ್ಣು ಹೋಗಿರೋ ಉದಾಹರಣೆ ಇದೆ. ಅಂದ್ರೆ ಕಣ್ಣು ಕಾಣೋಲ್ಲ ಅಂತ ಹೇಳಿ ಬೇರೆಯವರಿಗೆ ಹೀಲ್ ಮಾಡಿ ರೇಖೆಯಲ್ಲಿ ಅದು ಇವರಿಗೆ ಎಫೆಕ್ಟ್ ಆಗಿ ಕಣ್ಣು ಹೋಗಿ ಈಗ ಅವರಿಗೆ ಕಣ್ಣಿಲ್ಲ, ಪರ್ಮನೆಂಟ್ಲಿ ಕಣ್ಣಿಲ್ಲ. ಇನ್ನೂ ವಯಸ್ಸಿದೆ ಅವ್ರಿಗೆ. ಅವರು ಮೈಸೂರವ್ರೆ, ಅವ್ರದ್ದು ಹೆಸರೆಲ್ಲ ಬೇಡ. ಬಟ್ ಅವರು ನಮ್ಮ ಗುಡಾಕೇಶದಲ್ಲಿ ಧ್ಯಾನ ಮಾಡಿದ್ರು 1-2 ಮಂಡಲ ಹಿಂದೆ. ಅಷ್ಟೆಲ್ಲ ಸಂಪೂರ್ಣ ಅವ್ರು ಮಾಡ್ಲಿಲ್ಲ, ಬಟ್ ಬಂದಿದ್ರು ಅವರು ರೇಖೆ ಮಾಡಿದ ಬಂದಿದ್ರು. ಅವರು ತುಂಬಾ ರೇಖೆ ಮಾಡಿದ್ರು. ರೇಖೆ ಅಂದ್ರೆ ತುಂಬಾ ಜನರಿಗೆ ಹೀಲ್ ಮಾಡಿದ್ರು. ಅದು ಒಂದ್ಸಾರಿ ಅದು ಹೊಡಿತು ಅವ್ರಿಗೆ. ಅದು ಒಬ್ರು ಕಣ್ಣಿಲ್ದವರಿಗೆ ಹೀಲ್ ಮಾಡಿದ್ರು. ಅದು ಇಮ್ಮಿಡಿಯೇಟ್ ಆಗಿ ಅವರಿಗೆ ಇದಾಯ್ತು, ಅವ್ರ ಕಣ್ಣು ಹೋಯ್ತು ಹೀಲ್ ಮಾಡಿದವ್ರು ಮೇಡಮ್ ಅದು. ಹಂಗಾಗಿ ನೀವು ಮನೆಯವರಿಗೂ ಕೂಡ ಹೀಲ್ ಮಾಡೋ ಅಧಿಕಾರ ಇಲ್ಲ, ನಮಗೆ ನಾವು ಮಾಡ್ಕೋಬಹುದಷ್ಟೇ. ಯಾಕೆಂದ್ರೆ ನಮ್ಮ ಕರ್ಮ ಇಲ್ಲ. ಹೌದೌದು ಜಸ್ಟ್ ಅದು ತಾತ್ಕಾಲಿಕವಾಗಿ ನಮಗೆ ಒಂದು ರಿಲೀಫ್ ಆ ಟೈಮಲ್ಲಿ. ಕರೆಕ್ಟ್ ಸರ್. ಹೌದು ಸರ್, ಅಲ್ಲ ಸರ್, ನಾನು ಒಪ್ಕೊಂತೀನಿ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಹೆಂಗೆ ಟಚಿಲಿಂಗ್ ಎಲ್ಲ ಹೇಳ್ಕೊಟ್ಟಿದ್ರು. ನಾನೆಲ್ಲ ಮನೆಯಲ್ಲಿ ಏನೇ ಪ್ರಾಬ್ಲಮ್, ನಮ್ಮ ಮನೆಯವ್ರದ್ದು ಸೊಂಟ ನೋವು, ನನ್ ಮಗಳಿಗೆ ಅಂದ್ರೆ ನಾವು ನನ್ ಮಗಳಿಗೂ ಏನೇ ಒಂದು ಸಣ್ಣದು ಏನೇ ಬಂದ್ರು, ಜ್ವರ ಆದ್ರೂ ಏನಾದ್ರು ಅದ್ ತಕ್ಷಣ ಹೀಲ್ ಆಗ್ತಾ ಇತ್ತು. ನೆಕ್ಸ್ಟ್ ಇನ್ನೊಬ್ರು ಮೇಡಮ್ ಹತ್ರ ನಾನು ಕರ್ಣರೇಖಿ ತಗೊಂಡಾಗ ಅವ್ರು ಕೇಳಿದ್ರು, ನೀವ್ ಯಾವ ರೀತಿ ಹೀಲಿಂಗ್ ಮಾಡ್ತೀರಿ? ಟಚ್ ಹೀಲಿಂಗ್. ಅಯ್ಯೋ, ಅವರು ನಂಗೆ ಬಾಳ ಹೇಳಿದ್ರು, ನಿಂಗೆಲ್ಲ ಟಚ್ ಹೀಲಿಂಗ್ ಎಲ್ಲ ಮಾಡ್ಬಾರ್ದು, ಡಿಸ್ಟೆಂಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂದ್ರೆ ನಾನು ಅವಾಗ ಟಚ್ ಹೀಲಿಂಗ್ ಅಲ್ಲಿ ಕೆಲವರಿಗೆ ಇದು ಏನದು ತಲೆನೋವು ಬರ್ತಾ ಇತ್ತು. ಆ ತಲೆನೋವು ನನ್ನ ಹತ್ರ ಅವರು ಅಟೋನ್ಮೆಂಟ್ ತಗೊಂಡು ಕೆಲವೇ ದಿನಗಳಲ್ಲಿ ಅವ್ರ ತಲೆನೋವು ಹೋಯ್ತು. ಆದ್ರೆ ನಾನು ಅದನ್ನ ಕರ್ಮ ಬ್ಯಾಕ್ ಅನ್ನೋದು ನಾನು ಅದು ಫೀಲ್ ಮಾಡಿದೀನಿ. ಸ್ವಲ್ಪ ದಿನ ಆದ್ಮೇಲೆ ನನ್ನಲ್ಲೇ ಬಹಳಷ್ಟು ಸ್ವಲ್ಪ ಬದಲಾವಣೆ ಆಯ್ತು. ಆಮೇಲೆ ಇದು ಗೊತ್ತಾಗ್ತಾ ಹೋಯ್ತಾ, ಸೊ ಆ ದಾರಿನೇ ಬಿಟ್ಟು ಮತ್ತೆ ವಾಪಸ್ ಬಂದೆ. ಆಮೇಲೆ ಕೆಲವೊಂದ್ಸರಿ ಅನ್ಸುತ್ತೆ, ನಾವು ಮೇಲಿಂದ ಬರುವಾಗ ಎಲ್ಲರೂ ಒಂದೊಂದು ಡಿಸೈನ್ ಮಾಡ್ಕೊಂಡ್ ಬಂದಿರ್ತಾರೆ. ಈಗ ಕೆಲವೊಂದು ತುಂಬಾ ಹೈಯರ್ ಮಾಸ್ಟರ್ಸ್ ರೇಖೆಯಲ್ಲಿ ಎಲ್ಲರೂ ಈಗೂ ಅವ್ರ ಸುಮಾರು ಜನಕ್ಕೆ ಡಿಸ್ಟೆಂಟ್ ಹೀಲಿಂಗ್ ಎಲ್ಲ ಕೊಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬಾಲಕೃಷ್ಣ ಗುರುಜಿ ಅವರು ಸಹ ಎಲ್ಲ ಕೊಡ್ತಿರ್ತಾರೆ. ಅಂದ್ರೆ ಅವರ ಸಾಧನೆ ಹೇಗಿರುತ್ತೆ ಅಂದ್ರೆ ಹೈಯರ್ ಅಲ್ಲಿ ಇರುತ್ತೆ. ಸೊ ಅಂತರಿಗೆಲ್ಲ ನಡಿಬೋದೇನೋ ಅಂತೇಳಿ ನಂಗೆ ಆಮೇಲೆ ರಿಯಲೈಸ್ ಆಯ್ತದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಶೈಲಜಾ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ನಮಸ್ತೆ ಮಾಸ್ಟರ್ಸ್. ಅದೇ ನಾನ್ ಬೇರೆ ಏನಿಲ್ಲ, ಅವರು ಮೋಹನ್ ದಾಸ್ ಶೆಣೈ ಮಾಸ್ಟರ್ ಹೇಳಿದ್ರಲ್ಲ, ಅದು ನಮಗೆ ಅಧಿಕಾರ ಇಲ್ಲ ಅಂತ ಹೇಳುದು ಪತ್ರಿಜಿಯವರು ಅದನ್ನೇ ಹೇಳ್ತಾ ಇರೋದಲ್ಲ. ನಮಗೆ ಈ ಅಂದ್ರೆ ಫಾಸ್ಟೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಉಸಿರಿನ ಮೇಲೆ ಧ್ಯಾನ ಅಂತ ಹೇಳಿದಾರಲ್ಲ, ಅದಕ್ಕಿಂತ ಫಾಸ್ಟೆಸ್ಟ್ ನಾನು ಕೂಡ ಅಂದ್ರೆ ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿ ಧ್ಯಾನ ಮಾರ್ಗದಲ್ಲಿ ಆಗ್ಲಿಲ್ಲ, ಇದೇ ನನಗೆ ಬೇಗ ಅಂತ ಅನ್ಸಿತ್ತು. ಮತ್ತೊಂದು, ನಮಗೆ ಆಕರ್ಷಣೆ ಬರ್ತದೆ ಬೇಗ ಇಂಥದನ್ನು ಕೇಳುವ, ಹೀಲಿಂಗ್ ಬೇಗ ನಮ್ದು ಕರ್ಮವನ್ನು ಮುಗಿಸ್ಬಿಡುವ, ನಾವು ಈ ಜನ್ಮದಲ್ಲೇ ಎನ್ಲೈಟನ್ ಆಗಿ ಮೋಕ್ಷ ಸಾಧನೆ ಮಾಡುವ ಅಂತ ನಮಗೆ ಅನ್ನಿಸ್ತದೆ. ಆದ್ರೆ ನಮ್ಮ ಹಿಂದಿನ ನಮ್ಮ ಕರ್ಮಗಳು ನಮಗೆ ಗೊತ್ತಿರುವುದಿಲ್ಲಲ್ಲ, ಅದನ್ನ ನಾವು ಸುಲಭದಲ್ಲಿ ತೊಳ್ಕೊಂಡ್ ಬಿಡುವ ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಲ್ವಾ ಅಂತ ಹೇಳಿ ನನಗೆ ಅನ್ಸಿದ್ದು, ಅದನ್ನು ಅಷ್ಟೇ ಹೇಳ್ಬಿಡುವ ಅಂತೇಳಿ. ಆಯ್ತು ಸರ್. ಶಾರ್ಟ್ ಕಟ್ ಮೆಥಡ್ ಯಾವಾಗ್ಲೂ ಅಪಾಯಕಾರಿಯಾಗಿರ್ತದೆ ಅಂತ ಹೇಳಿ. ಡೇಂಜರ್ ಅಲ್ಲ. ಹೌದು. ಮತ್ತೆ ನಮ್ಮ ಅದೇ ಸಾಧನೆಯನ್ನ ನಾವೊಂದು ಎಂತ ಮಾಡ್ಬೋದು ಅನ್ನಲ್ಲ ನನಗನ್ಸಿದ್ದು, ನಮ್ಮ ಸಾಧನೆಯನ್ನು ಜಾಸ್ತಿ ತೀವ್ರವಾಗಿ ಮಾಡಬಹುದಲ್ಲದೆ ಬೇರೆ ರೀತಿಯಿಂದ ನಾವು ಸುಲಭದಲ್ಲಿ ಕಳ್ಕೊಳ್ಳೋದು ಅಂತೇಳಿ ಮಾಡಿದ್ರೆ ಅಷ್ಟೇ ಅಪಾಯಕಾರಿಯಾಗಿ. ನೀವು ಈಗ ಗುರುಗಳೇ, ಮೋಹನ್ ದಾಸ್ ಮಾಸ್ಟರ್ ಅವರೇ, ಈಗಾಗಲೇ ನೀವು ಉನ್ನತ ಸ್ಥಿತಿಯಲ್ಲಿದ್ದೀರಿ. ನನ್ನ ಪ್ರಕಾರ ನೀವು ಯಾವುದರಲ್ಲೂ ಕಡಿಮೆ ಇಲ್ಲ ಈಗ. ನೀವು ಈಗಾಗಲೇ ತುಂಬಾ ದಿನದಿಂದ ಗುಡಾಕೇಶ ಮಾಡ್ತಾ ಇದ್ದೀರಿ. ಅದನ್ನು ಕಂಟಿನ್ಯೂ ಮಾಡಿ, ಖಂಡಿತ ನಿಮಗೆ ಈ ಜನ್ಮದಲ್ಲೇ ಮೋಕ್ಷ ಅನ್ನೋದು ಖಂಡಿತ ಸಿಗ್ತದೆ. ಆದ್ರೆ ನೀವು ಸ್ವಲ್ಪ ಧ್ಯಾನ ಪ್ರಚಾರಕ್ಕೆ ಜಾಸ್ತಿ ಒತ್ತು ಕೊಡಿ ಅಷ್ಟೇ. ಬೇರೆ ಬೇರೆ ಯಾವ ಕಡೆ ಡೈವರ್ಟ್ ಆಗ್ಬೇಡಿ. ಬೇಕು ಅಂತಲೇ ನಮ್ಮನ್ನ ಡೈವರ್ಟ್ ಮಾಡ್ತದೆ, ಕರ್ಮ ಡೈವರ್ಟ್ ಮಾಡ್ತದೆ. ಮಾಸ್ಟರ್ಸ್ ಪರೀಕ್ಷೆ ಮಾಡ್ತಾರೆ, ಬೇಕು ಅಂತಲೇ ಚಾಲೆಂಜಸ್ ಗಳನ್ನ ಕೊಡ್ತಾರೆ.
ಆಮೇಲೆ ಆಸೆ ಹುಟ್ಟಿಸ್ತಾರೆ ಬೇಕು ಅಂತೇಳಿ. ಇವೆಲ್ಲವೂ ಕೂಡ ಹಾಸ್ಟೆಲ್ ಎಕ್ಸಾಮ್ಸ್. ನಾವು ಆಯ್ತು ನಿಮಗೆ ಜ್ಞಾನ ಬೇಕು, ಎಲ್ಲವನ್ನ ತಿಳ್ಕೊಳ್ಬೇಕು, ತಪ್ಪಲ್ಲ. ನೀವು ಹೋಗಿ ಅಟೆಂಡ್ ಮಾಡಿದ್ದು ತಪ್ಪಲ್ಲ, ಕಲ್ತು ಬಂದಿದ್ದು ತಪ್ಪಲ್ಲ, ತಿಳ್ಕೊಂಡಿದ್ದು ತಪ್ಪಲ್ಲ. ಆದ್ರೆ ಆ ನಾವು ಹೋಗುವ ಉದ್ದೇಶ ತಪ್ಪಬಾರದು. ಮತ್ತೆ ಅದಕ್ಕೆ ಅಡ್ಡದಾರಿ ಹಿಡಿಬಾರ್ದು ಅಷ್ಟೇ ಅಲ್ವಾ. ಆ, ಹಾಗಾಗಿ ನೀವು ಖಂಡಿತ ಇದರಲ್ಲೇ ಕಂಟಿನ್ಯೂ ಮಾಡಿ, ಮತ್ತೆ ಧ್ಯಾನ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡಿ, ಬೇರೆಯವರಿಗೆ ಹೇಳ್ಕೊಡಿ ಧ್ಯಾನ. ಆ, ನಿಮಗೆ ಖಂಡಿತ ಈ ಜನ್ಮ ಮೋಕ್ಷ ಆಗೇ ಆಗ್ತದೆ. ಹ್ಮ್ ಬೇರೆ ಇದಕ್ಕಿಂತ ಜಾಸ್ತಿ ಇನ್ನೇನು ನಾವು ಹೇಳಲಿಕ್ಕಿಲ್ಲ. ಮುನಿರಾಜು ಮಾಸ್ಟರ್ ಮಾತಾಡಿ. ಸರ್ ಅದೇ ಈಗ ಹೆಚ್ಚು ಕಡಿಮೆ 1 ವರ್ಷದಿಂದ ಗುಡಾಕೇಶ ಮಾಡ್ತಾ ಇದ್ದೀರಲ್ವಾ? ಮಾಡ್ತಾ ಇದ್ದೀವಿ ಸರ್. ಇವ್ರು ಸರ್ ಹ್ಮ್ ಸರ್ ಕೇಳಿಸ್ತದಾ? ಮಾತಾಡಿ. ಹಲೋ ಮಾತಾಡಿ. ಸರ್ ರೇಖೆಯಲ್ಲಿ ಇದನ್ನ ಸೆಲ್ಫ್ ಹೀಲಿಂಗ್ ಅಂತ ಮಾಡ್ತಾರೆ, ಆದ್ರೆ ಅವರು ಮಾತಾಡಿ ಸರ್. ಹೀಲಿಂಗ್ ಮಾಡಲ್ಲ. ಸರ್ ಕೇಳಿಸ್ತದೆ ಸರ್? ಅದು ಅವ್ರು ಹೀಲಿಂಗ್ ಮಾಡಲ್ಲ ಸರ್, ನಮ್ಗೆ ನಮ್ಮ ಕೈಲೇ ಮಾಡಿಸ್ತಾರೆ ಅವ್ರು ಹೀಲಿಂಗ್. ಹೀಲಿಂಗ್ ಆಗೋ ತರ ಅದು ಅವ್ರು ಮಾಡಲ್ಲ. ಅವ್ರು ಮಾಡಿದ್ರೆ 3 ತಿಂಗಳು ಸಾಧನೆ ಅವರು ಸತ್ವವಾಗಿ ಆ ಕರ್ಮನ ಕಳ್ಕೊಳ್ಳೋದಕ್ಕೆ ಮಾಡ್ತಾರೆ. ಈ ತರ ಇದೆ ಸರ್ ಅದ್ರಲ್ಲಿ ರೇಖೆನಾಗೆ ಅದ್ ಮಾಡೋದು. ಅದು ಕಲಿಸೋದು ಬೇರೆ, ಹೀಲ್ ಮಾಡೋದು ಬೇರೆ. ಹೌದಾ? ಅಂದ್ರೆ ನಮ್ಮ ಕೈಲೇ ಹೀಲ್ ಮಾಡ್ತಾರೆ ಸರ್. ಅವ್ರು ನಮ್ಮ ಕೈಲೇ ಹೇಳ್ಕೊಡ್ತಾರೆ ಮಾಡ್ಕೊಳೋದಕ್ಕೆ. ಅವ್ರು ನಮ್ಮ ಕರ್ಮನ ಅವ್ರು ತಗೊಳಲ್ಲ. ಆತರ ಇದೆ ಅದ್ರಲ್ಲಿ. ಅವ್ರು ಹೇಳಿದ್ದು ಆತರ. ಕರೆಕ್ಟ್. ನಮ್ಮ ಕರ್ಮ ನಮ್ಮ ಕೈಲೇನೆ ಹೀಲ್ ಮಾಡೋದಕ್ಕೆ ಅವರು ಟ್ರೈನಿಂಗ್ ಮಾಡ್ತಾರೆ, ಟ್ರೈನ್ ಅಪ್ ಮಾಡ್ತಾರೆ ನಮ್ಮನ್ನ. ಓಕೆ. ಬಟ್ ಏನೇ ಮಾಡಿ ಒಟ್ಟಿನಲ್ಲಿ ಹುಷಾರಿಂದ ಮಾಡೋದಕ್ಕಷ್ಟೆ. ಓಕೆ ಮಾಸ್ಟರ್, ಎಲ್ಲರೂ ಈಗ ಊಟ ರೆಡಿ ಮಾಡ್ಕೊಳ್ಳಿ, ನಾವು ಸಂಕಲ್ಪ ಮಾಡಿ ಧ್ಯಾನ ಸ್ಟಾರ್ಟ್ ಮಾಡೋಣ. ಯಾರಿಗಾದರೂ ನಮ್ಮ ಅಭಿಪ್ರಾಯಗಳಿಂದ ಬೇಜಾರಾಗಿದ್ರೆ ಕ್ಷಮೆ ಇರಲಿ.